ಅತ್ತೆ ಓ ಹೊನ್ನ ನಿನ್ ಮುದ್ದಿನ ಮೈದ ಅಲ್ಲಿ ನೋಡಲ್ಲಿ ನಮ್ಮ ನೋಡಿದ ತಕ್ಷಣ ಅವಳ ಕುದುರೆ ಹಾರು ಬಂದಾಗ ಬರ್ತಾ ಇದ್ದಾನೆ ಅಣ್ಣ ಅತ್ತೆ ನೀನ್ ಸಾಯಂಕಾಲ ಬತ್ತಿ ಅನ್ಕೊಂಡಿದ್ದೇನಾ ಚೆನ್ನಾಗಿದೆ ಅದಕ್ಕೆ ಚೆನ್ನಾಗಿದ್ದೀನಿಪ್ಪ ಅತ್ತೆ ಚೆನ್ನಾಗಿದಾರ ಚೆನ್ನಾಗವಳೆ ಹೊಟ್ಟೆಗೆ ಏನಾದ್ರೂ ತಿನ್ ಬಂದಿಯಾ ಹಾ ತಿನ್ಕಡೆ ಬಂದೆ ನೀನೇಗ ನಾ ಬಡ್ಸಿದ್ರೆ ಇನ್ನೂ ಪಟ್ಟಾಗೆ ಹೊಡಿತಾ ಇದ್ದೆ ಹೌದು ಹೌದು ನಿನ್ ಪ್ರೀತಿ ಮೈದಾ ನೀನ್ ಬಳಸ್ತೇನೆ ದಿನಕ್ಕೆ 3 ಸಲ ಊಟ ಬೆಳಿಗ್ಗೆ ರಾತ್ರಿ 2-3 ಸಲ ಹಾಲು ಜೊತೆ ಕಸರತ್ ನೋಡಿ ಹೇಗೆ ಬೆಳೀತಾ ಇದೆ ಮೈ ಯೋಚನೆ ಇಲ್ದೆ ನೀವೇನ್ ಕಮ್ಮಿ ಅಂತ ಕೇಳ್ಬೇಡ ಸಾಕು ಸುಮ್ಮನೆ ದೃಷ್ಟಿಗಿಷ್ಟ ಆದೀತ ಅವನಿಗೆ ಪಾಪ ಹತ್ತು ಗಾಡಿ ಮುದ್ದು ಹತ್ತು ಗಾಡಿ ಪೆದ್ರಾಮ ಪೆದ್ರಾಮ ಮೆತ್ತಗತ್ತು ಬಿದ್ದಿದೆಯೇ ಪೂಜಾರಪ್ಪ ಇಲ್ಲ ಶಿವನಾಣಿಗೂ ನಾನು ಇನ್ನೊಂದ್ಸಲ ಯಾರ ಮನೆ ಬಾಗ್ಲಕ್ಕೂ ಬರೋಕಿಲ್ಲಪ್ಪ ಇವತ್ತಿಗೆ ನನ್ನ ಬಿಟ್ಬಿಡ್ರಿ ಬಿಟ್ಬಿಡ್ಬೇಕಂತೆ ಬಿಟ್ಬಿಡ್ಬೇಕು ಎರಡೆರಡು ಕೈ ನಾವು ಬೆಂಕಿ ಹಾಕ ಬೆಳಗ್ಗೆ ಆಯ್ತು ಬಂದ್ಬಿಟ್ಟು ಮನೆ ಮುರುಕಿ ಆ ಗೌಡ ನಿನ್ಗೆ ಅಯ್ಯೋ ಪಾಪ ಅಂತ ಅಂದು ಅಟ್ಟಿ ಕತ್ತಿಸ್ಬಿಟ್ಟವನೆ ಇವತ್ತು ನೀನ್ ಕೊಂಡ್ಬಿಡಿಸ್ತೀನಿ ಹಾಕೊಂಬ ಎರಡು ಹಾಕು ಕಾಲಿ ಬಿಡ್ತೀನಿ ನನ್ನ ಬಿಟ್ಬಿಟ್ರಪ್ಪ ಕಣ್ಬಪ್ಪ ಬಂದ್ ನೋಡ್ಲಿ ಅವ್ನ್ ಸಾಕದ ಕುನ್ನಿ ಹೆಂಗಾಗದೆ ಅಂತ ಏನ್ ಮಕ್ಕ ನೋಡ್ತಾ ಇದ್ದೆ ಹಾಕಿಲ್ಲ ಯಾವ ನಾಗಿನ ಹೇಳ್ತಾ ಇರೋನು ಏನ್ ಪೂಜಾರಪ್ಪ ಇದೇನು ಅಂತ ನಾನು ನಿನ್ ಕೇಳ್ತಾ ಇರೋದು ನೀನೇನು ಮನುಷ್ಯನ ಎಲ್ಲ ದನಮ ಅಂತ ಎಷ್ಟು ಸಲ ಹೇಳ್ತೀನಿ ಈ ಹುಡುಗಿ ತಂಟೆಗೆ ಯಾರು ಹೋಗ್ಕೊಡುದು ಬೆಳಗ್ಗೆ ಎದ್ದು ನನ್ನ ಮನೆ ಬಾಗಿಲು ಬಾ ಅಂತ ಹೇಳ್ದವ್ ಯಾವ ನಿಮಗೆ ಇವ್ರು ಮುಸುಡಿ ನೋಡಿದ್ಮೇಲೆ ನನ್ಗೆ ಒಳ್ಳೆಯವಾದ ಅಪ್ಪ ಇವತ್ತು ನೋಡು ಚೆನ್ನಣ್ಣ ನಿನ್ನ ಕಥೆನೇ ಬೇರೆ ನನ್ನ ಕಥೆನೇ ಬೇರೆ ನಿನ್ಗೆ ಈ ಕೆಟ್ಟ ನಕ್ಷತ್ರದೊಳು ಭಯ ಇಲ್ಲ ಬೆಂಕಿ ಕೈಲಿ ಆಟ ಆಡ್ತೀನಿ ಅಂತ ನೀನು ನಾವಿರಕ್ಕಾಗ್ತದಾ ಪಾಪ ಬಹಳ ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಿರೋ ನೋಡಿ ನೀನು ಅತಿ ಬೇರೆ ವಿಷಯ ಹೇಳು ನಾಗಿ ಹೇಳು ಬನ್ನಿ ಅಣ್ಣ ಅಣ್ಣ ನೀನ್ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗು ನಾನು ಈ ಹುಡುಗಿನ ಗುಡಿಸಲು ಬಿಟ್ಟು ಬರ್ತೀನಿ ಸರಿ ಅಣ್ಣ ಸ್ವಲ್ಪ ತಡಿ ನಾಗಿ ತಗೋ ಹೂನಂಥ ಹುಡುಗಿ ಇದ್ರ ಮೇಲೆ ಯಾಕೆ ಈ ಊರಿನ ಜನಕ್ಕೆ ಇಷ್ಟೊಂದು ದ್ವೇಷ ಹೊನ್ನಣ್ಣ ದ್ವೇಷ ಅಲ್ಲಕ್ಕೆ ಭಯ ಭಯ ಯಾಕೆ ಆ ಪೂಜಾರಪ್ಪ ಹೇಳದ್ ಕೇಳಿಲ್ವಾ ಇವ್ಳು ಹುಟ್ಟಿದ್ದು ಕೆಟ್ಟ ಸತ್ರದಾಗೆ ಅದಕ್ಕೆ ಇವಳು ಹೆತ್ತೋಳು ಸಾಕದಜ್ಜಿ ಯಾರೂ ಬದುಕಲಿಲ್ಲ ಇಲ್ಲ 3 ತಿಂಗಳಿಗೆ ಸತ್ತೋದ್ರು ಅದಕ್ಕೆ ನಾಗಿ ಅಂದ್ರೆ ಊರಿನ ಜನ ಹೆದರ್ತಾರೆ ನಮ್ ಚೆನ್ನಣ್ಣಗಾನ ಇಲ್ದಿದ್ರೆ ಇಷ್ಟೊತ್ತು ಇವಳು ಕಥೆನೇ ಮುಗಿಸ್ಬಿಡ್ತಾ ಇದ್ರಿ ಹಳ್ಳಿ ಜನ ಇವತ್ತಾಗಿದ್ ನೋಡ್ದೋ ಇಲ್ಲೋ ಅದಕ್ಕೆ ನಮ್ ಚೆನ್ನಣ್ಣ ಭಯನೇ ಇಲ್ಲ ಅದಕ್ಕೆ ತಿಳ್ಬೇಕಿಲ್ಲ ಜನ ಏನಾದ್ರೂ ಅಂತಾನೆ ಇರ್ತಾರೆ ಅದಕ್ಕೆಲ್ಲ ಅಳ್ತಾ ಕುತ್ಕೊಂಡ್ರಾಗತ್ತಾ ದೇವ್ರು ನಿನಗೊಂದು ಒಳ್ಳೆ ಕಾಲ ಕೊಟ್ಟೇ ಕೊಡ್ತಾನೆ ಯೋಚನೆ ಮಾಡ್ಬೇಡ ತಗೋ ಇನ್ನು ಹೇಳ್ತೀನಿ ಚೆನ್ನಣ್ಣ ಇನ್ಮೇಲಿಂದ ನೀವ್ ಯಾರು ನನ್ ಮುಖ ನೋಡ್ಬೇಡಿ ಆ ಪೂಜಾರಪ್ಪ ಹೇಳಿದ್ ಕೇಳಿಲ್ಲ ನಂದು ಕೆಟ್ಟ ನಕ್ಷತ್ರ ಬೆಂಕಿ ಸವಾಸ ಅಂತ ಚೆನ್ನಣ್ಣ ನೀನ್ ದೇವ್ರಂತ ಅವನು ನಿಂಗೆ ಬಂಗಾರದಂತ ಹೆಂಡತಿ ಬಂದವ್ರೆ ಹಾಳಾದ ನನ್ ಕೆಟ್ಟ ದೃಷ್ಟಿದ್ದಾಗಿ ಅವ್ರಿಗೆ ಏನಾದ್ರೂ ಆದ್ರೆ ಪೂಜಾರಪ್ಪ ಹೇಳ್ದಂತ ನೀನ್ ನಂಬಿಟ್ಯಾ ಅಯ್ಯೋ ಹುಚ್ಚು ಹುಡುಗಿ ನಿನ್ನಿಂದ ಯಾರಿಗೇನು ಕೆಟ್ಟದಾಗಿಲ್ಲ ನೀನ್ ಯಾವತ್ತೂ ಕೆಟ್ಟವಳಲ್ಲ ನಿನ್ನ ದೃಷ್ಟಿನೂ ಕೆಟ್ಟದ್ದಲ್ಲ ನಿನ್ನನ್ನ ಕೆಟ್ಟ ದೃಷ್ಟಿಯವಳು ಅಂತ ಹೇಳ್ತಾರೆ ನೋಡು ಅವ್ರು ಕೆಟ್ಟವಳು ಅವ್ರ ದೃಷ್ಟಿ ಕೆಟ್ಟದ್ದು ಸುಮ್ಮನೆ ಇದನ್ನೆಲ್ಲ ಮನಸ್ಸಲ್ಲಿ ಹಾಕೊಂಡು ತಲೆ ಕೆಡಿಸ್ಕೊಳ್ಳದೆ ನೆಮ್ಮದಿಯಾಗಿರು ದೇವ್ರು ಕಾಪಾಡ್ತಾನೆ ನಾನು ಬರ್ಲಾ ಸುಮ್ಮನೆ ಅಳ್ತಾನೆ ಕೂತ್ಕೋಬೇಡ ತಿನ್ನು
ಯಾವುದೋ ಜ್ಞಾನದಲ್ಲಿ ಬರ್ತಾ ಇದ್ದೆ, ಏನೋ ಬಿದ್ದುಬಿಟ್ಟೆ ಕಣ. ಮಂಡಿ ಚಿಪ್ಪು ತುಂಬಾ ಏಟು ಬಿದ್ದುಬಿಟ್ಟಿದೆ. ನದ್ದು ಜನ ನದ್ಗೆ ಬೆಳಿಗ್ಗೆ ಎದ್ದು ಯಾರ ಮುಖ ನೋಡ್ತೀಯೋ ಏನಪ್ಪ? ಯಾರ ಮುಖ ನೋಡ್ತಾನೆ ಗುಡ್ಸೋಗಿಲ್ವಾ? ದರಿದ್ರ ನಾಗಿ ಅವಳ ಮುಖನೇ ನೋಡಿರ್ಬೇಕು. ಮುಚ್ಚಲ ಬಾಯ. ಆ ಬಡಪಾಯನ ಏನಾದ್ರು ಒಂದೇ ಹೋದ್ರೆ ತಿಂದನ್ನ ಜೀರ್ಣ ಆಗಲ್ಲ ಅಲ್ವಾ ನಿಮ್ಗೆ? ಸರಿ ನಡಿಯಪ್ಪ, ಅದೇನಾರು ಆಗ್ಲಿ, ಮೊದಲು ನೀನು ಮನೆಗೆ ಸೇರಿಸ್ತಿತ್ತು. ನಡಿಯಪ್ಪ. ಇವತ್ತ ಸುದ್ದಿ ಕೇಳ್ದ? ಏನು? ಬೆಳಿಗ್ಗೆ ಗೌಡು ಚೆನ್ನಣ್ಣ ರಸ್ತೆಯಲ್ಲಿ ಬರುವಾಗ ಬಿದ್ಬಿಟ್ಟು ಕಾಲ್ ಮುರ್ಕೊಂಡಂತೆ. ಹಂಗ ಪೆಟ್ಟಾಗಿದೆಯಂತ. ಅದೇನಾಗೋಯ್ತೋ ಏನೋ, ಮೂಳೆನೆ ಮುರಿದೋಗೋಯ್ತೋ ಏನೋ. ಏನೇ ಹೇಳು, ಹೆಂಡತಿನ್ ಕರ್ಕೊಂಡ್ ಬಂದಿನಾನೇ ಹಿಂಗಾಗ್ಬೇಕಾ? ಅಯ್ಯೋ ಗ್ರಹಚಾರ ಏನ್ ಬಂತು? ಕೆಂಡ ಮುಟ್ಟಿ ಸುಡ್ತು ಅಂದ್ರೆ ನಮ್ಮವ್ರು 1000 ಸಲ ಹೇಳಿದ್ದಾರೆ, ಈ ನಾಗಿ ಮುಖ ನೋಡ್ಬೇಡ, ಮಾತಾಡ್ಬೇಡ ಅಂತ. ಕೇಳ್ತಾನ? ಇವತ್ತು ಕಾಲ್ ಮುರಿತು, ನಾಳೆ ಇನ್ನೇನಾಗುತ್ತೋ. ಎಲ್ಲಿಂದ ಹುಟ್ಟಿದ್ಲ ಈ ಕೆಟ್ಟ ಮುಖದವಳ, ದರಿದ್ರ ಮುಖದವಳು, ಹಾಳಾದ ಮುಖದವಳು. ಬಾಳಾಗಿ ಚೆನ್ನಣ್ಣ, ನಿನ್ ಕಾಲ ಹಿಂಗೈತೆ, ಹಿಂಗಾಗುತ್ತೆ ನನ್ಗೆ ಗೊತ್ತಿತ್ತು ಕಣವ. ಅದಕ್ಕೆ ಬೆಳಿಗ್ಗೆನೆ ಹೇಳಿದೆ, ನನ್ ಮನೆ ಕಡೆ ಬರೋದ್ ಬೇಡ, ನನ್ನ ಮಾತಾಡ್ಸೋದ್ ಬೇಡ ಅಂತ. ಆದ್ರೆ ಚೆನ್ನಣ್ಣ ನನ್ನ ಮಾತು ಕೇಳಿಲ್ಲ ಕಣವ. ನೀವರೇ ಹೇಳಿ ಅವ, ಈಗ ಚೆನ್ನಣ್ಣ ನನ್ನ ಮನೆ ಕಡೆ ಬರೋದ್ ಬೇಡ ಅಂತ. ಅಯ್ಯೋ ಹುಚ್ಚಿ, ಏನಾಗೈತಿ ನಿನ್ ಚೆನ್ನಣ್ಣನ್ಗೆ? ಒಂದ್ ಸ್ವಲ್ಪ ಕಾಲು ಉಳ್ಕೈತೆ. ಹೊನ್ನಣ್ಣ ಉಳ್ಕೆಣ್ಣೆ ತರಕ್ ಹೋಗವ್ನೆ, ಆ ಚೆನ್ನಾಗ್ ಉಜ್ಜಿದ್ರು ಹೋಗ್ತೈತ್ ಕಣವ. ನಿನ್ ಮಾತು ಕೇಳಿ ನನ್ಗೆ ಹಾಲು ಕುಡ್ದಂಗ ಆಯ್ತು ಕಣವ. ಹಳ್ಳಿ ಜನ ಚೆನ್ನಣ್ಣನ್ ಕಾಲ್ ಮುರಿತು ಅಂದಾಗ ನನ್ಗದ್ ಹೆಂಗಾಯ್ತು ಗೊತ್ತವ? ಎಲ್ಲರ ಕೆರೆ ಬಾವಿಲ್ ಬಿದ್ದು ಪ್ರಾಣ ಬಿಡ್ಬಿಡ್ಬೇಕಂತ ಮಾಡಿದ್ದ ಕಣವ. ಹುಚ್ಚುಡ್ಗಿ, ಹಂಗೇನೇನೋ ಮಾಡ್ಬಿಟ್ಯಾ? ಅಷ್ಟೇ ಕಣವ. ಚೆನ್ನಮ್ಮನ್ ಕಾಲ್ ಮುರ್ತಿದ್ರೆ ನಾನ್ ಏನ್ ಮಾಡ್ಬೇಕಾಗಿತ್ತು ಹೇಳು? ಈಗ ಅದೇನು ಆಗಿಲ್ವಲ್ಲ, ಈ ಕೆಟ್ಟ ಮಾತನ್ನೆಲ್ಲ ಆಡೋದ್ ಬಿಟ್ಟು ಬೇಗ ಅವ್ರ ಗುಣ ಆಗ್ಲಿ ಅಂತ ದೇವ್ರನ್ನ ಕೇಳ್ಕೊ. ಹೌದು ಕಣವ, ನಾನು ಈಗ್ಲೇ ಗುಡಿಗೆ ಹೋಗ್ತೀನಿ. ಆ ಕೆಲಸ ಮಾಡು. ನೀಲ, ನೀನು ಹಣ್ಣು ಕೈ ಕಳ್ಸ್ಕೊಡ್ಬೇಕು ಅನ್ಕೊಂಡಿದ್ಯಲ್ಲ, ನಾಗಿ ಕೈಲಿ ಕಳ್ಸು. ಎಷ್ಟು ಚಂದಾಗವ್ರೆ ನೀಲಕ್ಕ, ಅಮ್ಮನವ್ರಿಗೆ ಜೀವ ಬಂದಂಗ ಅವ್ರೆ. ಅಮ್ಮನವರು ಹಂಗೆ ಜೀವ ತಾಳಿ ಬಂದು ಬಿಡ್ಬೇಡ್ರ. ಅಯ್ಯೋ, ಒಂದು ಮಂತ್ರ, ಒಂದಿಡಿ ಕುಂಕುಮ, ಅಯ್ಯೋ ಹಳ್ಳಿನ ಹಂಗೆ ಆಟ ಆಡಿಸ್ಬಿಟ್ಬಿಡ್ತೀನಿ ಮರಿ. ಹೌದು ಬರ್ಗಡೆ, ನಿಮ್ಮ ಮಾತು ಗಂಟೆ ಹೊಡೆದಂಗೆ. ಅದೇನ್ ಆಟ ಆಡ್ತೀರಾ ಆಡ್ಸಿ, ನೀವ್ ಒಂದಂಗೆ ಬಂದು ನೋಡಿ. ಈ ಕೆಟ್ಟ ಮಕ್ಕದವಳ ಉಳಿದಾಗ ಹಾಕು ಮರಿ. ಅಮ್ಮವ್ರ ಮೇಲೆ ಎಲ್ಲಾದ್ರೂ ಇವಳು ಕೆಟ್ಟ ದೃಷ್ಟಿ ಬಿದ್ದಾತು. ಇಲ್ಲಿಗೆ ಬರ್ತಿರಂಗಿದೆ, ಹಣ್ಣು ಕಾಯಿ ತರ್ತಾವಳೆ. ಅದೇನಾರಾಗ್ಲಿ ಕುಡಿ ಬಾಗ್ಲಾಕು. ನಾವಿಲ್ವಾಗ ಬೇಡ ನೋಡಿ, ಹೋಗೋದ್ಯಾಕೆ? ಇಲ್ಲೇ ನಿಂತು ನೋಡೋಣ, ಅದೇನ್ ಮಾಡ್ತಾಳೆ. ಅದು ಸರಿನೇ. ನಾನ್ ನೋಡೋಕ್ ನಿನ್ಗೂ ಭಯನೇ ಮಾತಾಯಿ. ನಿನ್ ಮುಖ ತೋರಿಸ್ತಾ ಇದ್ರು ಚಿಂತೆ ಇಲ್ಲ. ನನ್ ಚೆನ್ನಣ್ಣನ್ ಬ್ಯಾಗ್ ಗುಣ ಮಾಡ್ಕೊಡು. ನಿನ್ ಬಾಗ್ಲಿ ನೀನು ಅಂತ ಪೂಜೆ ಮಾಡ್ತೀನಿ. ಬಾವು ಪೂಜೆ ಮಾಡ್ತೀಯಾ? ಅಲ್ಲಿಂದ ಪೂಜೆ ಮಾಡಕ್ ಬಂದ್ಬಿಟ್ಟು ದರಿದ್ರದಳು. ಗುರುಗಳೇ, ನಿಮ್ ಗಾಡಿ ಯಾಕೋ ಅರ್ಧ ನಿಲ್ತಾ ಇದೆ? ಹಂಗಂದ್ರೇನೋ ಮರೇ. ಆ ನಾಗಿ ನಿಲ್ತಾಗ ನಿಮ್ ಮಾತ ಹೆಂಗೈತೆ ಅಂತ ನಂಗೆ ಗೊತ್ತಿಲ್ವಾ? ಅದಕ್ಕೆ ಹೊಟ್ಟೆ ಹುರಿತೀರಾ, ಎದುರು ಬಂದು ಒಣಗ್ತೀರಾ? ನಿಮ್ ಮಾತ ತೀರ್ಸ್ಕೊಳಕ್ ಇದೇ ದಾರಿ? ಹೆಂಗೂ ಚೆನ್ನಣ್ಣ ಕಾಲ್ ಮುರ್ಕೊಂಡ್ ಮಗವನೆ. ಇದೇ ಹೊತ್ತು ಕಂದಾಜ್ ಎರಡು ಒಳ್ಳೆ ಮಾತಾಡ್ ಹಣ್ಣು ಹಂಪ್ಲು ಕೈ ಕೊಟ್ರೆ ಹಂಗಂತೀಯ? ಏನೇ ಹೇಳು ಮರಿ, ಇದು ಮಾತಿಗೆ ಬಗ್ಗೋ ನಿಕ ಅಲ್ಲ, ಲಾತಾನೇ ಬೀಳ್ಬೇಕು. ಇಷ್ಟೇ ನಾನು ನಿಮ್ಗೆ ಹೆಂಗಸ್ರ ವಿಷಯ ಗೊತ್ತಿರೋದು. ಹೆಂಗಸರ ವಿಷಯ ನನಗಿಂತ ನಿಂಗೆ ಗೊತ್ತಲ್ಲ ಬಡ್ಡಿ ಮಗನೇ. ಗೊತ್ತೈತೆ ಅಂತಲ್ಲ, ನಿಂದ ಅನ್ನೋದಿಲ್ಲ, ನಂದಾರಿ ನೋಡಿ ಇದ್ದೆ.
ಏನಾಗಿ ಇಷ್ಟ ಬೆಳಿಗ್ಗೆನೆ ಎತ್ಲಾಗ್ ಹೊಂಟು ಬಿಟ್ಟಲ್ಲ. ಇಲ್ಲೇ ಚೆನ್ನಮ್ಮನ್ ನೋಡ್ಕೊಂಡ್ ಬರೋಣ ಅಂತ. ಅರೆ ಸ್ವಲ್ಪ ನಿಂತ್ಕೋ, ಸ್ವಲ್ಪ ನಿಧಾನ ಆದ್ರೆ ಆಕಾಶ ಕಳ್ಸಿ ತಲೆ ಮೇಲೆ ಬೀಳಕ್ಕಿಲ್ಲ. ನಿನ್ನ ಹತ್ರ ಒಂದು ಮಾತು ಕೇಳೋದೈತೆ. ಏನು? ನಿನ್ನ ಮ್ಯಾಗ ಎಷ್ಟು ಪ್ರೀತಿ ವಿಶ್ವಾಸ ಈ ಜೀವದೊಳಗೈತೆ ಗೊತ್ತಾ? ಏನೋ ಸಿಟ್ನಾಗಿ 2 ಮಾತಂತೀನಿ ಅಷ್ಟೇ. ನೋಡು, ಎಷ್ಟಾದ್ರೂ ನಿನ್ ತಂದೆ ತಾಯಿ ಇಲ್ದೋಳು, ದೇವ್ರ ಮಗು, ನಾನು ದೇವ್ರ ಪೂಜಾರಿ, ನಾವಿಬ್ರು ಪ್ರೀತಿ ವಿಶ್ವಾಸ ಆಗಿರ್ಬೇಕು. ಕಾದಾಡೋಕುಂಟ ಛೇ. ಕುಡಿಗ್ ಬಾ, ಹಣ್ಣು ಕೊಡ್ತೀನಿ ತಿನ್ನು, ದೇವ್ರ ಪ್ರಸಾದ ಕೊಡ್ತೀನಿ, ತಗೊಂಡೋಗ ಆ ಚೆನ್ನಣ್ಣಂಗ್ ಕೊಡು. ನಿನಗೆ ತಿಂಡಿ ತೀರ್ಥ ಬೇಕಾದ್ರೆ ಅವ್ರಿಬ್ರನ್ನ ಕೇಳಕ್ಕೆ ಹೋಗ್ಬೇಡ. 2 ಹೊತ್ತು ಗುಡಿಗೆ ಬಾ, ನಾನು ಬೇಕಾದ್ನೆಲ್ಲ ಕೊಡ್ತೀನಿ. ಅಲ್ಲ, ಸುಖ ಪಡೋ ವಯಸ್ಸಿನಾಗ ಹೂನಂತ ಅಮ್ಮಯ್ಯನ ಯಾಕೆ? ನಾನ್ ನಿನ್ನೆ ಮರಿಯಪ್ಪನ್ಗೆ ಹೇಳಿದ್ನಿ, ನಿಮ್ದಿಂತ ಪ್ರೀತಿ ವಿಶ್ವಾಸ ನನ್ ಬೇಕಾಗಿಲ್ಲ ಅಂತ. ನನ್ ಪ್ರೀತಿ ವಿಶ್ವಾಸ ನಿಂಗ್ ಬೇಕಾಗಿಲ್ಲ, ಆ ಚಂದನ್ ಪ್ರೀತಿ ವಿಶ್ವಾಸ ನಿಂಗ್ ಬೇಕಾ? ನಿಮ್ಮಿಬ್ರು ಮನಸ್ನಾಗ ಏನೈತೆ, ನಿಮ್ಮಿಬ್ರು ಮಧ್ಯೆ ಏನ್ ನಡೀತಾ ಐತೆ ಅನ್ನೋದು ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನು ಮೆತ್ತಗಿದ್ದೀನಿ, ಎದುರಿಗೆ ಬಿದ್ರು ಸರ್ಪ ಗೊತ್ತಾ? ಬೀದಿ ನಿಮ್ಮಿಬ್ರು ಮಾನ ಮರ್ಯಾದೆ ಕಳೆದು ಬಿಟ್ಟೇನು, ಹುಷಾರ್. ನೀನ್ ಅದೆಷ್ಟು ದಿನ ನನ್ನ ಕೈಯಿಂದ ತಪ್ಪಿಸ್ಕೋತೀಯೋ ನಾನು ನೋಡೇ ಬಿಡ್ತೀನಿ. ಅಣ್ಣ ಅಣ್ಣ, ಹೊಟ್ಟೆ ಹಸಿತಾಯ್ತಣ್ಣ. ಒತ್ತು ನಿತ್ತಿಗೇರ್ತಾ ಬಂತು, ಇನ್ನೂ ಅತ್ತೆ ಬರಲೇ ಇಲ್ವೇ? ಅದದು ಅವಳೇ ಬರ್ತಾ ಇದ್ದಾಳೆ. ಆಗಲ್ಲಪ್ಪ, ಅಪ್ಪಿ ನೆನ್ಸ್ಕೊಂಡ ತಕ್ಷಣ ಆಗ್ಲಾ ಆದ್ರು. ಅಬ್ಬಾ, ಏನ್ ಬಿಸಿಲಪ್ಪ ಇವತ್ತು, ತಲೆ ಸುಟ್ಟು ಹೋಗ್ತಾ ಇದೆ. ಬಿಸಿಲ ತಲೆ ಸುಟ್ಟೋಗ್ತಾ ಆಯ್ತಾ? ಅಡೋ ಅದಕ್ಕೆ ಬತ್ತಾವಳೆ, ಬಿಸಿಲು ಬೆಳಗಿಂದ ಸುಮ್ಕೇರು. ಇದೇನಿದು ಅಣ್ಣ ತಮ್ಮಂದ್ರಿಬ್ರು ನಗ್ತಾ ಇದ್ದೀರಲ್ಲ? ಏನು ಇಲ್ಲ, ನಿನ್ ಮುದ್ದಿನ ಮೈದ ಇದಾನಲ್ಲ, ಅಪರೂಪ ಬುದ್ಧಿ ಓಡಿಸಿ ಒಂದು ಚಾಲೋಕನ ಮಾತಾಡ್ದ, ಅದಕ್ಕೆ ನಗು ಬಂತು. ಹಂಗ? ಅದೇನ್ ಮಾತಾಡ್ದ ಹೊಣ್ಣ? ಅದು ಅದಕ್ಕೆ ಮತ್ತೆ ಮತ್ತೆ ಏನಿಲ್ಲ ಬರುತ್ತೆ, ಹೊಟ್ಟೆ ಹಸಿತೈತೆ, ಅದೇಂತದೆ ತಗೊಂಬರ್ಲಾಗಿ. ಇಂಥ ಬಿಸಿಲು ದಣಿದ್ರೆ ಹಸಿದೆ ಇರ್ತದ? ಬರ್ರಿ ಬಾಯಿ ತಾಕೋಯ್ತೀನಿ. ಅದೇನ್ ಹೊನ್ನ ಹೇಳಿದ್ದು? ಅಂತಮ್ಮಂದ್ರ ಮಾತು ನಿನಗೆ ಯಾಕೆ? ನಿಮ್ ಮಾತಾಗಿದ್ರೆ ನನ್ನ ನೋಡಿ ಯಾಕೆ ನಕ್ಕಿದ್ದು? ಹೇಳಕ್ಕಿಲ್ವಾ? ಬೇಡ ಬಿಡಿ, ನಿಮ್ ಮಾತಾಗಿದ್ರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಎಷ್ಟಪ್ಪ ಕೋಪ ಅವಳಿಗೆ? ಏನ್ ಮೂಗನ್ ಸುದಿಲೇ ಇದೆಯಲ್ಲ ಕೋಪ ನನಗೆ. ಒಂದ್ಸಲ ನಗು ನಗು, ಹೇಳ್ತೀನಿ ನಗು. ಇದನ್ನೇ ನಿನ್ ಮೈದ ಹೇಳಿದ್ದು, ನಾನು ಉರುಬಿಸಲು ಅಂದೆ, ನೀನ್ ಬಂದ್ರೆ ಬೆಳದಿಂಗ್ಲಿದ್ದ ಹಾಗಿರುತ್ತೆ ಅಂದ ನಿನ್ನ ಮೈದ. ಹೋಗ್ಲಿ, ನೀವ್ ಹೇಳ್ದೆ ಹೋದ್ರು ನನ್ ಮೈದ್ನಾದ್ರೂ ನಿಜ ಹೇಳಿದ್ನಲ್ಲ. ಓಹೋ, ಅವನ್ ದೊಡ್ಡ ಮನುಷ್ಯ ನಿಜ ಹೇಳ್ಬಿಟ್ಟ, ನಾನು ಬಾಯ್ ಬಿಟ್ಟೆ ಹೇಳ್ಬೇಕು ಅದನ್ನೆಲ್ಲ. ಚಿಕ್ಕ ಮಲ್ಗೆ ಅವನ ನೋಡ್ದಾಗ ಆಯ್ತು. ಹೌದಾ? ಹಾಗಾದ್ರೆ ದೊಡ್ಡ ಮಂದಾರ ಹೂ ಹಾಕ್ಲಾ? ಬೇಡ. ಬೇಡ್ವಾ? ಏನ್ ಮರಿ ಪೂಜಾರತ್ನರು, ಹೂವು ಹಣ್ಣು ತಕೊಂಡ್ ಹೊಂಟಿದ್ದೀರಲ್ಲ, ಎಲ್ಲಿಗೆ? ಎಲ್ಲಿಗೂ ಇಲ್ಲ, ಇದು ಅಮ್ಮನವ್ರ ಪ್ರಸಾದ. ಯಾವ ಅಮ್ಮನವ್ರದು? ಯಾವ ಅಮ್ಮನವ್ರದು ಅಲ್ಲ, ದೇವಿ ಪ್ರಸಾದ. ಮತ್ತೆ ದೇವಿ ಪ್ರಸಾದನ ಭಕ್ತರಿಗೆ ಕೊಡದೆ ನೀವೇ ತಗೊಂಡ್ ಹೊಂಟಿದ್ದೀರಾ? ಸರಿಯಾದ ಭಕ್ತರು ಯಾರು ಅಂತ ಹುಡ್ಕೊಂಡು ಹೊರಟಿದ್ದೆ. ಹಂಗ? ನಾನಿದ್ದೀನಲ್ಲ. ನೀನು ಭಕ್ತಳ? ಹೌದು. ನೀನ್ ಮರಿ ಪೂಜಾರಪ್ಪ, ನಾನ್ ಮರಿ ಭಕ್ತಳು. ಹಂಗಾದ್ರೆ ಪ್ರಸಾದ ಕೊಡ್ತೀನಿ. ಅಂತೂ ನನಗೆ ಸರಿಯಾದ ಭಕ್ತಳ ಸಿಕ್ಕದಂಗಾಯ್ತು. ದಿನ ಹಿಂಗೆ ಬಸ್ ಹುಡುಕ್ತಾ ಇರ್ತೀಯಾ ಪ್ರಸಾದ ಕೊಡ್ತೀನಿ ಅಂತ? ನಮ್ ಗುರು ಪೂಜಾರಪ್ಪನ ಸಾಕ್ಷಿಯಾಗ ನಾ ಯಾರನ್ನು ಹುಡುಕ್ತಾ ಇಲ್ಲ. ನಿಮ್ಮಂತ ಭಕ್ತರು ಯಾರು ಸಿಗ್ತಾರಾ? ನನ್ ಜನ್ಮ ಸಾರ್ಥಕವಾಯ್ತು. ಚೆಲ್ವಮ್ಮ. ಯಾಕೆ? ಚೆಲ್ವಮ್ಮ. ಚೆಲ್ವಿ, ನಾನೊಂದು ಕೇಳ್ತೀನಿ, ಕೊಡ್ತೀಯಾ? ಏನದು? ನಿನ್ನ ಹತ್ರ ತೆಂಗಿನಕಾಯಿ ಬಟ್ಲಿದೆಯಲ್ಲ, ಅದ್ರಲ್ಲಿ ಒಂದು ಕೊಡ್ತೀಯಾ? ಯಾಕೆ? ಒಂದಾದ್ರೂ ಕೊಡದೆ ಇದ್ರೆ ಗುರುಗಳು ಹೊಡಿತಾರೆ. ನಾನ್ ಕೊಡ್ದೆ ಹೋದ್ರೆ ಏನ್ ಮಾಡ್ತೀಯಾ? ಸುಮ್ಮನೆ ಹಾಗೆ ಹೇಳ್ತೀಯ, ನಾ ಕೇಳಿದ್ರೆ ಕೊಟ್ಟೇ ಕೊಡ್ತೀಯ. ಒಂದ್ ವೇಳೆ ಕೊಡ್ಲಿಲ್ಲ ಅಂತ ಇಟ್ಕೊ, ಆವಾಗ ಏನ್ ಮಾಡ್ತೀಯಾ? ಅಂತ ಹೇಳ್ತೀನಿ.
ಅಳ್ತೀಯಾ ಮರಿ? ಅಳ್ಬೇಡ ಮರಿ, ಗುಂಡು ಒಳ್ಳೆ ಕುಂಬಳಕಾಯಿ ಇದ್ದಾಗಿದೀಯಾ. ನೀನ್ ಹತ್ರ ನನ್ಗೆ ಹೆಂಗೆಂಗೋ ಆಯ್ತದೆ. ತಗ. ಇವತ್ತು ಬೆಳಗ್ಗೆ ಎದ್ದು ಕನ್ನಡಲ್ಲಿ ನನ್ನ ಮಕ ನಾನೇ ನೋಡ್ಕೊಂಡೆ ಅಂತ ಕಾಣಿಸುತ್ತೆ. ನಿನ್ ಮುಖನೇ? ಅಯ್ಯೋ ಚೆಲ್ವಿ, ಪೂಜಾರಪ್ಪ. ಹೌದು ನಾನೇ. ಇದ್ಯಾಕ್ ಬಾಗಿಲು ಹಾಕಿದ್ರಿ? ಬಾಗಿಲು ಹಾಕದಿದ್ರೆ 4 ಜನ ನೋಡಲ್ಲ ಅದಕ್ಕೆ. ಅಂದ್ರೆ ನಿಮ್ ಉದ್ದೇಶ? ನೋಡು, ಈ ಹಳ್ಳಿಯಲ್ಲಿ ನೀನು ಹಾಯಾಗಿರ್ಬೇಕು ಅಂದ್ರೆ ನೀನು ನನ್ನೋಳಾಗ್ಬೇಕು. ನಾನು ಹೇಳಿದ್ದಕ್ಕೆಲ್ಲ ನೀನು ಒಪ್ಕೊಂಡು ನಡೆದ್ರೆ ನೀನು ಸುಖವಾಗಿರ್ತೀಯ. ತಿಳಿತಾ? ಬಾ ಬಾ ಅಂದ್ರೆ. ನೀವ್ ದ್ಯಾವ್ರ ಭಕ್ತರು, ಹಿಂಗೆಲ್ಲ ಮಾತಾಡ್ಬಾರ್ದು. ಅಯ್ಯೋ, ಹೊರಗಡೆಯವರಿಗೆ ನಾನು ದ್ಯಾವ್ರ ಭಕ್ತ, ಇಲ್ಲಿ ನಿನ್ನ ಭಕ್ತ. ಈಗ ಇನ್ನೊಂದ್ ಹೆಜ್ಜೆ ಮುಂದೆ ಬಂದ್ರೆ ಒಳ್ಳೇದಾಗೋಕಿಲ್ಲ. ಹಂಗ ಆಗಿದ್ದಾಗಲಿ ತಪ್ಪಾಗಿತ್ತು, ಉಳ್ಕೊಂಡೆ. ಇನ್ನೊಂದು ಸಾರಿ ನೋಡ್ಕೋತೀನಿ. ಏನಾಯ್ತಮ್ಮ? ನಾಗಿ ಏನಾಗಿ ಏನಾಯ್ತಮ್ಮ? ಯಾರು ಬಂದಿದ್ದಾಗಿ ಇಲ್ಲಿ? ಪೂಜಾರಪ್ಪ. ಪೂಜಾರಪ್ಪ? ಹೌದು ಕಣಣ್ಣ, ಈ ಹೊತ್ತಿನಲ್ಲಿ ನೀವಿಲ್ಲಿ ಬರ್ತಾ ಇದ್ದಿದ್ರೆ ನನ್ ಮಾನ ಉಳಿತಿರ್ಲಿಲ್ಲ. ಚೀಚಿ, ಇದೇನು ಊರ ಇಲ್ಲ ಕಾಡ? ದಿಕ್ಕು ದೆಸೆ ಇಲ್ದಿರೋ ಹುಡುಗಿನ ಈ ರೀತಿ ಗೋಳಿಕೊಳ್ಳಲ್ಲ. ಇವತ್ತು ಇದಾಯ್ತು, ನಾಳೆ ಇನ್ನೊಂದಾಗುತ್ತೆ. ಏನಂದ್ರೆ ಇಂಥ ಅನ್ಯಾಯ ಕಣ್ಣಿಂದ ನೋಡ್ತಾ ಸುಮ್ಮನಿರೋದಾ? ಏನಂದ್ರೆ ಯಾವಾಗ್ಲೂ ನಿಮ್ ಒಳ್ಳೆ ಮಾತು, ನಿಮ್ ಕರುಣೆಯಿಂದಲೇ ಬದುಕ್ತಿದೆ ಈ ಹುಡುಗಿ. ಇಲ್ಲಿ ಒಂಟಿ ಆಗ್ಬಿಟ್ರೆ ಹೀಗೆ ಯಾತ್ರೆಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಇವಳು ನಮ್ಮ ಮನೆ ಕರ್ಕೊಂಡು ಹೋಗೋಣ. ಇದೊಂದು ಜೀವ ನಮ್ಗೇನು ಭಾರ ಆಗೋಲ್ಲ. ಎಂಥ ಒಳ್ಳೆ ಮನಸ್ಸು ನಿಂದು. ಏನಾಗಿ ನಿನ್ ಬಟ್ಟೆ ಎಲ್ಲ ತಗೋ. ಎಲ್ಲಿಗೆ? ನಮ್ಮನೆಗಮ್ಮ. ನೀನಿಲ್ಲಿ ಒಂಟಿಯಾಗಿದ್ದು ಬಾಧೆ ಪಡ್ಬೇಕಾಗಿಲ್ಲ, ಅಲ್ಲಿ ನಿರ್ಭಯವಾಗಿರ್ಬೋದು. ಬಾ. ಗೊತ್ತಾಯ್ತು. ನಾನ್ ಮಾಡ್ಲಾ? ಬೇಡಮ್ಮ, ಆಗೋಯ್ತು. ನೀನು ಹೋಗಿ ಸ್ವಲ್ಪ ನೀರು ಕೊಡು. ಹಾಗೆ ಅವ ಅಡ್ಗೆ ಆಯ್ತಾ?
ನಾಗಿ ಯಾಕೆ ಊಟಕ್ಕೆ ಬರ್ಲಿಲ್ಲ? ನಾಗಿ ನಾಗಿ ಊಟಕ್ಕೂ ಬರ್ಬೇಕು ಎಂತ ಕೆಲಸ ಮಾಡ್ತಾವಳಮ್ಮ? ನಾಗಿ ಬಾ ಬಾ ನಾಗಿ. ಇಷ್ಟು ದಿನ ಉಪವಾಸ ವನವಾಸ ಆಯ್ತಲ್ಲ, ಈಗ್ಲಾದ್ರೂ ಹೊಟ್ಟೆ ತುಂಬಾ ತಿನ್ನು. ಕೂತ್ಕೋ. ಊಟ ಮಾಡ್ತೀನಿ ಅನ್ನೋರು ಕೊಡ್ಸಾಕಿಲ್ಲ, ಬೇಡ ಅಂದ್ರೆ ಬಲವಂತ ಮಾಡಕ್ ಹೋಯ್ತೀಯ. ಮಜ್ಜಿಗೆ ಹಾಕವ ನಂಗೆ. ಬೆಳಗ್ಗೆ ಇದ್ರೆ ಅಲ್ಲಿ ಕಸರತ್ತು, ತಟ್ಟೆ ಮುಂದೆ ಇಲ್ಲಿ ಕಸರತ್ತು, ಹಿಂಗಾದ್ರೆ ಹೆಂಗೆ ಹೊನ್ನ? ಚೆನ್ನಾಗಿ ಹೊಲಕ್ ಹೋಗಿ ಎಷ್ಟೊತ್ತಾಯ್ತು, ಅಲ್ಲಿ ಅವನೊಬ್ನೇ ದುಡಿಬೇಕಾ? ಜಾಗದಾಗ ಊಟ ಮಾಡಿ ಹೊಲಕ್ ಹೋಗಿ. ಹೊನ್ನಣ್ಣನೇ ನೀವಿಷ್ಟು ಆತರ ಮಾಡಬಾರ್ದಾಗಿತ್ತು ಅತ್ತೆ. ಅವನ ಮೇಲೆ ನಿಮ್ಗಿರೋ ಪ್ರೀತಿ ನಂಗಿಲ್ವಾ? ನೀನೇನೇ ಹೇಳು ನೀಲ, ಹೊನ್ನನ್ಗೆ ಇಷ್ಟು ವಯಸ್ಸಾಗಿದ್ರು ವಯಸ್ಸಿಗೆ ತಕ್ಕ ಬುದ್ಧಿನೇ ಇಲ್ಲ. ಏನಿದ್ರು ಅವನ್ಗೆ ಹೇಳೇ ಮಾಡಿಸ್ಬೇಕು. ಬುದ್ಧಿ ಹೆಂಗಾದ್ರೂ ಇರ್ಲಿ, ಹೊನ್ನಣ್ಣನ ಮನ್ಸು ಮಾತ್ರ ಅಪರಂಜಿ ಅತ್ತೆ. ಈಗಿನ ಕಾಲದಲ್ಲಿ ಮನ್ಸು ಯಾರು ಕೇಳ್ತಾರೆ ನೀಲ? ಎಲ್ರು ಕೇಳೋದ್ ಬುದ್ಧಿನೇ. ಅದ್ ಬರೋ ಕಾಲಕ್ಕೆ ಬಂದೇ ಬರ್ತದೆ. ಈಗೇನು ಅಂತ ವಯಸ್ಸಾಗಿರೋದು? ಎಲ್ಲರಿಗೆ ತಂದೆ ಬರೋ ಮಾರುತಿ, ಎಲ್ಲರಿಗೆ ತಂದೆ ಬರೋ, ಎಲ್ಲಿ ಎಲ್ಲಿ ನೋಡಿದ್ದರು ಅಲ್ಲಿ ನಿಮ್ಮ ತೀರುತಿ, ಎಲ್ಲಿ ಎಲ್ಲಿ ನೋಡಿದ್ದರು. ಏನೋ ಚಿಕ್ಕವರು ಶಾನೆ ಖುಷಿಯಾಗವ್ರಲ್ಲ ಇವತ್ತು. ₹100 ತಗಡೆ ಬಂದ್ಬಿಟ್ಟು ಏನ್ ಅರ್ಧಗಾವ್ರ ಪಾಠಕ್ಕೆ ಹೋಗಿದ್ದೆ, ಹಂಗೆ ಬಂದೆ. ಎಲ್ಲಿ ಚೆನ್ನಾಗಿ ಕಾಣಿಸುತ್ತಿಲ್ವೇ? ಆಗ ಪಕ್ಕದವ್ರನ್ನೇ ಕೆಲಸ ಮಾಡ್ತಾವ್ರೆ. ಏನೋ ಒಂದು ವಿಷಯ ಕೇಳಿದ್ನಲ್ಲ, ಏನ್ ವಿಷಯ ಅದು? ಮಣ್ಣ ನಾಗಿನ ಮನೇಲಿ ತಂದಿಟ್ಕೊಂಡವನಂತೆ. ಪೂಜಾರಪ್ಪ, ನಮ್ಮ ಅಣ್ಣ ಅಲ್ಲ, ನಮ್ಮ ಅಕ್ಕೆ ನೀಲಕ್ಕ. ಯಾರನ ಆಗ್ಲಿ ಕಿವಿ ಹಿಡಿದ್ರೆ ಕಣ್ಣಲ್ಲಿ ನೀರು ಬರಕಿಲ್ವಾ? ಹಂಗಂದ್ರೆ ನಿಮ್ಮ ಅಣ್ಣನೋ ನಿಮ್ಮ ಅತ್ತಿಗೆನೋ ಅಂತೂ ಹಾವು ತಂದು ಮನೇಲಿ ಸಾಕೊಂಡ್ರಿ ಎಲ್ರೂ ಅನುಭವಿಸ್ಬೇಕು. ಆ ನಾಗಿನ್ ತಂದು ಮನೇಲಿ ಇಟ್ಕೊಂಡ್ರಿ ಮನೆ ಉಳ್ದಾತ, ಮನೆತನ ಉಳ್ದಾತ. ಏನಾರ ಹೇಳುವಣ್ಣ, ಇದು ಒಂದು ಮಾತ್ರ ಕೆಟ್ಟ ಕೆಲಸ. ಏನಂದು? ಹಂಗಾರ ನಮ್ಮ ಅಣ್ಣ ಅತ್ತಿಗೆ ಇಬ್ರು ಕೆಟ್ಟ ಕೆಲಸ ಮಾಡೋರು ಅಂತೀಯ? ಓ ಪೂಜಾರಪ್ಪ, ಇವತ್ತು ತಂದಂಗೆ ನೀ ಏನಾರ ಇನ್ನೊಂದು ದಿವಸ ಹೇಳ್ದು ಸಮಾಜಕ್ಕೆ ಪೂಜಾರಪ್ಪ, ಇದ್ರ ಖಂಡಿತ. ನಾನು ಅಷ್ಟೇ ವಿಷಯ ಹೇಳಿದೆ. ಅಪ್ಪ ಕೇಳಿದ್ರಿ ಕೇಳು, ಬಿಟ್ರೆ ಬಿಡು. ಬರ್ತೀನಿ. ಸ್ವಾಮಿ ಮುಖ್ಯ ಪ್ರಾಣ. ಅದೇ ನಂಗ್ ಮಾಡ್ತಾ ಇದೀಯಾ? ಅದು ಯಾವ ತಾನು ನೀನು ಮಾತಾಡ್ಸಿದ್ದು? ನಮ್ ಕೊನೆ ಮನೆ ಕೆಲ್ಸ ಅಂತಾವ, ಅದ್ ಗೊತ್ತಿಲ್ಲ? ನಿನಗೆ 1000 ಸಲ ಹೇಳಿಲ್ವಾ ಮಾತಾಡಿಸ್ರೆ ಹೆಂಗಸರು ಬಾಜಾರಿ ಆಗ್ಬಾರ್ದು ಅಂತ? ನಿನಗೆ ಮಾನ ಎಲ್ಲ ಮರ್ಯಾದಿಲ್ಲ. ಅದೆಲ್ಲ ಮೊದ್ಲೇ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಪಾಪ ಮುದುಕ ಆಗೋಗ್ಬಿಟ್ಟ, ಈಗ ಬಂತ ಅನುಮಾನ. ಏನೇ ನೀನು ಹೇಳ್ತಿರೋದು? ಇನ್ನೇನ್ ಮತ್ತೆ? ನನ್ನನ್ನೇ ಎದುರಿಸಿದ್ಯಾ? ಇದೇನ್ ನೀನ್ ಮಾಡ್ತಾ ಇರೋ ಕೆಲಸ? ಕೈ ಬಳಸಿ ನನ್ನ ಇವತ್ತು ಹುಟ್ಲೇ ಮಾಡಿಸ್ಬಿಡ್ತೀನಿ. ಗಂಡ ಹೆಂಡ್ರಿ ಕಿತ್ತಾಡೋ ಚೆನ್ನಾಗಿರುತ್ತಾ? ನಾಳೆ ಜನ ನೋಡಿದವ್ರು ಏನ್ ಅನ್ಕೋತಾರೆ? ಇವತ್ತು ಎಂಥ ಮಾತಾಡ್ರು ಗೊತ್ತಾಗ್ತೇನ? ಏನಾದ್ರೂ ಅನ್ಕೊಂಡು ಹೋಗ್ಲಿ, ಮನೆ ಮಾತು ಮನೆ ಒಳಗಡೆ ಇರಬೇಕು ಹೊರತು ಈಗೆಲ್ಲ ಹೊರಗಡೆ ಬರಬಾರ್ದು. ಏನ್ ಕೇಳ್ಬೇಕಾ? ನಿನಗಾದ್ರೂ ಮಾರು ಕಲ್ತ್ಕೊಳ್ಳಿ. ಇಡೀ ನಡಿ ಮನೆಗೆ. ಯಾವ ಕಾಲಕ್ಕೆ ಭಗವಂತ ನಿಮ್ಗೆಲ್ಲ ಬುದ್ಧಿ ಕೊಡ್ತಾನೋ ಕಾಣೆ. ನಡಿಯೇ. ಅಣ್ಣ, ಅದೇನೋ ಗದ್ದಲ ಆಗ್ತಾ ಇದ್ದಂಗಿತ್ತು. ಹೆಂಗ್ ಸುಂದ ಮೇಲೆ ಗದ್ದಲ ಇದ್ದೇ ಇರುತ್ತೆ. ಹೋಲಿ ಬಿಡು, ಬೇರೆಯವ್ರ ಮನೆ ಸುದ್ದಿ ನಮ್ಗೆ ಯಾಕೆ? ನಮ್ಮ ಕೆಲಸವೇ ನಮಗೆ 1000 ಇದೆ. ನಡಿ ನಡಿ ಕೆಲಸ ನೋಡು. ಏನಾಗಿ ಇಷ್ಟು ಸಂತೋಷವಾಗಿ ಹಾಡ್ತಾ ಬಂದ್ಬಿಟ್ಟೆ? ಅದೇನು ಇಷ್ಟೊತ್ತಾಗಿ ಬಂದ್ಬಿಟ್ಟಿದ್ದು? ಊರಿಂದ ಅಮೀರ್ಕನ್ ತಮ್ಮ ಬಂದವ್ರೆ, ಅದಕ್ಕೆ ನಿಮ್ಮನ್ನು ಕರ್ಕೊಂಡ್ ಬಂದ್ರು. ಬೇಗ ಬರ್ಬೇಕಂತ. ಹೌದಾ? ಅಣ್ಣ ಅಣ್ಣ, ನಾನ್ ಮನೆಗೆ ಹೋಗಿ ಅದೇನು ಅಂತ ನೋಡ್ತೀನಿ. ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಲ್ಲಿಗೆ ಬಂದ್ಬಿಡು. ಅದು ಅಕ್ಕಿ ಹೊತ್ತು ಕಜ್ಜಾಯ ಮಾಡ್ತೀನಿ ಅಂತ ಹೇಳಿ ಖುಷಿ ಬೇಗನೆ ಮಾಡೋದು ಕೇಳ್ಬೇಡ.
ಆಗ್ಲೇ ಕೇಳಿದ್ದು ನಾನೇ ಕೊಡ್ತಾ ಇದ್ದಲ್ಲ ಕಜ್ಜಾಯ ನಿನಗೆ. ಓ ಯಾಕೋ ಸರಿಯಪ್ಪ. ಯಾಕೆ ನನ್ ಮೇಲೆ ಕೋಪನ? ಅಂತೂ ನಾನು ಊರಿಗೆ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅನ್ನಿ. ಅವನ ಕೈಲಿ ಹೂ ಅನ್ಸ್ಕೊಂಡ್ಬಂದ್ಬಿಟ್ಟಿದ್ಯಾ? ನನ್ ಕೇಳೋದೇನಿದೆ? ಅವನ್ ಮಾತಿಗೆ ನಾನು ಯಾವತ್ತಾದ್ರೂ ಇಲ್ಲ ಅನ್ನಕ್ಕಾಗ್ತದಾ? ಹಾಗಾದ್ರೆ ಅತ್ತೆ ಹೇಳಿದ್ರಿ ಅಂತ ಕಳಿಸ್ತಿದ್ದೀರಾ? ನೀವೇನು ಸಂತೋಷವಾಗಿ ಕಳಿಸ್ತಾ ಇಲ್ಲ. ಓ, ಸಂತೋಷವಾಗಿ ಬೇರೆ ಕಳಿಸ್ಕೊಡ್ಬೇಕಂತ ಹೇಳ. ನೀನೇನೋ ಸಲೀಸಾಗಿ ಹೊರಟೋಗ್ಬಿಡ್ತೀಯಾ? ಇಲ್ಲಿ ನಾವ್ ಹೇಗಿರ್ಬೇಕು? 1 ವಾರ ಹೋಗಿದ್ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಹೇಗ್ ಬಿಟ್ಟಿರ್ಲಿ ನಿನ್ನ ನಾನು? ಓಹೋ, ಬಿಟ್ಟಿರೋದು ನಿಮ್ಮೊಬ್ಬರಿಗೆ ಕಷ್ಟ ಏನೋ? ಓಹೋ, ಪಾಪ ನಿನಗೂ ಕಷ್ಟ ಆಗ್ತಾ ಇದೆ ಅಲ್ಲ, ಅದಕ್ಕೆ ನಗನಗಿತ ಹೋಗಿದ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದಕ್ ಬಂದ್ಯಾ? ಹೋಗಿದ್ ಬಾ, ಹೋಗು. ಅಯ್ಯೋ, ಕೋಪ ನೋಡಪ್ಪ, ಎಷ್ಟುದ್ದ ಬರ್ತೀವಿ ಅವ್ರಿಗೆ. ಇಷ್ಟೇನಾ ನೀವು ನಾನು ತಿಳ್ಕೊಂಡಿರೋದು? ನಿಮ್ ಮೇಲೆ ನಂಗೆ ಅದೆಷ್ಟು ಪ್ರೀತಿ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಮನ್ ಬಿಟ್ಟು ಊರಿಗೆ ಹೋಗ್ಬೇಕು ಅಂದ್ರೆ ನಂಗೆ ಅದೆಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಹಂಗಂತ ಹೇಳಿ ನನ್ ಕಣ್ಣಾಗಿ ನೀರು ಹಾಕಿದ್ರೆ ನೀವು ಇನ್ನಷ್ಟು ಕಷ್ಟ ಪಡ್ತೀರಾ ಅಂತ ಹೇಳಿ ಆ ಕಂಡನೆಲ್ಲ ಹೊಟ್ಟೆಲ್ಲಿ ತುಂಬಿಕೊಂಡು ಮೇಲೆ ನಗ್ನಗ್ತಾ ಇದ್ದೀನಿ. ಈಗಲೂ ಹೇಳಿ, ನೀವು ಬೇಡ ಅಂದ್ರೆ ನಾನು ಹೋಗೋಕಿಲ್ಲ, ನಿಮ್ಮ ಮನೆಗೂ ಹೋಗೋಕಿಲ್ಲ. ನಿಮ್ಗಿಂತಲೂ ಹೆಚ್ಚಿನ ಸುಖ ಸಂತೋಷ ಬೇರೆ ಯಾವುದಿದೆ ನನಗೆ ಪ್ರಪಂಚದಾಗಿ. ನೀವಿರಂದ್ರೂ ಇದ್ಬಿಡ್ತೀನಿ. ನಾನಿನ್ ಹೋಗ್ಬೇಡ ಅನ್ನ. ವರ್ಷಕ್ಕೊಂದು ಹಬ್ಬ, ಅದು ದೇವ್ರ ಹಬ್ಬ. ನಿಮ್ ತಾಯಿ ಮನೆ ಹೋಗ್ತೀನಿ ಅಂದ್ರೆ ನಾನ್ ಬೇಡ ಅಂತೀನ? ನಾನೇನೋ ನಿನ್ನ ಸಂತೋಷವಾಗಿ ಕಳಿಸ್ಕೊಡ್ಬೇಕು ಅಂತೀನಿ. ಆದ್ರೆ ಹಾಳ ಮನಸ್ಸು 8 ದಿವಸ ನಿನ್ನ ಬಿಟ್ಟಿರ್ಬೇಕಲ್ಲ ಅಂತ ಸಂಕಟ ಪಡುತ್ತೆ ಅಷ್ಟೇ. ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೀವು ಹೇಳ್ಬೇಕಾ? ನಂಗೆ ಗೊತ್ತಿಲ್ವಾ? ನಾನ್ ಬದುಕಿರೋದೇ ನಿಮ್ಗೋಸ್ಕರ, ನಿಮ್ ಪ್ರೀತಿಗೋಸ್ಕರ. ಅದೆಲ್ಲ ಒಂದಿನ ನಾನ್ ಬದುಕ್ತೀನ. ಏನ್ ನೀನ್ ಹೇಳಿದ್ದು? ಯಾವುದು? ನಾನ್ ಬದುಕಲ್ಲ ಅಂತ ಹೇಳಿಲ್ಲ ನೀನು. ನೋಡು, ಇನ್ನೊಂದ್ ದಿವಸ ಈ ಮಾತು ನನ್ನ ಎದುರಿಗೆ ಆಡಬಾರದು ನೀನು. ಇದ್ದ ಮಾತನ್ನೇ ಹೇಳಿದೆ. ನಾನ್ ಬದುಕಿರೋದೇ ನಿಮ್ ಪ್ರೀತಿಗೆ. ಅದ್ ತಪ್ಪಿದ ದಿನ ನಾನಿಲ್ಲ. ತಿರ್ಗಾ ನೋಡು ಮತ್ತೆ ನೀನು ಅದೇ ಮಾತಾಡ್ತಾ ಇದೀಯಲ್ಲ. ನಿನ್ನ ಬಾಯಿಂದ ಮಾತು ಕೇಳಿದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಶೂಲ ತಗೊಂಡು ತಿವಿದ ಹಾಗಾಗುತ್ತೆ. ನೀನಿಲ್ಲದೆ ಇದ್ರೆ ನಾನು ಉಳಿತೀನಿ. ಏನಮ್ಮ ಇದು? ಹುಚ್ಚುಡುಗಿ, ನಾನು 8 ದಿನ ಊರಿಗೆ ಹೋಗಕ್ ನೀನ್ ಇಷ್ಟ ಇರ್ಬೇಕಾ? ನೋಡು, ಅತ್ತೆ ಒಬ್ಬರ ಕೈಯಲ್ಲೇ ಮನೆ ಕೆಲಸ ಎಲ್ಲ ನೋಡ್ಕೊಳಕ್ ಆಗೋಕಿಲ್ಲ. ನೀನು ಸ್ವಲ್ಪ ಸಹಾಯ ಮಾಡ್ತಿರೋ? ಯಾಕೆ ಹೊತ್ತಾಗಿಲ್ವಾ? ಅಲ್ಲಿ ನಿಮ್ ತಮ್ಮ ಗಾಡಿ ಕಟ್ಕೊಂಡು ಕಾಯ್ಕೊಂಡಿದ್ದಾನೆ. ಬಿಸಿಲು ನೋಡ್ತಾ ಇದೆ, ಆಮೇಲೆ ಪ್ರಯಾಣ ತೊಂದರೆ ಆಗುತ್ತಲ್ಲ. ರವಿ, ನಾಗಿ ಯಾಕೆ ಕಟ್ತಾ ಇದ್ದೀಯಾ? ಓಹೋ, ಇವನು ಊರ್ ಹೋಗ್ತಾ ಇದ್ದಾಳೆ ಅಂತಲಾ? ನೋಡು, ಪ್ರಯಾಣ ಹೊರಟಿರುವಾಗ ಹಾಗೆಲ್ಲ ಕಣ್ಣ ನೀರ್ ಹಾಕ್ಬಾರ್ದು, ನಗನಗ್ತಾ ಕಳಿಸ್ಕೊಡ್ಬೇಕು. ಸ್ವಲ್ಪ ಕೆಳಗಡೆ ಹೋಗಿ ಆ ಗಾಡಿಯಲ್ಲಿ ಬರ ಹೇಳಿ ಸಾಮಾನೆಲ್ಲ ತಗೊಂಡು ಹೋಗಿ. ಯಾಕೆ ಹೇಳ್ತಾ ಇದೀಯ? ಹೋಗಿದ್ಬ. ಹೋಗ್ಬರ್ತೀನಿ ಅತ್ತೆ, ಹುಷಾರಾಗಿ ಹೋಗ್ಬಾವ. ನಿಮ್ಮವು ನಾನು ಕೇಳ್ದೆ ಅಂತ ಹೇಳು. ಹೊನ್ನೇನ ಹೋಗ್ಬರ್ಲಾ? ಅತ್ತೆ, ಬೇಗ ಬಂದ್ಬಿಡಕ್ಕೆ. ನೀನೇ ಗಾನ ಬಡಿಸಿದ್ರೆ ಒಂದು ಜಾಸ್ತಿ ಊಟ ಮಾಡ್ತೀನಿ. ನಾಗಿ,
ನೀಲಕ್ಕ ಬರ್ಲ ಬರ್ತೀನಿ. ಒಂದು ವಾರ ಮರೆತು ಬಿಡ್ಬೇಡ. ತಮ್ಮಯ್ಯ, ಸ್ವಲ್ಪ ಗಾಡಿ ನಿಲ್ಸು. ಏನ್ ಬಂದ್ರಿ? ಏನಿಲ್ಲ, ಸುಮ್ಮನೆ ಬಂದೆ. ಅಯ್ಯೋ ಇಲ್ಲ, ಇದು ನಿನಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಆಸೆ ಇಲ್ಲ. ಬೆಳಿಗ್ಗೆನೆ ತಂದಿದ್ದೆ, ನಿನ್ನ ಹೊರಡಿಸ ಆತ್ರದಲ್ಲಿ ಕೊಡೋದಕ್ಕೆ ಮರ್ತೇ ಹೋಯ್ತು. ತಗೋ, ಒಂದು ವಾರದಲ್ಲಿ ಬಂದ್ಬಿಡ್ತೀಯಲ್ಲ? ಬರ್ತೀನಿ. ತುಂಬಾ ಬಿಸಿಲಾಗಿದೆ, ನಡೀರಿ ಮನೆಗೆ. ಪರವಾಗಿಲ್ಲ. ಅದೇ ಗಾಡಿ. ಬಾಬಾ, ನೀಲಕ್ಕ ಊರಿಗೆ ಹೋಗಿ ಎಷ್ಟು ದಿವಸ ಆಯ್ತವ? ಚೆನ್ನಾಯ್ತು ಬಿಡು. ನೀನ್ ಹಿಂಗ್ ನೀಲಕ್ಕನ ಜಾನದಲ್ಲೇ ಕೂತ್ ಬಿಟ್ರೆ ಒಂದ ಚೆನ್ನಣ್ಣ ಉಪವಾಸ ಮಾಡ್ಬೇಕಾ? ಊಟ ತಗೊಂಡು ಹೋಗೋದು ಗೊತ್ತಾಗ್ಲಿಲ್ಲ ಬಾಬಾ? ಹೌದು ಕಣವ, ಮರ್ತೆಲ್ಲ ಹಾಕಿಟ್ಟಿದ್ದೀರಾ? ಹಾಕಿಟ್ಟು ಅರ್ಧ ಗಂಟೆ ಆಯ್ತು. ಬಾಮ್ಮ ನೋಡು, ನಾನು ಒಳಗೋಗ್ತಿದ್ದಂಗೆ ಮತ್ತೆ ನೀಲಕ್ಕನ ಜ್ಞಾಪಿಸ್ಕೊಂಡು ಕೂತ್ಕೋಬೇಡ. ಬಾ. ಯಾಕಾಗಿ ಊಟ ತರಕ್ಕೆ ಇಷ್ಟೊತ್ತು ಮಾಡ್ದೆ ಇವತ್ತು? ಮತ್ತೆ ದನ್ನಾಗೋಗಿ ಹೋಗು. ಯಾಕಣ್ಣ ಊಟ ಮಾಡಿದೆ ಸುಮ್ಮನೆ ಕೂತಿದ್ದಿ? ಯಾಕೋ ಹಸಿನೇ ಇಲ್ಲ ನಾಗಿ. ಹಸಿಲ್ವಾ? ಯಾಕಣ್ಣ ಸುಳ್ಳು ಹೇಳ್ತೀಯಾ? ನಮ್ದೇವ್ರ ಸತ್ಯ ನಂಗೆ ತಿಳಿಯಾಕಿಲ್ವಾ? ಇವತ್ತು ಅಕ್ಕೆ ತಂದು ಬಡಿಸಿದ್ರೆ ಪಟ್ಟಾಗಿಳಿಸ್ತಾ ಇದ್ದೇನು? ಅಕ್ಕೆ ತಂದು ಬಡಿಸ್ಲಿಲ್ಲ ನೋಡು, ಅಕ್ಕೆ ಹಸಿಲಿಲ್ಲ ನಿಂಗೆ. ಪಟ್ಟಾಗಿಳಿಸ್ಬಿಟ್ಟಿನ ನಡಿಲೇ ನಡಿಲೇ, ಎಷ್ಟು ದಿನ ನಡೀತದೋ ನಡಿಲಿ ನಿನ್ ಸಮ. ಇವತ್ತು ಬರೆದಲ್ಲಿ ಎಷ್ಟು ಬೇಜಾರಾಗ್ತೈತೆ. ಈ ಹೆಂಗಸ್ರಿ ಗಂಡಸ್ರು ಅವತ್ತೇ ಅರ್ಥವಾಗಿರಲ್ಲ. ಬರ್ಲಿ, ಇವತ್ತು ನೋಡ್ಕೊಳ್ತೀವಿ. ಆಹಾ, ನನ್ನ ಹತ್ರ ನಿನ್ ಬೇಳೆ ಬೇಕಿಲ್ಲ, ನಾನೇನ್ ಕಂಡಿಡಿಯಕ್ಕಾಗಲ್ಲ ಅಂತ ತಿಳ್ಕೊಂಡ್ಯಾ? ಕೆಲವಮ್ಮ ಕೆಲವು ಇದೇನಿದು ಹುಲ್ಮೇದಲ್ಲಿ ಕಸರತ್ತು? ಕಸರತ್ತು ಅಲ್ಲ, ನನ್ ತಲೆನೂ ಅಲ್ಲ. ಕರು ಒದ್ಬಿಟ್ಟೋಯ್ತು, ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ? ಕರು ಮೇಲೆ ಕತ್ತೆ ಮೇಲೆ ಎಲ್ಲ ಬೀಳು ಅಂತ ಹೇಳಿದ್ನಾ? ಸಾಕ್ ಬಿಡು, ಯಾಕೆ ಇಷ್ಟೊತ್ತಾಯ್ತು? ನಿನ್ಗೇನು ಬ್ರಹ್ಮಚಾರಿ? ಬೆಳಗ್ಗೆ ಕೋಳಿ ಕೂಗ್ದಾಗಿಂದ ಹಿಡಿದು ರಾತ್ರಿ ದೀಪ ಹಚ್ಚೋ ತನಕ ನಿನ್ಗಿದೇ ಧ್ಯಾನ. ನನಗೆಂಗಾಯ್ತದೆ? ಆ ಮುದುಕನ್ ಒಳಗ್ ಕಳಿಸಿ ಮನೆ ಕೆಲಸ ಎಲ್ಲ ನೋಡ್ಕೊಂಡ್ ಬರೋದ್ ಬೇಡ್ವಾ? ನಿಜ ಚೆಲ್ವೆ, ನಿಮ್ದು ಬೆಲೆ ಅವಸ್ಥೆ. ಆದ್ರೆ ಈ ಪ್ರೇಮ ಪಕ್ಷಿಗಳ ಮಧ್ಯೆ ದೇವ್ರು ಯಾಕೆ ಹೀಗೆ ಅಡ್ಡ ಹಾಕ್ತಾನೋ ಅರ್ಥವೇ ಆಗಕ್ಕಿಲ್ಲ. ಸರಿ ಬಿಡು. ಅಲ್ಲ, ನಿಮ್ ಸಂತೆ ಪೂಜಾರಪ್ಪನ್ ಗೊತ್ತಾದ್ರಿ ಏನಾಯ್ತದೆ? ಸತ್ತು ಗೊತ್ತಾಗಕ್ಕಿಲ್ಲ. ಒಂದ್ ವೇಳೆ ಗೊತ್ತಾದ್ರೆ ಕಣ್ಣಿಗೆ ಚೋಳ್ ಕುಟುಂಬನಾಗಿ ತಪ್ಪಿರ್ತಾನೆ. ನಾಯಿಗೋಸ್ಕರ ಅವ್ನು ಕೊಡೋ ಅವಸ್ಥೆ ನಂಗೆ ಗೊತ್ತಿಲ್ವಾ? ಶಿಷ್ಯ ಮಾತ್ರ ಹಿಂಗೆ ಅನ್ಸಿದ್ದೆ, ಗುರುನ ಘಾಟಿ ಆಸಾಮಿನೇ. ಗುರುಗಳ್ದೇನ್ ಭಯ ಇಲ್ಲ ನಂಗೆ. ಆದ್ರೆ ನಿನ್ ಗಂಡ ಬಸವಣ್ಣನ ಕಣ್ಣಿಗೆ ಬೀಳ್ದೇ ಇದ್ರು ಸಾಕು. ನೀನೇನ್ ಭಯಪಡ್ಬೇಕಾಗಿಲ್ಲ ಅಂತೀನಿ. ಚೆನ್ನಿ, ಎಷ್ಟು ಚೆನ್ನಾಗಿದ್ಯಾ ನೀನು. ನಾಗಿ, ಇವತ್ತೇನ್ ತುಂಬಾ ಸಂತೋಷವಾಗಿದ್ದೀಯಲ್ಲ? ಓಹೋ, ನೀಲಕ್ಕ ಬರ್ತಾಳೆ ಅಂತ. ನಿನಗೆ ಇವತ್ತು ಊಟ ತಿಂಡಿ ಯಾವ್ದು ಬೇಡ ಅಲ್ವಾ? ಏನಾದ್ರೆ ಕೆಲ್ಸ ಆಯ್ತಾವ? ಇನ್ನೇನ್ ಕೆಲ್ಸ ಆಯ್ತವ? ಮನೆ ಕೆಲ್ಸ ಎಲ್ಲ ನೀನೇ ನೋಡ್ಕೊಂತ ಇದೆಯಲ್ಲ. ಇದೇನ ಚೆನ್ನಣ್ಣ? ಚೆನ್ನಣ್ಣ, ಇಷ್ಟು ಬೇಗ ಹೊಲದ ಕೆಲ್ಸ ಎಲ್ಲ ಮುಗ್ದೋಯ್ತಾ? ಅವ ಇದು ಇದು ಯಾವ್ದು? ಅದೇ ನಮ್ಮ ಇವರು ಶಾನ್ ಹೋಗ್ರು ಯಾವ್ದೋ ಕಾಗದ ಬೇಕು ಅಂತ ಹೇಳಿದ್ರು, ಅದನ್ನ ತಗೊಂಡ್ ಹೋಗೋಣ ಅಂತ ಬಂದೆ. ನೀನ್ ಕಾಗದ ತಗೊಂಡ್ ಹೋಗೋದಿದ್ರೆ ಇವನ್ಯಾಕ್ ಬಂದ? ಲೇ ಕಳ್ಳ, ನಿನ್ ಕಳ್ಳಾಟ ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಹೆಂಡತಿ ಊರಿಗೆ ಬರ್ತಾಳೆ ಅಂದ್ರೆ ಬದುಕ್ಲಾಗ ಮನ್ಸಿರ್ತದ ಮಗ.
ಜನನ ಇದು ಯಾರ ಕಾರಣ? ನೀಲ ಬರೆದಿದ್ದಾರೆ. ಅಷ್ಟೇ ಬರ್ದವಳ ಏನ್ ಬರ್ದವಳ ಓದನ? ಸ್ವಲ್ಪ ನಿಧಾನ ಸ್ವಲ್ಪ ಓದ್ತೀನಿ. ಇದ್ಯಾಕ್ ಜನನ? ಅದೇನಂತ ಬರ್ದವಳೆ? ಅವಳಿಗೆ ಇವಾಗ ಬರಕ್ ಆಗೋಲ್ವಂತೆ. ಅವ್ರವನಿಗೆ ಏನೋ ಕಾಯಿಲೆ ಅಂತೆ, ಅದಕ್ಕೆ ಇನ್ನೂ 4 ದಿವಸ ಬಿಟ್ಕೊಂಡು ಬರ್ತೀನಿ ಅಂತ ಬರ್ದಿದ್ದಾಳೆ. 4 ದಿವಸ? ನೀಲ, ನೀನ್ ಮಹಾ ಪುಣ್ಯವಂತಿನಿ. ನೋಡ್ದ, ಎಲ್ರೂ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡ್ಬಿಟ್ಟವ್ರೆ. ಇದ್ಯಾಕೆ ಇವತ್ತು ಹಿಂಗಿದ್ಯಾ ಹೊನ್ನಣ್ಣ? ಏನ್ ಮೈ ಚೆನ್ನಾಗಿಲ್ವಾ? ಇದ್ಯಾಕೆ ಇವತ್ತು ಚೆನ್ನಣ್ಣ ಬಂದಿಲ್ವ ಹೊಲಕ್ಕೆ? ನೀವು ಹೋಗ್ಬೋದಾರಪ್ಪ, ನಂದೇ ನಂಗಾಗೈತೆ, ನಿಂದು ಬೇರೆ ಕಟ್ಕತೆ. ಅದ್ಯಾಕ್ ನಮ್ಮನ್ ಕಂಡ್ರೆ ಯಾವಾಗ ಸಿರ್ರಂತೀಯ ಅವನಣ್ಣ? ಯಾವನೇನು ನಾವೇನ್ ಆಗ್ಬಾರ್ದವ್ರ ನಿಂಗೆ? ನಮ್ಮ ಗುರುಗಳೇನು ವಿಶ್ವಾಸ ವಿಶ್ವಾಸ ಮಾತನಾಡೋ ನಾಕ್ ಮಾತನಾಡ್ಬೇಕಪ್ಪ. ಅದೇನೇನು ಅದ್ಯಾಕ್ ನೀದ್ಯಾ ಇವತ್ತು? ಇವತ್ತು ನಮ್ಮತ್ತಿಗೆ ನೀಲಕ್ಕ ಊರಿಗೆ ಬರ್ಬೇಕಾಗಿತ್ತು, ಇನ್ನೂ ಬರ್ಲಿಲ್ಲ. ಶಿಶೆ ಅದ್ಯಾಕಂಗ್ ಮೆಚ್ಚೆ ಪೂಜಾರಪ್ಪ? ನನ್ ಮುಖ ನೋಡೋದು ನಗು ಬರ್ತಾವ ನಿಂಗೆ? ನಿನ್ನ ಮಕ ನೋಡಿ ಅಲ್ಲ ಕಾಣೋ ಹೊನ್ನಣ್ಣ, ನನ್ನ ನಗು ಬಂದಿದ್ದು. ಮರೇ, ಇಂಥ ಮನುಷ್ಯನ್ ಎಲ್ಲಾದ್ರೂ ನೋಡಿದ್ದೀಯಾ ಅಂತ. ಅಲ್ಲ, ನನ್ನ ಹೆಂಡತಿ ಬರ್ಲಿಲ್ವಲ್ಲ ಅಂತ ಆಳೋ ಈ ಪ್ರಾಯದಾಗೆ ಇನ್ನೊಬ್ರು ಹೆಂಡತಿ ಬರ್ಲಿಲ್ವಲ್ಲ ಅಂತ ಆಡ್ತಾವನಲ್ಲ, ಏನ್ ಹೇಳವ ಗುರುಗಳೇ, ನಿಮ್ ಮಾತು ಗಂಟೆ ಹೊಡೆದಂಗೆ, ಇವ್ರಣ್ಣ ಇವ್ ಮದುವೆ ಮಾಡ್ದಂಗೆ, ಇವ್ ಜಂಟಿ ಬಂದಂಗೆ. ಬ್ಯಾಸ್ ಅದು ಒಳ್ಳೇದೆ. ಅಣ್ಣ ಕಟ್ಟಿಸ್ತವ್ರಿಗೆ ಒಂದು ಮನೆ, ಬಾಡಿಗೆಯವ್ರಿಗೆ ಊರೆಲ್ಲಾ ಮನೆಯಪ್ಪ. ಹೌದು, ವಯಸ್ಸಿನಲ್ರು ನಿನ್ಗೆ ತೋಚದೆ ಹೋದ್ರೆ ನಮ್ಮಂತ ಅನುಭವಿಸ್ತನ್ ಕೇಳೋ, ದಾರಿ ತೋರಿಸ್ತೀವಿ. ನೀನ್ ಏನೇ ಹೇಳು ಮರಿ, ಮನೇಲಿ ಅಂಥ ಪದಾರ್ಥ ಇಟ್ಕೊಂಡು ಹೊನ್ನಣ್ಣ ಹಿಂಗ್ ಒಣಗ್ತಾ ಇರೋದು ಯಾಕೋ ನನಗೆ ಸರಿ ಕಾಣಕ್ಕಿಲ್ಲ. ಅಯ್ಯೋ, ಎಂಥ ಮೈ, ಎಂಥ ಪ್ರಾಯ, ಇದನ್ನೆಲ್ಲ ಅನ್ಯಾಯ ಮಾಡ್ಕೋತಿದ್ಯಲ್ಲೋ ಹೊನ್ನಣ್ಣ. ಹಂಗೇನೆ ಗುರುಗಳೇ, ಅಲ್ಲಿದ್ದವ್ರು ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಅಲ್ಲಿಲ್ಲ. ನೀವ್ ಹೇಳ್ದಂಗೆ ಒಂದೊಂದು ನೋಡಿ ನಂಗೆ ಅಯ್ಯೋ ಪಾಪ ಅನ್ನಿಸ್ತೈತೆ. ನಂಗೇನಾದ್ರೂ ಅಂತ ಪದಾರ್ಥ ಸಿಕ್ತಾ? ಮುಚ್ಚ ಬಾಯಿ. ಮರಿ, ಏನು ನೀ ಹೇಳ್ತಾ ಇರೋದು? ಸ್ವಲ್ಪ ಬಿಡ್ಸೋಳು. ನಿಂದು ಮಾತ್ಗಿಂತ ಕೈ ಮೊದ್ಲು ಕಣಪ್ಪ, ನಿಂತ ಮಾತನಾಡಕ್ಕೆ ಭಯ ಆಗ್ತೈತೆ ನನ್ಗೆ. ನಿನ್ಮೇಲೆ ಕೈ ಮಾಡ್ತೀನೇನೋ ನಾನು, ಸುಮ್ಮನೆ ಎದುರಿಸ್ತೀನಿ ಅಷ್ಟೇ. ಅದೇನು ಹೇಳು? ನಿಮ್ ಮನೇಲಿ ನಾಗಿ ಅವಳಲ್ಲ. ಅವಳು ಹೆಂಗಿದ್ದಾಳೆ ಅಂತ ಯಾವತ್ತಾರ ಕಣ್ಣಿಟ್ಟು ನೋಡಿದ್ಯೇನೋ ಹೊನ್ನಣ್ಣ? ನೋಡಿದ್ದೀನಿ. ಹೆಂಗವಳೆ ಕಂಡ್ಬಿಟ್ಟು ನೋಡ್ಬಾರ್ದ ಒಂದ್ಸಲಿ? ಅಯ್ಯೋ ಅಯ್ಯೋ ಅಯ್ಯೋ, ದುರ್ದಿನಾಕ ಹುಡುಗರು ನಮ್ಮ ಮನೇಲಿ ಅಂತ ಏನ್ ಸಿಕ್ತೈತಾ? ಮರಿ ಪೂಜಾರಿ, ಯಾರೀಶಾನು ಹೇಳ್ತಾ ಇರೋದು? ಈಗ ನೋಡು, ಇದಕ್ಕೆ ನಿನ್ ಸಾವಾಸ ಅಲ್ಲ ಅಂದಿದ್ದು. ಅಲ್ಲಪ್ಪ, ಅವ್ರನ್ನ ಹೇಳ್ಬಾರ್ದು ಅಂತ ಹೇಳದ್ನ ಎಲ್ಲ. ಅವಳದ ಅಂಥ ರೂಪ, ನಿಂದ ಇಂಥ ಪ್ರಾಯ, ಎರಡು ವ್ಯರ್ಥ ಆಗ್ತದಲ್ಲ ಅಂತ ಇದ್ದ ಮಾತನ್ನ ಹೇಳದ್ನಪ್ಪ. ಅಲ್ಲೋ ಹೊನ್ನಣ್ಣ, ಅದೃಷ್ಟ ಅನ್ನೋದು ನಿನ್ ಕಾಲಿನ ತಾಳಕ್ಕೆ ಒದ್ಕೊಂಡ್ ಬಂದ್ ತಿದ್ರೆ ಅದನ್ನ ಒದ್ದು ತಳ್ತಾ ಇದೆಯಲ್ಲೋ. ಅಯ್ಯೋ 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 ಅಯ್ಯೋ, ಎಲ್ಲಾದ್ರೂ ಉಂಟಾ? ಚೆನ್ನಾಗಿ ಯೋಚನೆ ಮಾಡು. ಗೊತ್ತಿತ್ತು ಒಂದಣ ಹೊಸಿ ಕಂಡ್ಬಿಟ್ಟು ನೋಡು, ಅಮೃತ ಎತ್ಕೊಂಡು ಉಪವಾಸ ಯಾಕೆ ಮಲ್ಕೊಳ್ತೀಯ?
ಯಾಕೆ ಸ್ವಲ್ಪ ನೀರು ಹಾಕೋ. ಅಂಥ ರೂಪ ನಿಂದು ಇಂಥ ಪ್ರಾಯ ಎರಡು ವ್ಯರ್ಥ ಆಗ್ತದಲ್ಲ ಅಂತ ಇದ್ದ ಮಾತನ್ನು ಹೇಳದ್ನಪ್ಪ. ನಂಗೇನ್ ಗೊತ್ತಿಲ್ಲ ನೀನು. ಯಾರ್తో ಮಾತಾಡ್ತಾವಳು ಹೇಳು?
ತೆಗೆಯುವ ಬಾಗ್ಲು, ನಾನು ಚೆನ್ನಮ್ಮ ತೆಗಿ ಬಾಗ್ಲು. ನಾಗಿ 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 ಹೊಲ ಇಲ್ಲೋದ ಅವಳು ನಾಗಿ ಎಲ್ಲಿ ಹೋದ್ಲು? ನೀನ್ಯಾಕೆ ಹಿಂಗಿದೀಯಾ? ಏನಾಯ್ತಪ್ಪ? ಏನಾಯ್ತು ಏನಾಯ್ತು? ಏನಾಗಬಾರ್ದಾಗಿತ್ತು ಅದಾಗೋಯ್ತು. ಅದೇನಾಯ್ತು ಸರಿಯಾಗಿ ಹೇಳಿ ಚೆನ್ನಣ್ಣ. ಯಾವ ಬಾಯಲ್ಲಿ ಹೇಳಿದವ ನಾನು ಆ ಭಯಾನಕವಾದ ದೃಶ್ಯನ. ನಿನ್ನ ಮಗ, ನಿನ್ನ ಸುಪುತ್ರ, ನನ್ನ ಪ್ರೀತಿ ತಮ್ಮ ಎಂಥ ಹೊಲಗೆಲಸ ಮಾಡ್ಬಿಟ್ಟ ಗೊತ್ತಾ? ನಮ್ಮ ಗೌಡ್ರ ಮನತನಕ್ಕೆ ಮಸಿ ಪಡೆದು ಬಿಟ್ಟ. ನಾವು ಊರಲ್ಲಿ ಮುಖ ಎತ್ಕೊಂಡು ತಿರುಗಾಡ್ತಾ ಮಾಡ್ಬಿಟ್ಟವ. ಅದ್ಯಾಕೆ ನನ್ನನ್ನು ಕೊಲ್ತಾ ಇದೀಯ ಚೆನ್ನಣ್ಣ? ಅದೇನಾಯ್ತು ಹೇಳಿ, ನಿನ್ ತಮ್ಮಯ್ಯ ಅಂತೀನಿ. ಏನ್ ಹೇಳಮ್ಮ ನಾನು? ಹಾಳಾದವನು ಆ ನಾಗಿ ಜೀವನನ ಹಾಳು ಮಾಡ್ಬಿಟ್ಟ. ಈ ಹಾಳು ಕಣ್ಣಿಂದ ನಾನೇ ನೋಡ್ದೆ ಕಣಮ್ಮ. ನಮ್ಮ ವಂಶದಲ್ಲಿ ಇಂಥ ನಾಯಿ ಹುಟ್ಟುತ್ತೆ, ಈ ಮನೇಲಿ ಇಂಥ ಕೆಲಸ ನಡೆಯುತ್ತೆ ಅಂತ ದೇವರೇ ಹೇಳಿದ್ದು ನಾನು ನಂಬುತ್ತಾ ಇರ್ಲಿಲ್ಲ ಕಣಮ್ಮ. ನಂಬದವರು ಕುತ್ತಿಗೆ ಕುಯ್ದು ಬಿಟ್ಟ ಚಂಡಾಲ. ಈಗ ನೀಲ ತಂದು ನಾಗಿ ಎಲ್ಲಿ ಅಂತ ಕೇಳಿದ್ರೆ ಏನವ ಹೇಳೋದು? ಈಗ ನಾಗಿ ಎಲ್ಲವಳೆ? ಇನ್ನೆಲ್ಲಿರ್ತಾಳೆ? ಈ ಮನೆ ಅವಳ ಪಾಲಿಗೆ ಕಾದು ಹೆಂಚಾಗೋಯ್ತು. ಅವಳು ಗುಡಿಸಲಲ್ಲೇ ಇದ್ದಾಳೆ. ಚೆನ್ನಣ್ಣ, ಹೊಸ ಸಮಾಧಾನ ತಂದ್ಕೊ ನನ್ ಕಂದ, ಸಮಾಧಾನ ತಂದ್ಕೊ. ಆದದ್ದಾಗೋಯ್ತು. ಬಿಸಿ ತುಪ್ಪ ಗಂಟ್ಲಾಗ್ ಸೇರ್ಕೊಂಡದೆ, ಊದ್ರ ತುಪ್ಪ ಹೋಯ್ತದೆ, ನುಂಗಿದ್ರೆ ಗಂಟ್ಲು ಸುಟ್ಟು ಹೋಗ್ತದೆ ಅಲ್ವಾ? ನಾನು ಹೋಗಿ ನಾಗಿತಾವ ಮಾತಾಡ್ಕೊಂಡ್ ಬರ್ತೀನಿ. ನೋಡು ಕಂದ, ಅವನ್ನ ಬೈದು ಗೀದು ರಾಧ ಅಂತ ಮಾಡ್ಬೇಡ ನನ್ ಕಂದ. ನನ್ನಪ್ಪ ನಂಜುಂಡೇಶ್ವರ ಗಂಟ್ಲಾಗ್ ನಂದಿಟ್ಕೊಂಡು ಹಾಗೆ ಈ ವಿಷಯ ನಿನ್ ಮನಸ್ಸಿನಾಗೆ ಇಟ್ಕೊ. ನಾನು ಹೋಗ್ಬಿಟ್ಟು ಬರ್ತೀನಿ. ಕೂತ್ಕೊಮ್ಮ. ಏನಾಯ್ತು ನಾಗಿ? ನಾಗಿ ಏನಾಯ್ತು ಹೇಳು ನಾಗಿ. ನೀನೇನು ಹೆದರ್ಕೋಬೇಡ, ನಾನ್ ನಿಮ್ಮವ್ವ ಇದ್ದೀನಿ. ಅದೇನಾಯ್ತು ಹೇಳಮ್ಮ, ಹೇಳು ನಾಗಿ, ಹೇಳು ನಾಗಿ, ನಿಜ ಹೇಳು. ನಾನೇನೋ ಕೇಳಿದೆ, ಪ್ರಾಯದ ಬುದ್ಧಿ ಕೈನಾಗಿರೋಕಿಲ್ಲ ಕಣವ. ಅದೇನಾಯ್ತು ನಿಜ ಹೇಳು ನಾಗಿ. ಭಯಪಡ್ಬೇಡ, ಇದ್ ಮಾತು ಹೇಳು. ಎರಡು ಕೈ ಸೇರ್ತಿದ್ರೆ ಚಪ್ಪಾಳೆ ಆಗೋದಿಲ್ಲ. ಇದಕ್ಕಿದ್ದಂಗೆ ಬುದ್ಧಿ ಯಾಕೇನಾಯ್ತು? ಹಂಗಂದ್ರೆ ಹೊನ್ನಣ್ಣಂದೆ ತಪ್ಪ? ಮಾತಾಡು ನಾಗಿ, ಹೊನ್ನ ಏನಾದ್ರೂ ತಪ್ಪಾಗಿ ನಡ್ಕೊಂಡ? ಮತ್ತೆ ಆ ವಿಷಯ ಹೇಳೋದಕ್ಕೇನು? ಹೇಳಮ್ಮ. ನೀನು ಮಾತು ಬರೋಕಿಲ್ವ? ಈ ಹುಡುಗಿ ಬಾಯಿ ಕಿತ್ಕೊಂಡ್ಬಿಟ್ಟಿಯಪ್ಪ. ಹಿಂಗಾಗ್ಬಾರ್ದಾಗಿತ್ತು. ಏನೋ ಆಗ್ಬಾರ್ದಾಗೋಯ್ತು. ನಮ್ಮನೆ ಮಾನ ಮರ್ಯಾದೆ ಎಲ್ಲ ನಿನ್ ಕೈ ಮೇಲೆ ಇದೆ. ನನ್ ಮಗ ಹಿಂಗ್ ಮಾಡ್ದ ಅಂತ ಗೊತ್ತಾದ್ರೆ ನಾನ್ ನಮ್ಗಿರೋದುಂಟ.
ಚೆನ್ನಣ್ಣ ನೀಲ ಈ ಹಳ್ಳಿ ತಲೆ ಎತ್ಕೊಂಡು ತಿರ್ಗಕ್ಕುಂಟ. ವಯಸ್ಸಿನಲ್ಲಿ ತಾಯಿ ಆಗಿತ್ತು, ಮಗಳಂತರೂ ನಿನ್ನ ಕೈ ಹಿಡಿದು ಕಳ್ಕೊಂತೀರ. ನಿನಗೆ ನಡೆದಿರೋ ಅನ್ಯಾಯ ಕ್ಷಮೆ ಇಲ್ಲ ನಾಯಿ. ಆದ್ರೂ ಕೂಡ ನಮ್ಮ ವಂಶದ ಗೌರವ ಇಷ್ಟು ಜನಗಳ ಜೀವ ನಿಮ್ ತ್ಯಾಗದ ಆಧಾರದ ಮೇಲೆ ನಿಂತಿದೆ. ಯಾವ ಸಂದರ್ಭದಲ್ಲೂ ಯಾರ ಹತ್ರನೂ ಈ ವಿಷಯ ಹೇಳೋದಿಲ್ಲ ಅಂತ ನೀವು ನನಗೆ ಮಾತ್ಕೊಡು. ನನಗೆ ನಾಗಿ ನೀನು ಎಷ್ಟು ಒಳ್ಳೆಯವಳಮ್ಮ. ನಾಗಿ ಸಿಕ್ಕಿದ್ಲ? ಹೆಂಗಿದ್ದಾಳೆ? ಏನ್ ಹೇಳಿದ್ಲು? ಏನ್ ಹೇಳ್ತಾಳೆ ಚೆನ್ನಣ್ಣ? ಆ ಶಿವ ಮಾತಾಡೋ ಬಾಯಿನ ಕಿತ್ಕೊಂಡ್ಬಿಟ್ನಲ್ಲ ಅವಳಿಗೆ. ಹಾಗಂದ್ರೆ ಅವಳ ನಾಲ್ಗಿನೇ ಬಿದ್ದೋಗಿದೆ ಅಪ್ಪ. ಹಾಗಾದ್ರೆ ಮಾತಾಡೋಕ್ಕಾಗಲ್ಲ ಅವತ್ತೇನಲ್ಲಿ. ಚಂಡಾಲ, ಅವನು ಎಲ್ಲಿದ್ರು ಹುಡುಕಿ ಕಳ್ಕೊಂಡ್ ಬರ್ತೀನಿ. ಅವನು ಭೂಮಿ ಹುಟ್ಕೊಂಡಿದ್ರು ಬಿಡೋದಿಲ್ಲ ನಾನು. ಚೆನ್ನಣ್ಣ, ನಾನಾಗ್ಲೇ ಹೇಳಿದ್ದನ್ನೆಲ್ಲ ಮರ್ತು ಬಿಟ್ಟಿಯಪ್ಪ. ಮನೆ ಹಿರಿ ಮಗ ನೀನು, ನೀನೇ ನಮ್ಮ ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡ್ತೀಯಾ? ಮರ್ಯಾದೆ ಇನ್ನೆಲ್ಲ ಉಳಿದಿದೆ. ಮರ್ಯಾದೆ ಒಂದು ನಿಮಿಷದಲ್ಲಿ ಗೂಡಿಸಿ ಗುಂಡಾಂತರ ಮಾಡಿಟ್ಬಿಟ್ಟ. ಬುದ್ಧಿ ಇದ್ದವನು ತಪ್ಪು ಮಾಡ್ಬಿಟ್ಟ. ಬುದ್ಧಿ ಇದ್ದಿದ್ದ ಅವನಿಂಥ ಕೆಲಸ ಮಾಡ್ತಿದ್ನ. ಅದ್ಯಾವ ಕರ್ಮಕ್ಕೆ ಅವನಿಗಿಂತ ದುರ್ಬುದ್ಧಿ ಬಂತು? ಅದ್ಯಾಕೆ ಹೀಗ್ ಮಾಡಿದ್ನೋ? ಆ ಶಿವನೇ ಬಲ್ಲ. ಈಗ ನಾವೇ ಬೀದಿ ರಂಪರಾಧ ಅಂತ ಮಾಡ್ಕೊಂಡ್ರೆ ನಮ್ಮ ಮರ್ಯಾದಿನೂ ಹೋಗ್ತದೆ. ಆಗುದ್ದೇನಾಗ್ತಿದ್ದ ಆಗ್ತದ ಚೆನ್ನಣ್ಣ? ಏನವ್ವ ನೀನು ಹೇಳ್ತಾ ಇರೋದು? ಹೆಣ್ಣಾಗಿ ಹುಟ್ಟಿ ಎಂಥ ಮಾತನಾಡ್ತಾ ಇದೀಯ ನೀನು? ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಕಣೋ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾಗಿ ಬಂದಿದೆ. ನೀನ್ ಗಂಡು ಮಗು ದುಡುತ್ತೀಯ, ನಿನ್ಗೊಂದು ಗೊತ್ತಾಗೋಲ್ಲಪ್ಪ. ನಿಮ್ಮಪ್ಪ ನಿಮ್ಮನ್ನೆಲ್ಲ ಬಿಟ್ಟು ಕಾಲವಾದಾಗ ನೀವಿನ್ನು ಚಿಕ್ಕ ಮಕ್ಕಳು. ಪ್ರಪಂಚ ಏನು ಅನ್ನೋದೇ ನಿಮ್ಗಿನ್ನೂ ಗೊತ್ತಿರ್ಲಿಲ್ಲ. ಆವತ್ತಿನಿಂದ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾಪಾಡ್ತಾ ಚೆತ್ತದ ನೀರೇ ಉಳಿಸ್ಕೊಂಡು ಬಂದಿದ್ದೀನಿ. ಅದನ್ನ ಹಾಗೇ ಕಾಪಾಡ್ಕೊಂಡು ಬರ್ಬೇಕಾದ ನಮ್ಮ ಧರ್ಮ. ನೋಡು, ನಾಗೀಗ ನಾನೆಲ್ಲ ವಿಷಯ ಹೇಳಿದ್ದೀನಿ. ಯಾವ ಕಾರಣದಿಂದಲೂ ಈ ಮನೆತನ ಗೌರವ ಕುಂದು ಬರೋದಿಲ್ಲ ಅಂತ ಅವಳು ನನ್ಗೆ ಮಾತು ಕೊಟ್ಟಿದ್ದಾರೆ ಕಣೋ. ಮಾತು ಕೊಟ್ಟವಳೆ. ಎಂಥ ತ್ಯಾಗ! ನಮ್ಮ ಭಾಗದ ದೇವತೆ ಅವಳು. ಅದು ಸರಿಯವಾ? ಮೊದಲೇ ನಿನ್ನ ಸೊಸೆಗೆ ನಾಗಿ ಅಂದ್ರೆ ತುಂಬಾ ಪ್ರೇಮ. ನಾಳೆ ಅವಳು ಬಂದು ನಾಗಿ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಅದೇನ್ ಹೇಳೋದೋ ಬಿಡೋದು ನಂಗ್ ಬಿಡು. ಅದೇನೇ ವಿಷ ಬಂದ್ರು ನಾನ್ ನುಂಗ್ತೀನಿ. ನನ್ ಮಾತು ಕೇಳ್ಕಂದ ನಾನ್ ಬದುಕಿದ್ರೆ ಸತ್ತಂಗ್ ಮಾಡ್ಬಿಡ್ಬೇಡಪ್ಪ. ಸರಿ ಕಣವ, ನಿನ್ನ ಮನಸ್ಸಿಗೆ ಹಾಗೆ ತೋರುತ್ತೋ ಹಾಗೆ ಮಾಡು. ಹಾಲಾಗಾದ್ರೂ ಹಾಕು, ನೀರಾಗಾದ್ರೂ ಹಾಕು. ಸಿದ್ದಣ್ಣ, ಯಾಕೆ ಗಾಡಿ ನಿಂತು ಹೋಗಿದೆ? ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಎತ್ತುಗಳು ದಣಿದೆ ಅಲ್ವಾ, ನಾನೇನ್ ಮಾಡಕ್ಕಾಯ್ತದೆ? ಸರಿ ಸ್ವಲ್ಪ ಬೇಗ ಹೊಡಿ. ಸೋಮವಾರ ಬರ್ಬೇಕಾದ 2 ದಿವಸ ಮುಂಚೆನೆ ಬಂದಿದ್ಯಾ? ಆದ್ರೂ ಆತ್ರನ ಮಾತ್ ಬಿಟ್ಟು ಬೇಗ ಹೊಡಿ. ಮೊದಲೇ ನಿನ್ನ ಸೊಸೆಗೆ ನಾಗಿ ಅಂದ್ರೆ ತುಂಬಾ ಪ್ರೇಮ. ನಾಳೆ ಅವಳು ಬಂದು ನಾಗಿ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಅತ್ತೆ, ಅತ್ತೆ, ಬನ್ನಿ ಅಮ್ಮ. ಇದ್ಯಾಕತ್ತೆ ಮೈ ಹುಷಾರಾಗಿಲ್ವಾ? ನಂಗೇನಾಗೈತೆ? ನಿಮ್ಮವ್ವ ಹುಷಾರಾಗವಳ? ಈಗ ಹುಷಾರಾಗವಳೆ ಅತ್ತೆ. ರಾತ್ರಿ ಎಲ್ಲ ಗಾಡಿಯಲ್ಲಿ ಬಂದು ದಣದಿರ್ಬೇಕು. ಬೇಗ ಕೈ ಕಾಲು ತೊಳ್ಕೊ.
ತಿಂಡಿ ತಿನ್ನೋದೆ ಬಾ ಅಮ್ಮ. ನೀವಿದ್ಯಾಕೆ ಹಿಂಗಿದ್ದೀರಾ? ಅವರಲ್ಲಿ ನಾಗಿ ಹೊನ್ನಣ್ಣ ಯಾರೋ ಕಾಣ್ತಾ ಇಲ್ಲಲ್ಲ, ಮನೆ ಯಾಕತ್ತೆ ಹಿಂಗೈತೆ? ಎಲ್ಲ ಹೆಂಗಿರ್ಬೇಕು ಹಂಗೆ ಐತೆ ಕಣವ. ತಿನ್ನು, ನಿನ್ ಬರೀ ತಿನ್ನಮ್ಮ. ಇಲ್ಲ ಅತ್ತೆ, ನೀವ್ ಯಾವ್ದೋ ವಿಷಯ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ನೀವ್ ಯಾರು ಇದ್ದಂಗಿಲ್ಲ. ಅದೇನಾಯ್ತು ಹೇಳಿ ಅತ್ತೆ. ನೀವ್ ಹೇಳ್ದೆ ಹೋದ್ರೆ ನಾನು ಇದನ್ನ ತಿನ್ನೋಕಿಲ್ಲ. ಕೆಂಡ ನುಂಗೋದಕ್ಕೆ ಯಾಕವ ಇಷ್ಟ ಹತ್ರ? ಏನ್ ನೀವ್ ಹೇಳ್ತಿರೋದು? ಅದೇನಾಯ್ತು ಹೇಳಿ ಅತ್ತೆ. ನಾನಾಗಿ ನಿನ್ ಮನೇಲಿ ತಂದಿಟ್ಕೊಂಡಿದ್ದೆ ಎಲ್ಲದಕ್ಕೂ ಕಾರಣ ಆಯ್ತು ನೀಲ. ನಾಗಿ ನಿನ್ ಮನೇಲಿ ತಂದಿಟ್ಕೊಂಡಿದ್ದೆ ಎಲ್ಲದಕ್ಕೂ ಕಾರಣ ಆಯ್ತು ನೀಲ. ನಾಗಿ ಹೇಳು, ನನ್ ಸಂಸಾರಕ್ಕೆ ಏನ್ ಮಾಡಿದೆ ಹೇಳು. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಕಣ್ಣೀರ್ ಹಾಕ್ತಿದ್ಯಾ? ನಿನಗ್ ಹಾಲು ಕೊಟ್ಟು ಸಾಕಿದ್ದಕ್ಕೆ ನನ್ ಸಂಸಾರಕ್ಕೆ ವಿಷ ಇಟ್ಬಿಟ್ಯಾ? ನಿನ್ ಹೆಸರು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಮಾತಾಡಿ, ಮಾತಾಡು. ಮಾಡಬಾರ್ದನ್ನು ಮಾಡಿದ ಮೇಲೆ ಬಾಯಾಗ ಮಾತಿನ ಬರ್ತದೆ. ಬೊಗಳೆ ಬೊಗಳೆ, ಏನ್ ಮಾಡ್ದೆ ಬೊಗಳು? ಊರೆಲ್ಲ ಚೀಚು ಅಂದವಳನ್ನ ಮಗಳಂತೆ ತಂದು ಸಾಕಿದ್ದು ನನ್ ತಪ್ಪು. ಯಾಕೆ ಮಾತಾಡ್ದೆ ನಿಂತಿದ್ಯಾ? ಮಾತಾಡಿ, ಮಾತಾಡಿ. ಮಾತಾಡೋದು ಬರಕಿಲ್ಲ. ನಾಗಿ ನಾಗಿ ನಿಂಗೇನಾಯ್ತು ಹೇಳಮ್ಮ, ಹೇಳು. ಯಾರು ಯಾರು ನೀನ್ ಮಾಡಿದ್ರು? ಹೇಳಾಗಿ ಹೇಳು. ನಿನ್ ಜೀವನಕ್ಕೆ ಬೆಂಕಿ ಹಾಕ್ದವ್ರು ಯಾರು? ಹೊನ್ನಣ್ಣ? ಅವರ ಯಾರು ಅಲ್ಲ ಅಂದ್ಮೇಲೆ ಏನ್ ನಡೀತು ಅನ್ನೋದಾದ್ರೂ ಹೇಳಾಗಿ, ಹೇಳಾಗಿ. ನಾಗಿ ಯಾಕಿದ್ದಾನೆ ಹೊನ್ನ? ಹೊನ್ನ, ಯಾಕಿಲ್ಲಿದ್ದಿ? ಏನ್ ಹೊನ್ನ, ಯಾಕೆ ಮಾತಾಡಲ್ಲ? ಮನೆಗೆ ಯಾಕೆ ಬರ್ಲಿಲ್ಲ? ನಾನು ಇನ್ಮೇಲೆ ಮನೇಲಿ ಯಾಕೆ ಕಾಲಿಡ್ಲಿ? ಯಾಕೆ? ಏನ್ ನಡೀತು? ಮನೆಯೆಲ್ಲ ಬಿಕ್ಕೊಂಡ್ಬಿಟ್ಟು ಅವರು ಮಾತಾಡದೆ ಹೊರಟೋದು. ಅತ್ತೆ ಏನೋ ಒಂಥರ ಇದ್ದಾರೆ. ನಾಗಿ ಒಂದೇ ಅಂತ ಮಾಡ್ತಾಳೆ. ಏನ್ ನಡೀತು? ನೀನ್ ನಾಗಿ ನೋಡಿದ್ಯ ಅದಕ್ಕೆ? ಅಲ್ಲಿಂದಾನೆ ಬರ್ತಾ ಇದ್ದೀನಿ. ನಾಗಿ ಏನಂದ್ಲು? ಬಾಯಿದ್ರೆ ತಾನೇ ಹೇಳೋಕೆ. ಅವಳ ನಾಲಿಗೆನೆ ಬಿದ್ದೋಗೈತೆ. ಏನು ಕೇಳಿದ್ರು ಒಂದೇ ಸಮ ಅಳ್ತಾಳೆ. ಏನಿದೆಲ್ಲ ಹೇಳು. ಆ ಘೋರ ನನ್ನ ಬಾಯಿನಿಂದ ನಾನು ಹೇಳಾರೆ. ಅಣ್ಣನೇ ಕೇಳು. ನಿನ್ನನ್ನು ಕೇಳ್ತಾ ಇದ್ದೀನಿ. ನಡೆದಿದ್ದೇನು ಹೇಳು. ನೀನ್ ಹೇಳ್ದೆ ಇದ್ರೆ ನನ್ನ ಮೇಲೆ ಆಣೆ. ಇನ್ನೇನು ಹೇಳ್ತಾನೆ? ಆ ಮಹಾತಾಯಿ ಸನ್ನಿಧಿಯಲ್ಲಿ ದೇವತೆ ಅಂತ ನೀನು ಅಷ್ಟು ಖಡವ ಖಂಡಿತವಾಗಿ ಕೇಳಿದ್ರೆ ಅಂತ ಇಂತ ತೆಪ್ಪಾಡ್ದ ಅಂತ ಅದು ಹೆಂಗ್ ಹೇಳ್ತಾನೆ? ಅಯ್ಯೋ ಪಾಪ. ನನ್ನವರ ಇನ್ಯಾರು? ಅಯ್ಯೋ, ಹೆಂಡತಿ ತವ್ರ ಮನೆಗೆ ಹೋದ್ಲು. ಕಾಮೋದ್ರೇಕ ತಡಿಲಿಲ್ಲ.
ಏನೂ ತಿಳಿದು ಅಯ್ಯೋ ಪಾಪ ನಾಗಿನ ಅರ್ಧ ರಾತ್ರಿ ಅಮ್ಮ ತಾಯಿ ನಮ್ಮಮ್ಮ ಕ್ಷಿಪ್ತಮ್ಮ ಈ ಆಸಕ್ತಿವಾದ ವಿಷಯನ ಈ ಬಾಯಲ್ಲಿ ಹೇಗೆ ಹೇಳಿ ಆಗಲ್ಲಪ್ಪ ಆಗಲ್ಲ. ಎಲ್ಲೋಗ್ತೀಯೋ ಹುಚ್ಚಪ್ಪ ಬಾಯಲ್ಲಿ. ಮಲ್ಲೆಯ ಹೂವ ಜಡೆಯಲ್ಲಿ ಮುಡಿದು ಮೆಲ್ಲನೆ ಬಂದವಳೇ ಮೆಲ್ಲನೆ ಬಂದವಳೇ. ಎಷ್ಟಪ್ಪ ಕೋಪ ಅವಳಿಗೆ? ಏನ್ ಮೂಗು ಕುದಿಲೇ ಇದೆಯಲ್ಲ ಕೋಪ ನನಗೆ. ಒಂದ್ಸಲ ನಗು ನಗು ಹೇಳ್ತೀನಿ ನಗು. ನನ್ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೀವು ಹೇಳ್ಬೇಕಾ? ನಂಗೆ ಗೊತ್ತಿಲ್ವಾ? ನಾನ್ ಬದುಕಿರೋದು ನಿಮ್ಗೋಸ್ಕರ, ನಿಮ್ ಪ್ರೀತಿಗೋಸ್ಕರ. ಅದೆಲ್ಲ ಒಂದಿನ ನಾನ್ ಬದುಕ್ತೀನ. ಒಂದು ವಾರದಲ್ಲಿ ಬಂದ್ಬಿಡ್ತೀಯಲ್ಲ ಅಣ್ಣ. ಅಣ್ಣ ನೀನ್ ನಿಮ್ಮ ಅಕ್ಕನ ಕರ್ಕೊಂಡು ಮನೆಗೆ ಹೋಗು, ನಾನು ಈ ಹುಡುಗಿನ ಗುಡಿಸ್ಲಿಕ್ಕೆ ಬಿಟ್ಟು ಬರ್ತೀನಿ. ಸರಿ ಅಣ್ಣ. ಪೂಜಾರಪ್ಪ, ನಾನಾಗಿ ನಿಮ್ ಮನೆಗೆ ತಂದಿಟ್ಕೊಂಡಿದ್ದೆ ಎಲ್ಲದಕ್ಕೂ ಕಾರಣ ಆಯ್ತಿರ್ಲಿಲ್ಲ. ಹೆಂಡತಿ ತವ್ರ ಮನೆಗೆ ಹೋದ್ವು, ಕಾಮೋದ್ರೇಕ ತಡಿಲಿಲ್ಲ, ಏನೂ ತಿಳಿದು ಅಯ್ಯೋ ಪಾಪ ನಾಗಿನ ಅರ್ಧ ರಾತ್ರಿ ಅಮ್ಮ ತಾಯಿ ನಮ್ಮಮ್ಮ. ಆಗಿರೋದು ನನ್ನ ಅದೃಷ್ಟ. ಕನಸು ಮನಸ್ಸಿನಲ್ಲಿ ಕೂಡ ನಿಮಗೆ ಯಾವ ಉಪಚಾರವನ್ನು ನಾನು ಮಾಡಿದವಳಲ್ಲ. ನೀವೇ ನನ್ನ ದೇವರು. ನಿಮ್ಮ ಸಂತೋಷಕ್ಕೆ, ನಿಮ್ಮ ಸುಖಕ್ಕೆ ನಾನು ಯಾವತ್ತೂ ಅಡ್ಡಿ ಬರೋಲ್ಲ. ಅದಕ್ಕೋಸ್ಕರ ನಾನು ನಿರ್ಣಯಕ್ಕೆ ಬಂದಿದ್ದೀನಿ. ಜನ್ಮ ಜನ್ಮಕ್ಕೂ ನೀವೇ ನನ್ನ ಪತಿಯಾಗಿರ್ಬೇಕು ಅಂತ ಪ್ರಾರ್ಥಿಸ್ತಾ ಶಾಶ್ವತವಾದ ವಿಶ್ರಾಂತಿಯನ್ನು ಪಡೆಯೋಕೆ ಹೋಗ್ತಿರೋ ಅಭಾಗಿನಿ ನಿಮ್ಮ ನೀಲ.
ಅಣ್ಣ ನೀನು ಏನು ಮಾತಾಡ್ತಾ ಇದೀಯ ಅಂತ ನಿನಗೇ ತಿಳಿತಾ ಇಲ್ಲ. ಮರಿಕಾಗೆ ಏನ್ ಗೊತ್ತು, ಕವಣೆ ಕಲ್ಲು ಹೊಡ್ತಾ ಅನ್ನೋ ಹಾಗೆ ನಿನಗೆ ಏನಪ್ಪ ಗೊತ್ತು? ನಿಮ್ಮ ಅತ್ತಿಗೆ ಸತ್ತ ಮ್ಯಾಗೆ ನಿಮ್ಮ ಅಣ್ಣ ನಿನ್ ಮ್ಯಾಗ ಎಷ್ಟು ಕೋಪ ಆಗವನೆ ಗೊತ್ತಾ? ನಿನಗೋಸ್ಕರ ಊರ್ನಲ್ಲೆಲ್ಲ ಹುಡ್ಕಾಡ್ತಾವನೆ. ನೀನೇನಾದ್ರೂ ಅವನ ಕೈಗೆ ಸಿಕ್ಕಿಬಿಟ್ರೆ ನಿನ್ನ ಕಡಿದು ತುಂಡು ತುಂಡು ಮಾಡಿಬಿಡ್ತೀನಿ ಅಂತ ಅವನೇ ಬಾಯಾರೆ ಹೇಳಿದ್ದು, ನಾನೇ ಕಿವಿಯಾರೆ ಕೇಳಿದ್ವಿ. ಇಂಥ ಹೊತ್ನಲ್ಲಿ ನೀನು ಮನಗೋಗೋದು ಒಂದೇ, ಹುಳಿ ಬಾಯಿನಲ್ಲಿ ತಲೆ ಇಡೋದು ಒಂದೇ, ಅಲ್ವೇನೋ ಮರಿ? ಅಲ್ವೇ ಗುರುಗಳೇ, ನಿಮ್ ಮಾತು ಗಂಟೆ ಹೊಡೆದಂಗೆ. ಚೆನ್ನಣ್ಣ ಅಂದದ್ ನಾನು ಕೇಳಿದೆ. ಒಂದಣ್ಣ ಗುರುಗಳು ಹೇಳ್ದ ಕೇಳ್ದ್ಯೋ, ನೀನ್ ಸುಖವಾಗಿರ್ತೀಯ ಅಷ್ಟೇ ತಾನೆ? ಸುಖ ಯಾರಿಗ್ ಬೇಕಾಗೈತಿ? ದೇವತೆ ಅಂತ ಅತ್ತಿಗೆನೆ ಹೋದ್ಮೇಲೆ ನಾನು ಸುಖವಾಗಿಲ್ಲ. ನಾನು ಮಾಡಿದ ತಪ್ಪಿನಿಂದ ಅಲ್ವಾ ನಮ್ಮ ಅತ್ತಿಗೆ ತೀರ್ಕೊಂಡಿದ್ದು. ಅಂದ್ಮೇಲೆ ನಾನೇ ಯಾಕೆ ಸಾಯಿಸ್ದಂಗಾಗ್ಲಿಲ್ವಾ? ಅವನ್ನ ತಲೆ ಎತ್ಕೊಂಡು ತೆರೆದಂಗ್ ಮಾಡ್ಬಿಟ್ಟೆ. ಅಣ್ಣನ ಅಪನಿಂದಗಳ ಪಾಲ್ ಮಾಡ್ದೆ, ನಮ್ಮಂತದ್ ಗೌರವ ನಾಶ ಮಾಡ್ದೆ. ಇಷ್ಟೆಲ್ಲ ಮಾಡ್ಬಿಟ್ಟು ನಾನೊಬ್ಬ ಗ್ರಾಸ್ತ ಅಂತ ತಲೆ ಎತ್ಕೊಂಡು ತಿರ್ಗ್ಲಾ? ಎಲ್ಲೋ ಅಣ್ಣ, ತಲೆ ಇರೋರ್ ಮಾತೇನೋ ಇದು. ಏನಪ್ಪಾ ನೀನಂತ ಮಾಡಬಾರ್ದು ತಪ್ಪು ಮಾಡಿರೋದು? ವಯಸ್ಸಿನ ಹುಡುಗ, ತಿಳಿದೋ ತಿಳಿದೇನೋ ತಪ್ಪು ಮಾಡ್ದೆ ಅಂತ ಇಟ್ಕೋ, ಅದಕ್ಕಿಷ್ಟು ರಾಧಾಂತ ಮಾಡ್ಬೇಕಾ? ಅಯ್ಯೋ, ದಿಕ್ಕು ದೆಸೆ ಇಲ್ದೋಳು, ಊರು ಹೆಸರು ಇಲ್ಲದ ಪರದೇಶಿ, ಇಷ್ಟು ಸಾಲದು ಅಂತ ಊರ್ ಜನ ಕಂಡ್ರೆ ಉರಿದು ಉಗಿದು ಉಪ್ಪು ಹಾಕುವಂತ ನಾಗಿ ಆ ಚೆನ್ನನಿಗೆ ಅಷ್ಟು ಬೇಕಾದವಳಾಗ್ಬಿಟ್ಲು. ರಕ್ತ ಹಂಚ್ಕೊಂಡು ಒಂದೇ ಹೊಟ್ಟೆ ಬಿಟ್ಟು ತಮ್ಮ ನೀನು ಬೇರೆ ಆಗ್ಬಿಟ್ಟೆ. ಅಯ್ಯೋ, ಇದನ್ನ ನಾನು ಒಪ್ಪಕ್ಕಿಲ್ಲಪ್ಪ, ಒಪ್ಪಕ್ಕಿಲ್ಲ. ನೀನೇನೇ ಹೇಳುವನ್ನ, ನಿಮ್ಮ ಅಣ್ಣನ ನಡತೆ ನಡವಳಿಕೆನ ನಾನೇ ಅಲ್ಲ, ಊರಾಗಿರೋ ಜನ ಯಾರೂ ಒಪ್ಪಕ್ಕಿಲ್ಲ. ಏನ್ ಹೇಳ್ತೀವ ಮರಿ? ಅಲ್ವೇ ಗುರುಗಳೇ, ನಿಮ್ ಮಾತು ಗಂಟೆ ಹೊಡೆದಂಗೆ. ಅಣ್ಣ, ಈಗ ನಿನ್ನಷ್ಟಕ್ಕೆ ನೀನೇ ದೊರೆ, ಯಾರ ಹಂಗೂ ಇಲ್ಲ. ನೀನೇನು ಉಪ್ಪು ಹುಳಿ ಖಾರ ತಿನ್ನೋನಲ್ಲ, ನಿನಗೆ ಮೀಸ ಇಲ್ಲ, ನೀನೇನು ಗಂಡಿಸಲ್ವಾ? ನಿನಗೆ ಬೆಚ್ಚಿ ಮೊರ ಹಾಕೊಂಡ್ರೋದು ನನಗಿಷ್ಟವಿಲ್ಲಪ್ಪ. ಅಯ್ಯೋ, ಹಂಗಾರ ನೀನ್ ಮಾಡೋಕೆ ಪೂಜಾರಪ್ಪ? ನಮ್ ಗುರುಗಳು ಬುದ್ಧಿಲಿ ಬೃಹಸ್ಪತಿ, ಅವ್ರ ಮಾತು ಗಂಟೆ ಹೊಡೆದಂಗೆ. ಅವ್ರು ಏನ್ ಹೇಳ್ತಾರೆ ಅದು ಮಾಡು. ನಾನ್ಗಾನ ನಿನ್ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನಾಗಿ ನೋಡ್ಕೊಂಡು ಶಿವ ಅಂತ ಮುಚ್ಚಲ ಬಾಯಿ. ಅಣ್ಣ, ನೀನೊಂದ್ ಕೆಲಸ ಮಾಡು, ನೀನ್ ಸ್ವಲ್ಪ ದಿವಸ ಊರ್ ಬಿಟ್ಟು ಕಣ್ಮರಿ ಆಗಿರು. ಅಷ್ಟ್ರಾಗೆ ನಿಮ್ಮ ಅಣ್ಣನ ಕೋಪ ಮಾಡಿ ತಂಗ ಆಗ್ತೈತೆ, ನಿಂತಲ್ಗೂ ಸ್ವಲ್ಪ ತಂಪು ಆಗ್ತೈತೆ. ಅಯ್ಯೋ ಅಯ್ಯೋ, ಇವನು ಏನ್ ಹೇಳ್ತೀವನ್ನ? ಎಲ್ಲಿಗೆ ಅಂತ ಹೋಗ್ಲಿ ಪೂಜಾರಪ್ಪ? ಹಂಗ್ ಕೇಳು, ಹೇಳ್ತೀನಿ ನೋಡು. ನನ್ನ ಸ್ನೇಹಿತ ಒಬ್ಬ ಕಂತಾರ್ದಾರ, ಪಟ್ಟಣದಾಗ ಅವನೇ. ನಾನು ಅವನಿಗೊಂದು ಚೀಟಿ ಬರ್ಕೊಡ್ತೀನಿ, ನೀನ್ ಅದ್ ತಗೊಂಡ್ರೆ ಅವನ್ ಕೈ ಕೊಡು, ನಿಂಗೊಂದು ಕೆಲಸ ಕೊಡ್ತಾನೆ. ಸಾಕೋ, ಇದನ್ನ ನೀನು ಖರ್ಚಿಟ್ಕು. ಅಣ್ಣ, ಇಲ್ಲಿನ ಸಮಯ ಸಂದರ್ಭ ನೋಡಿ ನಿನ್ ಕಾಗದ ಹಾಕೋವರೆಗೂ ನೀನ್ ಈ ಕಡೆ ತಲೆ ಹಾಕಬೇಡ. ಗಂಟೆ ಹೊಡೆದಾಗ ಗುರುಗಳ ನಿಮ್ ಮಾತು ಎಂಥ ಉಪದೇಶ. ನಿಂಗ್ ತಿಳಿದ ಸುದ್ದಿನ ಪೂಜಾರಪ್ಪ, ಆ ಗೌಡ್ರಿ ಚೆನ್ನಣ್ಣನ ಸಂಸಾರ ಅಯ್ಯೋ ಪಾಪ ಹಂಗಾಗದೆ ಇನ್ನೆಂಗಾಗ್ತದಪ್ಪ. ಮಾಡಿದ್ದುಣ್ಣು ಮಾರಾಯ. ನಾನು 1000 ಸಲ ಗಿಳಿಗೇಳ್ದಂಗೆ ಹೇಳ್ದೆ, ಆ ಕೆಟ್ಟ ನಕ್ಷತ್ರದೋಳು ಸಾವಾಸ ಬೇಡ ಅಂತ. ಕೇಳ್ದ ನನ್ನ ಮಾತನ್ನ, ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡ, ನೆದ್ಯಾಗ ಕೊಳ್ಳಿ ಇಟ್ಟಂಗಾಯ್ತು ಅಷ್ಟೇ. ನಾಗಿ ಆ ಮನೆ ಕಾಲಿಕ್ಕಿದ್ದಕ್ಕೆ ಇಷ್ಟು ಘೋರ ನಡೀತು ಅಂತೀಯ ಪೂಜಾರಪ್ಪ? ಇವತ್ತೇನೋ ಅವಳ ತಾಯಿ ಹೊಟ್ಟೆಯಿಂದ ಈಚೆಗೆ ಬಂದ್ಲಾಗಾಯ್ತು. ಹೀಗೇನೆ ಕಣೋ, ಅವಳು ಹುಟ್ಟಿದ್ದು ಅಗ್ನಿ ನಕ್ಷತ್ರ ಕಣೋ, ಅವಳ ಕಾಲಿಟ್ಟು ಮನೆ ಬೆಂದೋಯ್ತದೆ. ಪಾಪ ಚೆನ್ನಣ್ಣನ ಹೆಂಡತಿ ನೀಲಕ್ಕ ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡ್ಲು, ಅವಳೇ ಕೈಲಾಸಕ್ಕೊಂಟು. ನಾನು ಅವತ್ತೇ ಹೇಳ್ದೆ, ನಮ್ಮ ಹಳ್ಳಿಗೆ ಅವಳು ನೆರಳು ಬೇಡ, ಗಾಳಿ ಮಾರಮ್ಮನ್ ಸಾಗಾಕದಂಗ್ ಸಾಗಾಕ್ರು ಅಂತ. ಕೇಳ್ದ ನನ್ನ ಮಾತನ್ನ. ನಿಮ್ಮ ಹಳ್ಳಿ ಕತೆ ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಂಡಿದ್ದೀರೇನ್ರು? ಇನ್ನು ಏನೇನಾಯ್ತದೆ ನೋಡ್ತಾ ಇರೋ. ಲೇ ಮರ್ಯಾ, ಹೌದು ನಿಮ್ಮ ಗಂಟೆ ಹೊಡೆದಂಗೆ. ಅವತ್ತು ನೀಲಕ್ಕ ಬಾವಿ ಆಗಿದ್ದ 10 ದಿವಸ ಏನಾಯ್ತು ಅಂತೀರಾ? ಏನಾಯ್ತು? ನಾನು ಅನ್ನೋರ್ನ ಹಂಗೆ ಪೂಜೆ ಮಾಡ್ತಾ 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 ನೀಲಕ್ಕನ ವಿಷಯ ಯಾಕೆ ಹಿಂಗಾಯ್ತು ಅಂತ ಕೇಳ್ದೆ. ಅದಕ್ಕೆ ಹಬ್ಬ ಅವ್ರು ಏನ್ ಅಪ್ಪಣೆ ಕೊಟ್ರು ಗೊತ್ತಾ? ಭಕ್ತಾಗ್ರೇಸರ, ಇವತ್ತು ಗೌರವ ಸಂಸಾರಕ್ಕಾದ್ದು ನಾಳೆ ಹಳ್ಳಿಗೂ ಆಗ್ತದೆ. ಆ ನಾಗಿ ಕಾಲಿಟ್ಟು ಹಳ್ಳಿ ಎಕ್ಕುತ್ತೋಯ್ತದೆ, ಕಾಲರ ಬರ್ತದೆ, ಪ್ಲೇಗ್ ಬರ್ತದೆ, ದೊಡ್ಡಮ್ಮ ಬರ್ತದೆ, ಜನ ದನ ಯಾವ್ದು ಉಳಿಯಾಕಿಲ್ಲ, ಭೂಮಿ ಆಗ್ಬಿಟ್ಟು ಪೈರು ಹಂಗೆ ಸುತ್ತೋಯ್ತದೆ ಅಂತ ಅಪ್ಪಣೆ ಕೊಡ್ತಿದ್ರು ಕಂಡ್ರು. ಅಯ್ಯೋ ಅಯ್ಯೋ, ಇನ್ನೇನೈತೆ? ಇಷ್ಟು ದರಿದ್ರದವನ್ನ ನಮ್ಮ ಮಣ್ಣಲ್ಲಿ ಹೆಂಗಿಟ್ಕೊಳ್ಳೋದು? ನಮ್ಮ ಜೀವ ಎಲ್ಲ ಏನಾಗಬೇಕು? ನಾಗಿನ ಗುಡಿಸಲ್ ಸಮೇತ ಸುತ್ತಾಕ್ಬಿಡೋಣ, ನಮ್ಮವ್ರನ್ನೆಲ್ಲಾರು ಬರಲಿ. ಹೆಂಗೆ
ಹಾಕದ ಗುಳಿಗೆ. ಅಯ್ಯೋ ಅಯ್ಯೋ ನಿಮ್ಮ ಮಾತು ಗಂಟೆ ಹೊರದಾಗ ಯಾಕೋ ಬಸವಣ್ಣ, ಏನ್ ಸಮಾಚಾರ? ಆ ಪೂಜಾರಿ ಏನನ್ನ ಹೇಳಿ ಹಳ್ಳಿ ಜನನ ತಲೆ ಎಲ್ಲ ಕಟ್ತಾನೆ. ಆ ನಾಗಿನ ಅತಿ ಸಮಿತವಾಗಿ ಸುಟ್ಕೋಬೇಕು ಅಂತ ಹೇಳ್ತಾರೆ. ನೀನ್ ಅಲ್ಲಿಗೆ ಹೋಗ್ಬೇಡ ಕಣೋ, ಅವ್ರು ಮಹಾ ಚಂಡಾಳ್ರು. ಅಲ್ಲಿ ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದತ್ತಪ್ಪ. ಇನ್ನೇನವ ಮಾಡ್ಲಿ? ಆ ನಿರಪರಾಧಿ ಹೆಣ್ಣನ್ನ ಅಲ್ಲಿ ಸಾಯೋದಕ್ ಬಿಟ್ಟು ನಾನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಅವನ್ ಯಾವನ್ ಮಾಡ್ತಾನೆ ನೋಡ್ತೀನಿ. ನನ್ನ ತಲೆ ತೆಗಿತಾರ, ತೆಗಿಲಿ. ಏನ್ ಮೇಕೆ ಒಂದ್ ನಿಮಿಷ ಕೂಡ ತಡ ಮಾಡಕಂತ ಇವತ್ತು. ಊರಿನ ಜನ ಎಲ್ಲ ನಿನ್ನ ಅಟ್ಟಿ ಸಮೇತ ಸುಟ್ಕೊಂಡ ಅಂತ ಬರ್ತಾರೆ. ಮೊದ್ಲು ಇಲ್ಲಿಂದ ಹೋಗು ಹೋಗು. ನಾ ಹೇಳಿದ್ ಕೇಳಿಸುವ ನಿನ್ಗೆ? ನೀನ್ ಹಿಂಗ್ ಕುಂತ್ರೆ ನಿನ್ ಜೀವಕ್ಕೆ ಅಪಾಯ. ಹೇಳು ಹೇಳು ಹೇಳು. ಮೊದ್ಲಿಂದ ಎದ್ದು ದೂರ ಹೊಂಟೋಗು. ನೀನು ಹೋದೆ ಹೋದ್ರೆ ನಿನ್ ಜೀವಕ್ಕೆ ಅಪಾಯ ಅಲ್ಲ, ಚಂದನ ಜೀವಕ್ಕೂ ಅಪಾಯ. ನಾಗಿ, ಎಲ್ಲಿ ಹೋಗ್ತಾ ಇದೀಯ ನೀನು? ಯಾಕೆ 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 ಇಷ್ಟೊಂದು ಗಾಬರಿ ಆಗ್ತಾ ಇದೀಯಾ? ನನಗೇನಾದ್ರೂ ಅಪಾಯವಾಗುತ್ತೆ ಅಂತಲ್ಲ? ನನಗೇನು ಆಗಲ್ಲ, ನೀನ್ ಧೈರ್ಯವಾಗಿರು. ಅದ್ ಯಾರ ಪ್ರಕಾರ ಬರ್ಲಿ, ಅದೇನ್ ಮಾಡ್ತಾರೋ ಮಾಡಿ, ನಾನ್ ನೋಡ್ಕೋತೀನಿ. ನೀನ್ ನೆಮ್ಮದಿಯಾಗಿಲ್ಲೇ ಇರು. ನಡಿ. ನೀನಿಲ್ಲ ತಾನೆ ಕನ್ನಡ, ಇಂದ ಹೊಂಟೋಗು. ಈ ಊರಿನ ಮಾರಿನ ತೀರಿಸ್ಬಿಡ್ತೀನಿ. ಯಾರನ್ನ ನೀವು ತೀರ್ಸೋದು? ಏನ ನೀವು ಮಾತನಾಡ್ತಾ ಇರೋ ಮಾತು? ಚನ್ನಣ್ಣ, ನೀನ್ ನಮ್ಮಲ್ಲಿ ಗೌಡ ಮರ್ಯಾದೆ ಕೊಟ್ಟು ಕೇಳ್ಕೊತಾ ಇದೀವಿ. ನೀ ಸುಮ್ಕೆ ಇಲ್ಲಿಂದ ಹೊರಟು. ಚೆನ್ನಣ್ಣ, ಇವತ್ ನಮ್ ಜನ ಕೆಳಗುಟ್ಟವ್ರೆ. ಆ ನಾಗಿನ ಇವತ್ ನಾಶ ಮಾಡ್ಲೇಬೇಕು. ನಮ್ ದಾರಿಗೆ ಅಡ್ಡ ಬರಬೇಡ. ಸುಮ್ಕೊಂಡಾಗು ಇಲ್ಲಿಂದ. ಯಾಕಲ ಹೊರಟೋಗ್ಬೇಕು? ಏನ್ ಮಾಡ್ಲಾ ನಾಗಿ ನಿಮಗೆ? ನಾಗಿ ಅಂತ ಪಾಪಿಸ್ಟ್ ಅಂತ ನಿನ್ಗೆ ಗೊತ್ತಿಲ್ವಾ? ಅವಳನ್ನ ನಿನ್ ಮನೆ ಹತ್ರ ಇಟ್ಕೊಂಡು ನಿನ್ ಸಂಸಾರಕ್ಕೆ ಗತಿ ನಿನ್ಗೆ ಗೊತ್ತಿಲ್ವಾ? ನಮ್ ಹೆಂಡ್ರು ಮಕ್ಕಳು ಹಂಗೆ ಆಗ್ಬೇಕು ಅಂತೀಯ? ಈ ಪಿಡಿನ ಮಾರಿನ ಊರಾಗ ಇಟ್ಕೊಂಡು ಅದೆಲ್ಲ ಆಗಕ್ಕಿಲ್ಲ. ಇವತ್ತು ಅವ್ರ ಕತೆ ಮುಗಿಸ್ತಾ ಬಿಡ್ತೀನಿ. ಸರಿ ನಿನ್ನಿಂದ ಯಾವನಾದ್ರೂ ಒಂದು ಹೆಜ್ಜೆ ಮುಂದಿಟ್ಟಿರಿ. ನಾಚೆ ಹಾಕಿಲ್ಲ ನಿಮ್ ಜನ್ಮಕ್ಕೆ. ಬಂದ್ಬಿಟ್ರು ಕಾರ್ ಕಡೆ ಹುಲಿ ಹೊಡೆಯೋದಕ್ಕೆ. ಪಾಪಿನ್ ಕೊಲ್ಲೋದಕ್ಕೆ ಎಷ್ಟು ಜನ ಬಂದವರಪ್ಪ ಶೂರು. ಬಿಟ್ಬಿಟ್ರೆ ಕೊಂದು ಹಾಕ್ಬಿಡ್ತೀರಲ್ವಾ? ನಿಮ್ಗೆ ಯಾರಿಗೂ ತಾಯಿ ತಂಗಿ ಮಕ್ಕಳು ಅಂತ ಇಲ್ವಾ? ಅವಳೇನ್ ತಪ್ಪು ಮಾಡಿದ್ಲು ನಿಮಗೆ? ನಿಮ್ ಮನೆ ಬಾಗಿಲಿಗೆ ಏನಾದ್ರೂ ಒಟ್ಟಿಗಿಲ್ಲ ಭಿಕ್ಷಕ್ಕೆ ಬಂದಿದ್ಲ? ಇಲ್ಲ ನೀವು ಹರಿದು ಬೀಸಾಕೋ ಚಿಂದಿನ ಉಟ್ಕೊಂತ ಏನಾದ್ರೂ ಧರ್ಮ ಕೊಟ್ಟಿದ್ದ? ಮೂರು ದಿವಸ ಉಪವಾಸ ಸತ್ರು ನಿಮ್ ಯೋಗ್ಯತೆಗೆ ಒಂದು ತೊಟ್ಟು ನೀರು ಕೊಡ್ಲಿಲ್ಲ ಅವಳು ಕುಡಿಯೋದಕ್ಕೆ. ಪ್ರೀತಿ ವಿಶ್ವಾಸ ಇದ್ಯಾವುದಕ್ಕೂ ಅವಳು ನಿಮ್ಗೆ ಬೇಡ. ಉಗಿಯೋದಕ್ಕೆ, ಬೈಯೋದಕ್ಕೆ, ಕೊಲ್ಲೋದಕ್ಕೆ ಮಾತ್ರ ನಾಗಿ ನಿಮ್ಗೆಲ್ಲ ಬೇಕಲ್ವಾ? ಬೀದಿಗೆ ಬಂದ್ರ ಛೀ ಥೂ ಅಂತ ಹುಚ್ಚ ಇಟ್ಕೊಂಡ್ತೀರಿ. ನೀವೇನ್ ಮನುಷ್ಯರಂದ್ರ ನೀವೆಲ್ಲ ಪಿಶಾಚಿಗಳು, ನನ್ನ ರಾಕ್ಷಸರು. ಕೊಂದಾಕ್ಬಿಡ್ತಾರಂತ ಕೊಂದಾಕ್ಬಿಡ್ತಾರೆ. ಅವನ ಯಾವನ ಗಂಟು ಸ್ವಲ್ಪ ಮುಂದಕ್ಕೆ ಬಂದು ನೋಡ್ತೀನಿ. ಒಬ್ಬೊಬ್ಬನ ತಲೆ ಚಿಪ್ ಕರೆದು ಹಾಕ್ಬಿಡ್ತೀನಿ. ಹೋಗಲ್ಲ ಆಚೆಗೆ. ಹೇಳಿ ನನ್ನ ಮಕ್ಕಳ, ಶಿಖಂಡಿ ನನ್ನ ಮಕ್ಕಳ, ಈ ಕತೆ ಹೇಳೋಕ 5 ಜನ ಗುಂಪು ಕಟ್ಕೊಂಡು ಹೋಗಿದ್ದು. ಮಾರುತ ಮೀಸೆ ಇಟ್ಕೊಂಡು ಈ ಮಾತು ಬಂದು ಹೇಳೋದು ನಾಟ್ಯ ಆಯ್ತಿಲ್ಲ ನಿಮ್ಗೆ? ಎಲ್ಲೋ ಎಲ್ಲೋ ಅವಳ ಕೈಲಾದ ತಮ್ಮಂಗಿಗಳು ಚಿಕ್ಕಣ್ಣನ ಮನೆ ತಾವ ಅವರೇ ಪೂಜಾರಪ್ಪ. ಆ ಒಬ್ಬ ಇವ್ರು 20 ಜನ ಮುಟ್ಟಾಡ್ರು ಹಿಂದಕ್ಕೆ ಬಂದವ್ರೆ. ಊರ್ ಗೌಡ್ನೆ ಎದುರಿಗೆ ಬಂದು ನಿಂತ್ಕೊಂಡ್ರೆ ನಾವ್ ಏನ್ ಮಾಡಕ್ಕಾಯ್ತದೆ? ನಾಗಿನ್ ಬಿಟ್ಟು ಚೆನ್ನಣ್ಣನ ಉಯ್ಬೇಕಾ? ಆ ಒತ್ತ ಚೆನ್ನಣ್ಣ ಒಬ್ಬ ಬರ್ದೆ ಹೋಗಿದ್ರೆ ನಾವೇನ್ ಮಾಡ್ತಾ ಇದ್ವಿ ಗೊತ್ತಾ? ಲೋ 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 ಚೆನ್ನ ಅಲ್ಲಿಗೆ ಬರ್ದು ಇನ್ನೆಲ್ಲ ಹೋಗ್ತಾನಲ್ಲೋ ಎಣ್ಣೆ ತಮ್ಮಣ್ಣ. ಅವ್ನ ಅವಳ ಮನೇಲಿ ಚಾಂಡ ಹಾಕ್ಬಿಟ್ಟವ್ರೆ ಕಣೋ. ನೀವ್ ಹೋದಾಗ ಅವ್ನ ಅಲ್ಲೇ ಇದ್ದ. ಹೌದು ಮರಿ, ಇಷ್ಟು ದಿನ ನೀಲಕ್ಕ ಇದ್ದಿದ್ದು ಸ್ವಲ್ಪ ಸಿಕ್ಕಾಗೇ ಇತ್ತು. ಇನ್ನೇನು ಹಗಲು ರಾತ್ರಿ ಅಲ್ಲಿದ್ರು ಕೇಳೋರು ಯಾರು? ನೀವೇನ್ ಹೇಳೋದು ಪೂಜಾರಪ್ಪ? ನಿಮ್ಗೆ ಅದೆಲ್ಲ ಎಲ್ಲೋ ತಿಳಿತದೆ. ನಿಮ್ದೊಂದು ಕೆಮ್ಮನ್ ಬುರುಡೆ ಕಣೋ. ಅಲ್ಲೋ ನೀಲಕ್ಕ ಇನ್ ಸುಮ್ನೆ ಸತ್ನೇನು? ಗಣ್ಣಾದವನು ಬೇರೆ ಹೆಂಗ್ಸು ತಂದು ಮನೇಲೆ ಇಟ್ಕೊಂಡು ಹಿಂಗ ಆಟ ಆಡ್ತಾ ಇದ್ರೆ ಅದ್ಯಾವ ಮರ್ಯಾದ ಹೆಂಗ್ಸು ಬದುಕಿರ್ತಾಳೆ? ಏನಂತ ಮರಿ? ಹೌದು ಗುರುಗಳೇ, ನಿಮ್ ಮಾತು ಗಂಟೆ ಹೊರದಾಗೆ. ಅದಕ್ಕೆ ಅಲ್ವಾ ನೀಲಕ್ಕ ಭಾವಿಸ್ತಿದ್ದು ಒಂದೊಂದು ಊರ್ ಬಿಟ್ಟು ಹೋಗಿದ್ದು. ಹಂಗ ಬದುಕಿರೋಕ್ಕಿಂತ ಸಾಯೋದ್ಲೇ ತಪ್ಪ. ಇದೇನವ ಇದು? ದಿನ ಹೊನ್ನನ್ನು ಹೀಗೆ ಬಡಿಸಿಟ್ಟು ನೀನ್ ಅರ್ಧಾನೇ ಇದ್ರೆ ಏನು ಪ್ರಯೋಜನ ಹೇಳು? ನಾನು ಊರು ಸೀಮೆ ಎಲ್ಲ ಹುಡುಕ್ಸಾಯ್ತು. ಗೊತ್ತಿದ್ದವರಿಗೆಲ್ಲ ಕಾಗದ ಬರೆದು ಕೇಳಾಯ್ತು.
ಅವನ ಸುದ್ದಿ ಸಮಾಚಾರವೇ ಇಲ್ಲ. ಎಷ್ಟು ತಿಂಗಳಾಗೋಯ್ತು ಅವನು ಹೋಗಿ. ಅದು ಎಲ್ಲಿದ್ದಾನು, ಅದೇನು ಮಾಡಿಕೊಂಡಿದ್ದಾನು? ಛೇ, ಬೇಡವ, ಅಳಬೇಡವ ನೀನು. ಅಯ್ಯೋ, ಇನ್ನೂ ಬರ್ಲೇ ಇಲ್ವಲ್ಲ ಹೊನ್ನನ ಊಟಕ್ಕೆ? ಏನ್ ದಯ್ಯ ದುಡ್ದಂಗೆ ದುಡಿತಾ ನೀನು? ಊಟನೂ ಬೇಡ, ತಿಂಡಿನೂ ಬೇಡ. ನೀನ್ ಇಂಥವ್ರನ್ನೆಲ್ಲಾದ್ರೂ ಕಂಡಿದ್ದೀಯ ರಾಮಯ್ಯ? ದುಡಿದ್ರು ಹಂಗೆ, ಕುಡಿದ್ರು ಹಂಗೆ. ಅವನ ಆರೋಗ್ಯದ ಮೇಲೆ ನಿಗಾನೇ ಇಲ್ಲ ಅವನ್ಗೆ. ಲಕ್ಷ್ಮಿ, ನೀವ್ ಹೋಗ ಅವ್ನ ಊಟ ಕರ್ಕೊಂಬ. ಇಲ್ದಿದ್ರೆ ಅವ್ನ ಊಟದ ನೆನಪೇ ಇರಕ್ಕಿಲ್ಲ. ಲಕ್ಷ್ಮಕತ್ಗೆ ಹೊನ್ನಣ್ಣ, ಏನಾದ್ರೂ ಓಸಿ ತಿನ್ಬಿಟ್ಟು ಆಮೇಲೆ ಕೆಲಸ ಮಾಡಿ ಬಾ. ಬಾರ ಅದ್ಗೆ, ಇವತ್ತೊಂದ್ ದಿವಸ ತಿಂದೇ ಇದ್ರೆ ಪ್ರಾಣ ಉಂಟಾಗಿಲ್ಲ. ಬಾರ ಬಿಡು. ಹಂಗೆಲ್ಲ ಮಾತಾಡ್ಬೇಡ. ನೀನು ಏನಕ್ಕೆ ಹೇಳಿದ್ರೆ ಕೇಳಾಕಿಲ್ಲ. ಯಾವಾಗ್ಲೂ ಹಿಂಗೆ ಆಗೈತೆ. ಏನೋ ನೀವ್ ಹೆಂಡತಿ ಆ ಹುಡ್ಗನ ಬಹಳ ಹಚ್ಕೊಂಡ್ಬಿಟ್ಟವಳೆ. ಏನೋ ನೀವಿಬ್ರು ಆ ಹುಡ್ಗನ್ ಚೆನ್ನಾಗ್ ನೋಡ್ಕೊತಿದ್ದೀರಾ, ಅವನ ಅದೃಷ್ಟ. ಮೊದ್ಲೇ ದಿನ ನನ್ಗೂ ಬೇಡವಾಗಿತ್ತು. ಆಮೇಲೆ ನಮ್ಗ್ಯಾಕೆ ಈಗ ಆಚಾರ, ನಿನ್ ಪಾಡಿ ನೀ ಸುಮ್ಮನಿರು ಅಂತ ಹೇಳ್ದೆ. ಆಮೇಲೆ ಒಂದಿನ ಈ ಒನ್ನ ಕುಡಿದ್ಬಿಟ್ಟು ಅಳ್ತಾ ಇರೋದನ್ನ ನೋಡ್ದೆ. ಕಲ್ ಕಿವಿಟ್ಟಂಗಾಯ್ತು ನನ್ಗೆ. ಅಲ್ಲ, ಈ ಹುಡುಗ ಒಳಗೆ ಏನೋ ದುಃಖ ತಿಂತಾವನೆ, ಯಾರ ಮುಂದೆನೂ ಹೇಳಕ್ಕಿಲ್ಲ. ಹಂಗೆಂತ ಮಾತಾಡ್ಕೊಳ್ಬೋದು? ಒಳ್ಳೆ ಸಿಮಂಗಿಯಾಗಿ ಸಿರ್ರಂತ ಬೀಳ್ತಾನೆ. ಅದ್ ನಿಜ. ಆದ್ರೆ ಹೇಳ್ಕೊಳಕ್ಕಾಗೋ ದುಃಖ ಯಾವತ್ನಾಗಿ ಯಾರನ್ನ ಹೆಂಗಾಗಿಸ್ತದೆ ಕಂಡವರಾರು? ಲಕ್ಷ್ಮಕತ್ಗೆ ನಾನ್ ನೋಡ್ಕೊಂಡು ಯಾರಾದ್ರೂ ಬಂದಿದ್ರಾ? ಹೌದು, ದಿನಾ ಹಿಂಗ್ ಕೇಳ್ತೀಯಲ್ಲ, ನಿನ್ನನ್ನು ಹುಡ್ಕೊಂಡ್ ಬರೋರು ಯಾರು? ಯಾರು ಯಾರು ಬಂದ್ರೆ ಎಂಬರ್ ಬರ್ಬೇಕಷ್ಟೇ. ಹೊನ್ನಣ್ಣ, ಇಲ್ಲ, ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ. ಅಯ್ಯ, ಇಷ್ಟಕ್ಕೆಲ್ಲ ಭಯಪಡ ನೀನಂತ ಗಂಟು. ಸರಿ, ಅದೇನ್ ನಿನ್ ಮಾಡ್ತಿದ್ ಕೆಲ್ಸ? ನಂದು ನಿಂದು ಹೆಸರು ಸೀತಾರಾಮ ರಾಧಾಕೃಷ್ಣ. ಹಂಗೆ ಅವ್ರ ಪ್ರೇಮ ಹೆಂಗ್ ಸಾಸ್ಬಿಟ್ರು ಹಂಗೆ ನಮ್ ಪ್ರೇಮ ಸಾಸಿಸಾಗಿರ್ಲಿ ಅಂತ ಈ ಮರದ ಮೇಲೆ ಕೆತ್ತಾ ಇದೀನಿ. ಹೌದು ಬಿಡು, ಕುರಾನ್ದಾಗೆ ಪುಸ್ತಕದಾಗಂತೂ ಬರೀಲಿಲ್ಲ, ಮರದ್ನೇ ಕೆತ್ತಿದೀಯಾ? ಕೆತ್ಕೋ. ಆದ್ರೆ ನಮ್ಮ ಹೆಸರು ಮರದ ಮೇಗೆ ಏನು, ಊರಾಗಿನ ಗೋಡೆ ಮ್ಯಾಗೆ ಗುಡ್ಡದ ಮ್ಯಾಗೆ ಎಲ್ಲ ಏರ್ತದೆ. ಅದೇನು? ಊರಿನ ಜನರು ಕಣ್ಣು ಮುಚ್ಚಿದ್ರು ನಮ್ ಯಾವಾಗ ಅವ್ರಿಗೆ ಅನುಮಾನ ಬಂದ್ಬಿಟ್ಟೈತೆ. ಮೊದ್ಲೇ ಬಾಯ್ ಬಿಟ್ಟ ಕಳ್ಳು ಅನ್ಸೋರವ್ರು. ನಮ್ಗೆ ಯಾಕೋ ಭಯ ಆಯ್ತದೆ. ನಿನ್ಗೇನು ಗಂಡ್ಸು, ಆದ್ರೆ ಹೆಂಗ್ಸು ಜೀವ ಮುಳ್ಳ ಮೇಲೆ ಬಾಳೆ ಎಲೆ ಬಿದ್ದಾಗಲ್ವಾ? ಅಷ್ಟಕ್ಕೆ ಬಂದ್ರೆ ಅವಸ್ಥೆ ಇಬ್ರು ಅನ್ಭವಿಸೋಣ. ನಾನ್ ನಿನ್ಗೋಸ್ಕರ ತ್ಯಾಗ ಮಾಡಲ್ಲ ಅನ್ಕೊಂಡ್ಯಾ? ನಿಂತ ನಿನ್ನಂತ ಹೇಳಿ ಇನ್ನೊಬ್ರು ಇಲ್ಲ. ಚಲೋ ಗುಂಡನ ಎಂಡ ಬೋರ್ಸನಾಗೈತಿ. ಇನ್ನೊಂದು ಮಾಡ್ಕೆ ಎಂಡ ತಗೊಂಡ ಹೊಲ ಹೊಲ ಯಾರು ಯಾರು
ನಿನ್ನ ಮಸ್ಗೆ ನೀಳಕ್ಕಾಗಲ್ಲ. ಗುಂಡ್ರಲ್ಲ ಇನ್ನೊಂದು ಮಳಿಗೆ ಇನ್ನೊಂದು ಬರ್ದೀಯ? ಹೊನ್ನ ಕುಡಿಲಿಕ್ಕೆ ಸಾಕು, ನಡಿ ಮನೆಗೆ ಹೋಗವ. ಇನ್ನೂ ಕುಡಿಬೇಕು. ನಡಿ ಹೊನ್ನ. ನಿಲ್ಲಕತ್ಗೆ ತಪ್ಪು ಹೋಗ್ಬಿಟ್ಟೆ. ಅತ್ತಿಗೆ ತಪ್ಪಲ್ಲ ನಂದೆ. ಅತ್ತಿಗೆ ತಪ್ಪಲ್ಲ ನಂದೆ. ಹೊನ್ನ ಆ ನಾಯಿ ಅದ್ಯಾಕೋ ತುಂಬಾ ಸಂಕಟ ಬಟ್ಟೆ ವಾಂತಿ ಆಗ್ತಾ ಇದೆ. ಅದೇನು ಅಂತ ಗೊತ್ತಿಲ್ಲ, ಸ್ವಲ್ಪ ನೋಡು ಬಾಬಾ. ವಾಂತಿ ಮಾಡ್ಕೊಂತ ಇದ್ದಾಳೆ. ನಡಿ ನೋಡಿ. ನಾಗಿ ನೋಡಮ್ಮ ಬಂದಿದ್ದಾರೆ. ನಾಗಿ ಏನಾಗುತ್ತಮ್ಮ? ಏನಾಗಿದೆಯವ ನಾಗಿಗೆ? ಚೆನ್ನ ಒಂದ್ ಸ್ವಲ್ಪ ಹೊರಗಡೆ ಇರು. ಚೆನ್ನಣ್ಣ, ನಾಗಿ ಆದಷ್ಟು ಬೇಗ ಒಂದ್ ಮಗು ಜನ್ಮ ಕೊಡೋ ತಾಯಾಗೋದ್ರಲ್ಲಿದ್ದಾಳೆ. ಗಾಬರಿ ಆಗ್ಬೇಡ ಕಂದ, ಧೈರ್ಯ ತಂದ್ಕೋ. ನಾವೆಲ್ಲ ಇಲ್ವಾ? ನೋಡು, ಬೇಗ ನೀನ್ ಒಂದ್ ಮಗು ತಾಯಾಗಿ ಹೆಣ್ಣು ಜನ್ಮ ಸಾರ್ಥಕ ಪಡಿಸ್ಕೋತಾ ಇದೀಯ. ಈ ಸಮಯದಲ್ಲಿ ಕಣ್ಣೀರು ಹಾಕ್ಬಾರ್ದು ನಾಗಿ. ನೀನ್ ನಮ್ ಕುಟುಂಬಕ್ಕೆ ಮಾಡಿರೋ ತ್ಯಾಗಕ್ಕೆ ನಾವ್ ಈ ಸಮಯದಲ್ಲಿ ನೀನ್ ಕೈ ಬಿಡ್ತೀವ ಅಮ್ಮ? ಇಲ್ಲ, ನಿನ್ನೆಲ್ಲ ಜವಾಬ್ದಾರಿ ಮನಸ್ಸು ಸೇರಿದ್ದ. ಕಾಲ ಬಂತೇವ, ತಾಯಿ ಮಗನ್ಗೆ ಬುದ್ಧಿ ಹೇಳೋದ್ ಬಿಟ್ಬಿಟ್ಟು ತಾನು ಮಗನಿಗೆ ತಾಣ ಹಾಕೋದ. ಇಂಥ ಕೇಡು ನಾ ಎಲ್ಲೂ ಕಂಡಿದ್ದಿಲ್ಲ ಬಿಡು. ಯಾರ ವಿಷಯ ನಾವ ನೀವು ಹೇಳ್ತಾ ಇರೋದು? ಇನ್ಯಾರ್ದು? ಸಿದ್ದಕ್ಕಂದೆ ಸಿದ್ದಕ್ಕೆ ಇಲ್ಲ ಬಿಡೆ. ಇದ್ರಿರ್ಲಿ ಬಿಡು. ಇಂಥ ಕೆಲಸ ಮಾಡ್ದವ್ರಿಗಿಲ್ದಿರೋ ಭಯ ನನಗೇನು? ಯಾವ್ದೆಲ್ಲಾದ್ರೂ ಹಾಳಾಗ್ ಹೋಗ್ಲಿ, ಇಷ್ಟು ವಯಸ್ಸಾದ್ರೂ ಮನೆ ಮರ್ಯಾದೆ ಜ್ಞಾನನಾರ ಬೇಡವಾ? ನೋಡಕ್ ನೋಡ್ರೆ ಒಳ್ಳೆ ಗೃಹಸ್ಥ ಗೌರವನೇ, ಮಾಡೋದ್ ನೋಡಿದ್ರೆ ಇಂಥ ಕೆಲಸ ಅಲ್ಲ. ಬೀದಿನ ಹೇಗಾರ ಮುಖ ಎತ್ಕೊಂಡು ತಿರುಗ್ತಾರೋ ಅಮ್ಮ ಈ ಜನ. ಚೆನ್ನಾಗಿ ಹೇಳಿದ್ರಿ ನೀವು. ಏನೋ ಆದದ್ದಾಗೋಯ್ತು ಬಿಡವ. ನೀನ್ ಅಳಬೇಡ, ನೀನು ಮಾತ್ರ ಕಣ್ಣಲ್ಲಿ ನೀರು ಹಾಕಬೇಡ. ಕಣ್ಣೀರಲ್ಲಿ ನೀನ್ ಉಳಿದೈತಿ ಚೆನ್ನಣ್ಣ. ಎಂಥ ಮನೆ ಕತೆ ಹೆಂಗ ಆಗೋಯ್ತಪ್ಪ. ಹಾದಿ ಬೀದಿ ಜನ ಎಲ್ಲ ನೋಡ್ ನಗೋಂಗ್ ಆಗೋಯ್ತಲ್ಲೋ. ಹತ್ತಳ್ಳಿಗೆ ಹೆಸರಾದ ಮನೆ, ಹೀಗಾದ ಮನೆ. ಈಗ ಅದನ್ನೆಲ್ಲ ಕಳ್ಕೊಬ ದುಃಖ ಪಡ್ತೀಯ? ಏನು ಪ್ರಯೋಜನ ಇದೆ ಹೇಳು? ಇದೆಲ್ಲ ನಮ್ ದುರಾದೃಷ್ಟಪ್ಪ. ಯಾವ ಕಡೆಗೆ ಆ ನಾವಿ ನಮ್ಮ ಮನೇಲಿ ಕಾಲಿಟ್ಟು ಆ ನಾವಿನ ಮಾತ್ರ ನೀ ಏನು ಅನ್ಕೊಳ್ಳಿ.
ಈಗ ಅವಳು ಹೊರಗಿನವಳಲ್ಲವಾ? ನಮ್ಮನೆ ಸೇರಿದವಳು ನಿನ್ನ ಸ್ವಚ್ಛ. ಅವಳೇನವ ತಪ್ಪು ಮಾಡಿದ್ಲು? ತಪ್ಪು ಮಾಡಿದ ನಮ್ಮವನು, ಅದ್ರ ಕಷ್ಟ ಅನುಭವಿಸ್ತಾ ಇರೋಳು ಅವಳು. ಅದಕ್ಕೆ ನಾವು ಅಯ್ಯೋ ಪಾಪ ಅಂದೆ, ಯಾರೋ ಕೆಲಸಕ್ಕೆ ಬರೆದವ್ರು ಏನು ಅಂದ್ಬಿಟ್ರು ಅಂತ ಅದಕ್ಕೆಲ್ಲ ಅರ್ಥ ಕೂತ್ಕೊಂಡ್ರೆ ಆಗುತ್ತೇನವ? ಅವ್ವ, ಇಷ್ಟು ದಿನ ಒಂದು ಥರ ಇತ್ತು, ಈಗಿನ ವಿಷಯವೇ ಬೇರೆ. ನಾಗಿ ಬರೀ ನಾಗಿ ಅಲ್ಲವ, ನಮ್ಮ ವಂಶನ ಬೆಳೆಸೋ ದೀಪ. ಅವಳು ಹೊಟ್ಟೆಲಿ ನಮ್ಮ ವಂಶದ ಕೂಡ ಬೆಳೀತಾ ಇದೆ. ನಿನಗೆ ಗೊತ್ತಿಲ್ಲ ಬಾಬಾ? ಗೊತ್ತೈತೆ, ನನಗೂ ಅದು ಗೊತ್ತೈತೆ. ನನಗ್ ಬೇಡವಾ? ನನ್ನ ಮೊಮ್ಮಗ ನನಗ್ ಬೇಡವಾ? ಎಷ್ಟು ದಿನಗಳಿಂದ ಬಾಳ್ ಬಿಡ್ತಾ ಕಾದಿದ್ದೀನಿ. ಆ ಸಂತೋಷದಲ್ಲಿ ಈ ದುಃಖ ಎಲ್ಲ ಮರೆತು ಬಿಡವ. ನಾನು ನೀಲನ್ ಕಳ್ಕೊಂಡ ದುಃಖನ ನಾಗಿಯಿಂದ ನಮ್ಮ ವಂಶ ಬೆಳೀತಾ ಇದೆಯಲ್ಲ ಅಂತ ಮರೆತ್ಕೊಂಡಿದ್ದೀನಿ. ಯಾರೇನಾದ್ರೂ ಅಂದ್ಕೊಂಡು ಹೋಗಿ, ಈ ಊರೇ ನಮ್ಮನ್ನ ಬಿಟ್ಟುಬಿಡ್ಲಿ. ಅದು ಒಂದು ಕೊಡಿ ಸುಖವಾಗಿದ್ರೆ ಸಾಕು. ಚೆನ್ನಣ್ಣ, ಅಪ್ಪನಿಗೆ ತಕ್ಕ ಮಗ ಕಣೋ ನೀನು. ನನ್ನಪ್ಪ ಬಾವ, ನೀಲ, ನೀನೇನೋ ನನ್ನನ್ನ ಬಿಟ್ಟು ಹೊರಟೋಗ್ಬಿಟ್ಟೆ. ಇಲ್ಲಿ ನನ್ನ ನೋಡು, ಎಂಥ ನರಕ ಯಾತ್ರೆ ಸಿಕ್ಕಾಕೊಂಡು ನರಳಬೇಕಾಗಿ ಬಂದಿದ್ದೆ ನಾನು. ನೀನಿದ್ದಿದ್ರೆ ನೀನು ನೀನು ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಚೆನ್ನಣ್ಣ, ನನ್ನ ಮಾತಾಡ್ಸಕ್ಕಿಲ್ವಾ? ನನ್ ಕ್ಷಮಿಸಕ್ಕಿಲ್ವಾ? ಚೆನ್ನಣ್ಣ, ಬೇಕಾದ್ರೆ ನನ್ ಕೊಂದು ಹಾಕ್ಬಿಡು. ನನ್ ದೂರ ಮಾಡ್ಬೇಡ ಚೆನ್ನಣ್ಣ, ನನ್ ದೂರ ಮಾಡ್ಬೇಡ. ಅಲ್ಲ, ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ಯಾಕೆ ಹಿಂಗ್ ಕನವರಿಸ್ತೀಯ? ಹೊನ್ನ ಅತ್ತಿಗೆ, ನೀನ ಕತ್ತಿಗೆ ಅಲ್ಲ, ನೀನ ನೀಲಕ್ಕತ್ತಿಗೆ ಅಲ್ಲ. ಹೊನ್ನ, ನಾನು ನಿನ್ನ ಹತ್ತಿಗೆ ನೀಲಕ್ಕಂತೆಲ್ಲ ಕಾಣ್ತೀನ? ಅದೇನೋ ತಿಳಿಯಾಕಿಲ್ಲ. ಮತ್ತೆ ನೀನ್ ಕಂಡ್ ಕೂಡ್ಲೆ ನಮ್ಮ ಅತ್ತಿಗೆ ನೀಲಕ್ಕ ಕಣ್ಣಂಗೆ ಕಾಣ್ತೀಯ. ಎಲ್ಲ ಭ್ರಮೆ. ನಿನ್ನ ಅತ್ತಿಗೆ ಅಂದ್ರೆ ನಿನ್ಗೆ ತುಂಬಾ ಗೌರವ ಅಲ್ಲ? ಗೌರವನ ಎತ್ತು ತಾಯಿನೇ ಮರೆಯೋ ಹಾಗೆ ಸಾಕಿದ್ಲು ನಮ್ಮ ಅತ್ತಿಗೆ. ಆ ಮಗ ತಾಯಿ ಸಾಯೋದಕ್ಕೆ ನಾನೇ ಕಾರಣನಾಗ್ಬಿಟ್ಟೆ. ನಾನು ಬದುಕಿರಬಾರ್ದು. ನೋಡು ಹೊನ್ನ, ನನ್ನ ಮಾತು ಕೇಳ್ತೀಯ? ನೀನು ಕುಡಿಯೋದು ಬಿಟ್ಬಿಡು. ಬಿಟ್ಬಿಡೋದ? ಇಲ್ಲ, ಕುಡಿದು ಕಳೆದನ್ನೆಲ್ಲ ಮರಿಬೇಕು. ಕುಡಿದು ನನ್ನ ಬಾಡಿಗಳಿಂದ ದೂರವಾಗಬೇಕು. ಕುಡಿದು ಸಾಯಬೇಕು. ನೀನು ಕುಡಿದ್ರೆ ನೀರಕ್ಕಂದೆ ನಾನೇ. ಅಯ್ಯೋ, ಹಂಗೆ ಹೇಳ್ಬೇಡ, ಹಂಗೆ ಹೇಳ್ಬೇಡ. ನನ್ನ ಬಾಧೆ ನಿನಗೆ ತಿಳಿಯಾಕಿಲ್ಲ. ಆ ದಿವಸ ಗುಡಿನಾಗ ಪೂಜಾರಪ್ಪ ಸುಳ್ಳು ಹೇಳ್ತಾ ಇದ್ರೆ ಬಾಯಿ ತೆಗೆದೊಂದು ಮಾತನ್ನೂ ಆಡ್ಲಿಲ್ಲ. ದೇವತೆ ಅಂತ ನಮ್ಮ ಅತ್ತಿಗೆ ಸಾಯೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ನನ್ನಂತ ಪಾಪಿ ಬದುಕಿರ್ಬೇಕಾ? ಹೇಳಕ್ಕೆ ಹೇಳು. ಹೇಳಿ, ಅಲ್ಲಿ ಹಿರಿಯರೆಲ್ಲ ಬಂದು ಸೇರಿದಿರಲ್ಲ, ಇವ್ರಿಗೆ ಏನ್ ಮಾಡ್ಬೇಕು ನೀವೇ ಹೇಳಿ. ಇವ್ರು ಪೂಜಾರಪ್ಪನ ಮರಿ, ಇವ್ರು ನನ್ನ ಹೆಂಡತಿ ಅನ್ಸ್ಕೊಂಡವಳು, ನನ್ನ ಕೈಯಾಗ ತಾಳಿ ಕಟ್ಕೊಂಡವಳು. ಇಂಥ ಹಲ್ಕ ಕೆಲಸ ಮಾಡ್ಬೋದಾ? ಆರ್ತಿದ್ರು ಇವ್ರಿಬ್ಬರನ್ನು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡ್ದಾಗೆ. ಸರಿನಾ? ಆವತ್ತು ಹೊಡಿತಿದ್ದಾಗ ಬಂದು ಬಿಡಿಸಿದಲ್ಲ, ನೀವು ಏನ್ ಮಾಡ್ಬೇಕು ನಾನು ನೀವು ಹೇಳು. ಏನಯ್ಯ ಮರಿ, ಹೇಳಿದ ಮಾತು ಗೊತ್ಕೊಂಡಿದ್ಯಾ? ಇಲ್ಲ ಇನ್ನೇನಾದ್ರೂ ಹೇಳೋದಿದೆಯೋ? ಏನಮ್ಮ, ನೀನೇನಾದ್ರೂ ಹೇಳೋದಿದ್ಯಾ? ನಿಮ್ಮ ಮೌನವೇ ತಪ್ಪು ಒಪ್ಪಿಗೆ ಅಂತ ಆಯ್ತು. ಏನ್ರಪ್ಪ, ಇದು ಹಾಗೆ ಕೈ ಬಿಡುವಂತಹ ವಿಷಯವಲ್ಲ. ಇದು ಊರಟ್ಟಿನ ಮಾಂದ ಪ್ರಶ್ನೆ. ನಮ್ಮ ಹಳ್ಳಿ ಬದುಕಿನಲ್ಲಿ ಇಂಥ ಹೊರತು ನಡೆಯೋದಕ್ಕೆ ಆರಂಭ ಆದ್ರೆ ಇನ್ನೇನು
ನಾವು ಕಾಡು ಮನುಷ್ಯರಿಗಿಂತ ಕಡೆ ಆದ ಹಾಗೇನೆ ಲೆಕ್ಕ. ಒಂದು ಗಂಡಾಗ್ಲಿ ಒಂದು ಹೆಣ್ಣಾಗ್ಲಿ ನಡತೆ ತಪ್ಪಿದ್ರೆ ಅವರಿಂದ ನಮ್ಮ ಹಳ್ಳಿ ಮಾನ ಮರ್ಯಾದೆ ಎಲ್ಲ ಮುಚ್ಚಿ ನೂರಾದ ಹಾಗೇನೆ. ಇಂಥವ್ರು ತಕ್ಕ ದಂಡನೆ ಆಗಲೇಬೇಕು. ಮನಸ್ಸಾಗೊಂದು ಬಾಯಾಗೊಂದು ಬಣ್ಣದ ಬುಗುರಿ ಆಡ್ಸೋರಿಗೆ ಕಟ್ ಮಾಡ್ಲೇಬೇಕು. ಇದು ನ್ಯಾಯಗೆಟ್ಟವ್ರಿಗೆಲ್ಲ ಅನ್ವಯಿಸೋ ಮಾತಾನೆ ಚೆನ್ನಣ್ಣ. ಓಹೋ, ಭೇಷಾಗಿ ಭೇಷರತ್ತಾಗಿ. ಇದು ಊರು ವಕೀಲ ಮಾನದ ಪ್ರಶ್ನೆ ಅಲ್ವೋ ಪೂಜಾರಪ್ಪ? ಭೇಷಾದ ಮಾತು. ಇಲ್ಲಿ ಸೇರಿರೋ ನ್ಯಾಯಸ್ಥರು ಈ ಚೆನ್ನಣ್ಣನ ಮಾತನ್ನ ಗಂಟೊಡ್ದಿಟ್ಕೊಳ್ರಪ್ಪ. ಈಗ ನ್ಯಾಯಕ್ಕೆ ಬಂದಿರೋದು ಒಂದ್ ಕಡೆ ಮುದುಕನ್ ಕಟ್ಕೊಂಡು ಹುಡುಗಿ, ಇನ್ನೊಂದ್ ಕಡೆ ಪ್ರಾಯದ ಹುಡುಗನ ವಿಷಯ. ಇದರಲ್ಲಿ ಅನ್ಯಾಯ ಅನ್ನೋದು ಎಷ್ಟೈತೋ ನ್ಯಾಯ ಅನ್ನೋದು ಅಟ್ಟೆ ಐತೆ. ಇದೊಂದು ಕಡೆ ಇರ್ಲಿ. ಈಗ ನಾ ಈ ವಿಷಯನೇ ತಗೊಳ್ಳಿ. 3 ಜನಕ್ಕೆ ಆಗಬಾರ್ದು ಹೆಣ್ಣು, 4 ಜನದ ನೋಟಕ್ಕೂ ನಾಲಾಯಕ ಬೇನಾಸ್ ಹೆಣ್ಣು, ಅದನ್ನ ತಿಳಿದು ಮನೆಯಾಗ ತಂದಿಟ್ಕೊಂಡವ್ರೆ. ಈಗ ಅವಳು ಗರ್ಭಿಣಿ ಆಗವಳೆ. ಇದಕ್ಕೆ ಹೊಣೆ ಯಾರು? ಈ ಅನ್ಯಾಯಕ್ಕೆ ಯಾರು ಕಾರಣರು? ಬಸಣ್ಣನ ಬಾಯಿ ಐತೆ ನ್ಯಾಯ ಕೇಳೋಕೆ ಬರ್ಬಿಟ್ಟ. ಆ ನಾಯಿಗೆ ನಾಲ್ಗೆ ನಿಂತೋಗೈತೆ, ಅವಳಿಗೆ ನ್ಯಾಯ ಕೊಡೋರು ಯಾರು? ಇನ್ನೊಬ್ಬರಿಗೆ ನ್ಯಾಯ ಹೇಳೋಕೆ ಮುಂದೆ ಬಂದಿರೋ ಮಹಾನುಭಾವರು ಮೊದಲು ತಮ್ಮ ಹುಡುಕನ್ನ ಮುಟ್ಟೋಡ್ಕೋಬೇಕು ಚೆನ್ನಣ್ಣ. ಉಳಿಗಂಜಿ ಕಪ್ಪು ತನಗೆ ತಿಳಿಯಕ್ಕಿಲ್ಲಂತೆ. ದೊಡ್ಡ ಮನುಷ್ಯರು ಮಾಡಿದ ತಪ್ಪು ಸಜ್ಜಿಲ್ದಂಗಾಯ್ತು, ಸಣ್ಣ ಮನುಷ್ಯ ಮಾಡಿದ ಕೆಲಸ ದೊಡ್ಡದಾಗೋಯ್ತು. ನೀನೊಮ್ಮಳ್ಳಿ ಪಟೇಲ, ಈ ಪಂಚಾಯಿತಿ ಮುಖ್ಯಸ್ಥ, 10 ಹಳ್ಳಿ ದೊಡ್ಡ ಮನುಷ್ಯ, ನನ್ನ ಪ್ರಶ್ನೆ ನೀವೇ ಉತ್ತರ ಕೊಡ್ಬೇಕು. ಯಾಕಪ್ಪ ಧರ್ಮರಾಯನ ಸಭೆ ಸದಸ್ಯರ ಯಾಕೆ ಬಾಯಿಗೆ ಬೀಗ ಹಾಕೊಂಡು ಗ್ರಾಮದವರನ್ನು ಕೂತ್ಬಿಟ್ಟಿದ್ದೀರಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಮತ್ತೆ ಉದಾರಪ್ಪನ ಸವಾಲಿಗೆ ಏನ್ ಹೇಳ್ತಿದ್ದಾನ? ಯಾಕೆ ಸಂಚಯಿಸಿ ಹೇಳುತ್ತಾನ? ಅಂಥ ಪತಿವ್ರತ್ಯಾದ ಮಹಾತಾಯಿ ಈತನ ಧರ್ಮ ಪತ್ನಿ ಅನ್ಯಾಯವಾಗಿ ಪ್ರಾಣ ಬಿಟ್ಲಲ್ಲ, ಯಾಕೆ ಬಿಟ್ಲು? ಅಂಥ ಲಕ್ಷ್ಮಣನಂತ ತಮ್ಮ ಕೇಳದೆ ಊರು ಬಿಟ್ಟು ಹೋರಾಡ್ಲಿಲ್ಲ, ಯಾಕೆ ಹೋದ? ಹೇಳಿ, ಇದು ಉತ್ತರ ಹೇಳಿ. ಹೇಳಿ ಕನ್ನಡ. ಈ ಉತ್ತರ ಹೇಳೋ ಚೈತನ್ಯ ನನಗಿಲ್ಲ. ಇದರ ಸತ್ಯಾಸತ್ಯಗಳನ್ನ ದೇವರು ತೀರ್ಮಾನ ಮಾಡಬೇಕು. ದೊಡ್ಡ ಮನುಷ್ಯರು ಮಾಡೋ ಅನ್ಯಾಯಕ್ಕೆ ತೀರ್ಮಾನ ಕೊಡೋಕೆ ಹಳ್ಳಿ ಪಂಚಾಯತಿ ಯೋಗ್ಯತೆ ಇಲ್ಲಂತೆ, ಬೇರೆ ತೀರ್ಮಾನ ಮಾಡ್ಬೇಕಂತೆ. ಹೆಂಗಿದ್ ಮನುಷ್ಯ ಹೆಂಗಾಗೋದ ಅಂತೀನಿ. ಆ ಪಂಚಾಯತಿಲಿ ಪೂಜಾರಪ್ಪ ನಿನ್ನ ಹೆಸರೆತ್ತಿದ್ರೆ ಹುಲಿ ಹಂಗಿದ್ ನಮ್ ಚೆನ್ನಣ್ಣ ಹಂಗೆ ಮುದ್ಕೊಂಡ್ಬಿಟ್ರು ಕಣವ. ಬಾಯಾಗೊಂದ್ ಮಾತಿಲ್ಲ, ಹಿಂಗಲ್ಲ ಹಂಗೆ ಅಂತ ಹೇಳ್ಬಾರ್ದ? ನಮ್ಮ ಹಳ್ಳಿ ಹೆಂಗಸ್ರು ಐಕ್ಳು ಎಲ್ಲ ಮುಟ್ತಾ ಇದ್ರೆ ಪಾಪ ದೇವ್ರಂತ ಮನುಷ್ಯ ಹಂಗೆ ಕುಸ್ತು ಹೋಗ್ಬಿಟ್ರು ಕಣವ. ಅಯ್ಯೋ ಪಾಪ, ಅಂತವ್ರಿಗೆ ಹಿಂಗಾಗ್ಬಾರ್ದವಾ, ಹಿಂಗಾಗ್ಬಾರ್ದು. ಈ ಹಳ್ಳಿಲಿ ದೊರೆ ಹಂಗಾಗ್ದವ್ರು ನಮ್ ಚೆನ್ನಣ್ಣ ಈಗ ಎಂತ ಅವಮಾನ ಅನ್ಭವಿಸ್ತಾವ್ರೆ. ನೀನೇನೇ ಹೇಳ್ದಾಗಕ್ಕ ನಮ್ ಕೈಲಾಗ ನೋಡಕ್ಕಾಗ್ಲಿಲ್ಲ. ಬದುಕದ್ ನೋಡಕ್ಕಿಂತ ಸತ್ತಿದೆಷ್ಟೋ ಚಂದಾಕಿತ್ತು. ಈ ಜನದ ಕಥೆನೇ ಹಿಂಗೆ ಕಣವ್ವ. ಅಂತೂ ನಿನ್ನಿಂದ ಬಾಳ ಬಾಳ ಕಷ್ಟ ಅನ್ಭವಿಸ್ತಾವ್ನೆ ನಮ್ ಚೆನ್ನಣ್ಣ. ಇದೇ ಅವಮಾನ ಬೇರೆ ಯಾರಿಗಾದ್ರೂ ಆಗಿದ್ದಿದ್ರು ಅಲ್ಲಿ ತಲೆ ಹೊಡ್ಕೊಂಡು ಸತ್ತೋಯ್ತಾ ಇದ್ರು. ಹಿಂಗೆ ಆಗ್ತಿದ್ರೆ ಆತನ ಪಟೇಲ್ಕಿನ್ನು ಉಳಿ ಹಾಕಿಲ್ಲ, ಆತನು ಉಳಿ ಹಾಕಿಲ್ಲ. ಏನೋ ಅಮ್ಮ ನನ್ಗ್ಯಾಕೆ? ನಾನ್ ಬರ್ತೀನಿ ಕಣವ್ವ. ಈ ಅವಮಾನ ಇನ್ಯಾಕಾದ್ರೂ ಆಗಿದ್ರೆ ಅಲ್ಲಿ ತಲೆ ಕಿತ್ತು ಸತ್ತೋಗ್ತಾ ಇದ್ರು. ಈ ಅವಮಾನ ಇನ್ಯಾಕಾದ್ರೂ ಆಗಿದ್ರೆ ಅಲ್ಲಿ ತಲೆ ಕಿತ್ತು ಸತ್ತೋಗ್ತಾ ಇದ್ರು. ಈ ಅವಮಾನ ಇನ್ಯಾಕಾದ್ರೂ ಆಗಿದ್ರೆ ಅಲ್ಲಿ ತಲೆ ಕಿತ್ತು ಸತ್ತೋಗ್ತಾ ಇದ್ರು. ಸತ್ತೋಗ್ತಾ ಇದ್ರು, ಸತ್ತೋಗ್ತಾ ಇದ್ರು. ರಾಗಿ, 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 ಏನ್ ಮಾಡ್ತಾ ಇದ್ದೀನಿ? ಇದೇನ್ ನಿನ್ ಉದ್ದೇಶ? ಸಾಯ್ಬೇಕು ಅಂತ ಮಾಡಿದ್ಯಾ? ಯಾಕೆ ನೀನ್ ಸಾಯ್ಬೇಕು? ಯಾಕೆ ಸಾಯ್ಬೇಕು? ಯಾರು ಹೇಳಿದ್ರು ನಿನಗೆ? ನನಗೋಸ್ಕರ ನೀನ್ ಸಾಯ್ಬೇಕಾ? ನನಗೇನಾದ್ರೂ ಅಪಾಯವಾಗುತ್ತೆ ಅಂತಲ್ಲ? ಸಾಧ್ಯ ಇಲ್ಲ. ಅದು ಮಾತ್ರ ಯಾರಿಂದನೂ ಸಾಧ್ಯ ಇಲ್ಲ. ಸತ್ಯ, ಧರ್ಮ, ನ್ಯಾಯನ ಭಗವಂತ ನೋಡ್ಕೋತಾನೆ. ನಾಗಿ,
ನಿನ್ನ ಗರ್ಭದಲ್ಲಿ ನನ್ನ ವಂಶ ಚಿಗುರ್ತಾ ಇದೆ ಅಂತ ನಿನ್ನನ್ನ ಕಣ್ಣಿಟ್ಕೊಂಡು ಕಾಪಾಡಿದ್ರೆ ಇಂಥ ಕೆಲಸನ ನೀನ್ ಮಾಡೋದು ಇಲ್ಲ. ನಾನು ಬದುಕಿದ್ದು ನಿನ್ನನ್ನ ಸಾಯೋದು ಬಿಡೋದಿಲ್ಲ. ನಡಿ ಮನೆಗೆ. ಅದೆಂಥ ಗಂಡಾಂತರವೇ ಬರ್ಲಿ, ಅದನ್ನ ನಾನು ಎದುರಿಸ್ತೀನಿ. ನಡಿ ಮನೆಗೆ. ಏನಾಯ್ತು ಮಗು? ನಡೆಯಕ್ಕಾಗಲ್ವಾ? ಗಾಬರಿ ಆಗ್ಬೇಡಮ್ಮ. ಗಾಬರಿ ಆಗ್ಬೇಡ ಕಂದ, ಧೈರ್ಯವಾಗಿರಮ್ಮ, ಧೈರ್ಯವಾಗಿರು. ನಾಗಿ 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 ನೋಡು, ಹೆದರ್ಕೋಬೇಡಮ್ಮ. ನಾಗಿ ಇವತ್ತು ನೀನ್ ಕುಡಿಯೋ ಕೊಡಾಕಿಲ್ಲ. ಕುಡಿದೇ ಇದ್ರೆ ನಾವು ಬದುಕಾಕಿಲ್ಲ. ಕುಡಿದ್ರೆ ನೀನ್ ಬದುಕಾಕಿಲ್ಲ. ನೀನ್ ಕುಡಿಯೋಕೆ ನಾನು ಬಿಡಾಕಿಲ್ಲ. ಹೊನ್ನ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಹೊನ್ನ, ನಾನ್ ನಿಮ್ಮ ಅತ್ತಿಗೆ ನೀಲಕ್ಕ ನಿಂಗೆ ಅಂತ ಹೇಳ್ದಿಲ್ಲ. ಹೌದು ಹೇಳ್ದೆ. ನೀಲಕ್ಕ ಏನಾದ್ರೂ ಹೇಳಿದ್ರೆ ನೀನ್ ಕೇಳ್ತಿದ್ಯೇ ಇಲ್ವೋ? ಕೇಳೋದ ಚಿರತಾ ವಯಸ್ಸಿ ನಡ್ಕೋತಾ ಇದ್ದೆ. ಹಂಗಾದ್ರೆ ನಿನ್ ಮಾತು ಕೇಳಿ ನಿನ್ ಊರಿಗೆ ಹೊಂಟು, ಇಲ್ಲಿರಬೇಡ. ಹೊಂಟೋಗೋದ? ಹೆಂಗೋಗ್ಲಿ? ಯಾವ ಮಕ ಇಟ್ಕೊಂಡು ಹೋಗ್ಲಿ? ಹೊನ್ನ, ಜೀವನದಾಗೆ ತಪ್ಪು ಮಾಡದೆ ಇರೋರು ಯಾರು ಇಲ್ಲ. ಆದ್ರೆ ಪಶ್ಚಾತ್ತಾಪದಿಂದ ಮಾಡಿದ ತಪ್ಪನ್ನು ತಿದ್ದುಕೊಳ್ಳೋದು ದೊಡ್ಡ ವಿಷಯ. ನೀನು ನಾಗಿಗೆ ಕ್ಷಮಿಸದೇ ಇರುವಂತ ದ್ರೋಹ ಮಾಡ್ಬಿಟ್ಟೆ. ತಿರುಗಿ ಹೋಗಿ ನಿನ್ ತಪ್ಪು ನೀನು ಒಪ್ಕೊಂಡು ನಾಗಿನೂ ಲಗ್ನ ಮಾಡ್ಕೊ. ಸಮಾಜ ಮೆಚ್ಚುತ್ತೆ, ಭಗವಂತ ಕಾಪಾಡ್ತಾನೆ. ಸ್ವರ್ಗದಾಗಿರೋ ನಿಮ್ಮ ಅತ್ತಿಗೆ ನೀಲಕ್ಕ ನೀನು ಆಶೀರ್ವದಿಸ್ತಾಳೆ. ಹೊರಡು ಹೊನ್ನ, ಹೊರಡು. ಹಂಗಾರ ನಾ ತಪ್ಪದೆ ಹೋಗ್ಲೇಬೇಕು ಅಂತೀಯ? ಹೌದು, ನೀಲಕ್ಕ ಅಂದ್ರೆ ನನಗೆ ನಿಜವಾಗ್ಲೂ ಗೌರವ ಇದ್ರೆ ಹೋಗ್ಲೇಬೇಕು. ಹೊರಡು ಹೊರಡು ಹೊನ್ನಣ್ಣ, ನನ್ ಮಾತು ಕೇಳು. ಕೇಳ್ತೀನಕ್ಕೆ, ಕೇಳ್ತೀನಿ. ನಾ ಹೋಗ್ತೀನಕ್ಕೆ, ಹೋಗ್ತೀನಿ. ಹೊನ್ನ, ಹೊರಡಿದ ತಕ್ಷಣ ಹೊಂಟ್ಬಿಡೋದೇನ? ಮೋಟಾರ್ ಚಾರ್ಜಿಗೆ ಕಾಸು ಬೇಡ. ಬರ್ತೀನಿ. ಹೋಗ್ತೀನಿ ಹೋಗ್ತೀನಿ. ನಮ್ಮಕ್ಕೆ ನೀಲಕ್ಕ ಹೇಳಿದ್ಮೇಲೆ ತಪ್ಪದೆ ಹೋಗ್ತೀನಿ. ಇದೇನಕ್ಕೆ? ಇದು ಮೋಟಾರ್ ಚಾರ್ಜ್. ಈ ಸೀರೆ ಕುತ್ಸ ನಾ ಕೊಟ್ಟೆ ಅಂತ ಹೇಳಿ ನಾಗಿ ಕೊಡು. ತಗೋ ಬನ್ನಣ್ಣ. ಅತ್ತಿಗೆ, ಅತ್ತಿಗೆ, ನಿಜವಾಗ್ಲು ನಮ್ಮತ್ತಿಗೆ ನೀಲಕ್ಕನೆ ಬರ್ತೀನಿ. ಅತ್ತಿಗೆ, ಎಂಥ ಕೂಸವ? ಗಂಡು ಕೂಸು ಚೆನ್ನಡ. ಹಂಗ ಎಲ್ಲಿ? ಅಲ್ಲಿ ನೋಡು, ಅದ್ರ ಕಣ್ಣುಗಳು ನೋಡು, ನಮ್ಮ ಹೊನ್ನಿನ ಕಣ್ಣುಗಳಿದ್ದ ಹಾಗೆ ಇಲ್ಲ. ಹೌದಪ್ಪ. ಎಳೆ ಕೂಸು ಮುಟ್ಬಾರ್ದು ಕಣು. ಮುಟ್ಬಾರ್ದ? ನಾಗಿ, ನೋಡು ನಿನ್ ಮಗ. ಹಾಗೆ ಮಾತಾಡ್ತಾ ಇದ್ದಾನೆ. ನನ್ ಪಾಡಿಗೆ
ಮಗು ಬೇರೆ. ನಾಗಿ ಹಾಗೆ ಹೇಳ್ಬೇಡಮ್ಮ, ಇದು ನನ್ನ ಮೊಮ್ಮಗ. ಬಲುಘೋರ, ಮೂರು ಮಕ್ಕಳು ಜಾತಿ ಕುಲ ಎಲ್ಲ ಎಕ್ಕುಟ್ಟೋಯ್ತು. ಅಲ್ಲ, ನೀವು ಉಳಿತೀರಾ? ನಿಮ್ ಹಳ್ಳಿ ಉಳಿತದ? ನಿಮ್ ಹೆಂಡ್ರ ಮಕ್ಕಳು ಬದುಕ್ತಾರ? ಇಂಥ ಅನ್ಯಾಯ ಎಲ್ಲಾರ ಉಂಟಾ? ಅಲ್ಲ, ಇವೆಲ್ಲ ಸರಿಯಾಗಿದ್ದೇನಲ್ವಾ? ಸೂರ್ಯ ಹುಟ್ಟೋದು ಮುಳುಗೋದು. ಅಲ್ಲ, ಗೌಡ್ರ ಮನುತನ ಎಂಥದ್ದು? ಅಯ್ಯೋ, ಅಂಥವ್ರ ಮನೇಲಿ ಇಂಥ ಆದ್ರೂ ಹುಟ್ಟಿದ ಕೂಸ. ಅರೇ, ಅಲ್ಲ, ಅದಕ್ಕೆ ಜಾತಿ ಐತಾ, ಕುಲವೈತಾ? ನಮ್ಮಮ್ಮ ಅಂತ ಕಲಬರಿಕೆ ನಮ್ಮ ಹಳ್ಳಿಲಿ ಇರ್ಬಹುದಾ? ಎಲ್ಲಾದ್ರೂ ಉಂಟಾ? ಕೂರ್ದು ಬರೀ ಬಾಯಾಗಂಗಂದ್ರ ಆಯ್ತಾ? ಜಾತಿ ಕುಲ ಇಲ್ದವ್ ನಿಮ್ ಗೌಡ ಆಗಬಾರ್ದು ಅಂತಿದ್ರೆ, ನಿಮ್ ಹೆಣ್ಮಕ್ಳು ಹೆಂಗಸರು ಶುದ್ಧವಾಗಿರ್ಬೇಕು ಅಂತಿದ್ರೆ ಜಾತಿ ಸಂಕ್ರ ಆಗೋಗ್ ಬಿಡ್ಬೇಡಿ. ನಾನು ಅವತ್ತೇ ಹೇಳಿಲ್ವಾ, ಆ ನಾಗಿ ವಿಷಯಕ್ಕೆ ಅನ್ನೋರು ಏನ್ ಅಪ್ಪಣೆ ಕೊಟ್ಟವ್ರೆ ಅಂತ? ಆ ಕೂಸನ್ನ ಜೀವ ಸಹಿತ ಬಿಟ್ರೆ ದೊಡ್ಡವ್ರು ಮಾಡಿದ ತಪ್ಪು ಅಂತ ನೀವು ಮುಚ್ಚಿಟ್ಕೊಂಡ್ರೆ ಮಕ್ಕಳ ನೀವು ಉಳಿಯಾಕಿಲ್ಲ, ನಿಮ್ಮ ಹಳ್ಳಿ ಉಳಿಯಾಕಿಲ್ಲ, ನಿಮ್ಮ ಹೆಂಡ್ರ ಮಕ್ಕಳು ನಿಮ್ಗೆ ಬೆಕ್ಕಾಕಿಲ್ಲ, ನೀವೆಲ್ಲ ಹಾಳಾಗಿ ಹೋಗ್ತೀರಾ. ಹೋಗಿ ಮೊದಲು ಹಾಡು ಕೂಟಿದ ಆ ಕೂಸನ್ನ ಕಾಲ ಹೊಸಕಾಕಿ ಬೆಂಕಿ ಹಾಕಿ ಸುಟ್ಟಾಕ್ಬಿಡಿ. ಇದಕ್ಕೆ ಯಾರಾದ್ರೂ ಅಡ್ಡ ಬಂತು ಅಂತಂದ್ರೆ ಅವ್ರ ಮನೆ ಮಠ ಸಮೇತ ಅವ್ರನ್ನೂ ಸುಟ್ಟಾಕ್ಬಿಡಿ. ಇದು ಧರ್ಮ ನೀತಿ. ಹೆದರ್ಬೇಡಿ, ಹೋಗಿ. ರಂಗಪ್ಪ, ಇದ್ ಬದ್ದವ್ರನ್ನೆಲ್ಲ ಗುಂಪಾಕೊಂಡು ಮೊದಲು ನಡಿಯಯ್ಯ, ನಡೀರಿ. ಆ ಹಾಡು ಕೊಟ್ಟಿದ್ ಕೂಸು ನಡೀರಿ. ತಂದೆಯಿಂದ ದೂರವಾದೆ. ಹುಟ್ಟಿದ ತಕ್ಷಣ ತಾಯಿಯನ್ನು ಕಳ್ಕೊಂಡೆ. ತಾಯಿ ಹಾಲು ಕುಡಿಯೋದು ನನಗಿಲ್ದೆ ಹೋಯ್ತಲ್ಲ ಕಂದ. ಅಯ್ಯೋ ಚಿನ್ನ, ಹಾಲು ಕುಡಿ ಕಂದ. ಅಣ್ಣ, ಅಣ್ಣ, ನನ್ನ ಕ್ಷಮಿಸ್ಬಿಡಣ್ಣ. ಈ ಚಂಡವನ್ನು ಕ್ಷಮಿಸ್ಬಿಡಣ್ಣ. ನಾನು ಮಾಡಿರೋ ಪಾಪ ಕೆಲಸಕ್ಕೋಸ್ಕರ ನೀನು ನನ್ನ ಕ್ಷಮಿಸ್ಬೇಡಣ್ಣ. ದೇವತೆ ಅಂತ ನಿನ್ ಜೊತೆಯಲ್ಲಿ ತೊಂದರೆ ಹುಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ಕ್ಷಮಿಸಣ್ಣ. ನಾನು ಮೊದಲು ಬಂದಲ್ಲಣ್ಣ, ಅವನ್ ಸತ್ತೋದ. ಸ್ವರ್ಗದಲ್ಲಿರೋ ನನ್ನೊಟ್ಟಿಗೆ ನನ್ನನ್ನು ಪುನಃ ಮನುಷ್ಯನದಾಗಿ ಮಾಡ್ಲಣ್ಣ. ಅಣ್ಣ, ನಾನ್ ತಿಳಿದೆ ನೋಡ್ರೋ ನೀಚ್ ಕೆಲಸಕ್ಕೋಸ್ಕರ ನಾಗಿ ಕಾಲುಗಳ ಮೇಲೆ ಬಿದ್ದು ಕ್ಷಮಿಸು ಅಂತ ಕೇಳೋದಕ್ಕೆ ಬಂದಿದ್ದೀನಣ್ಣ.
ನಾಗಿ ನನ್ನ ಹೆಂಡತಿ ಅಂದ ನನ್ನ ಹೆಂಡತಿ ನೊಂದು ಬೆಂದು ಹೋಗಿರೋ ನನ್ನ ನಾಗಿ ತಪ್ಪದೆ ಕ್ಷಮಿಸ್ತಾಳೆ, ತಪ್ಪದೆ ಕ್ಷಮಿಸ್ತಾಳೆ. ತುಂಬಾ ತಡವಾಗಿ ಬಂದೆಪ್ಪ ನೀನು. ನಿನ್ನ ಸಂಕಟನ ಕೇಳಿ ನಿನ್ನ ಕ್ಷಮಿಸೋದಕ್ಕವಳಿ ಲೋಕದಲ್ಲಿ. ನಾಗಿ ನನ್ನ ನಾಗಿ ಇನ್ನಿಲ್ಲ. ಇಲ್ಲ, ನೀನು ಮಾಡಿದ ಅನ್ಯಾಯಕ್ಕೆ ಕುಕ್ಕಿ ಕೊರಗಿ ಎಲ್ರಿಂದೂ ಪಡಬಾರ್ದು ಅವಮಾನ ಪಟ್ಟು ಕಡೆಗೆ ನಮ್ಮ ವಂಶನ ಬೆಳಗುವಂತ ಒಂದು ಬೆಳಕನ್ನ ನಮ್ಮ ಕೈನಲ್ಲಿಟ್ಟು ಹೊರಟು ಹೋದ್ಲು. ನೋಡು ನೋಡು ಆ ತ್ಯಾಗ ಮೂರ್ತಿನ. ಇಲ್ಲ ಇಲ್ಲ, ನಾಗಿ ಸಾಯೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಸಾಯೋದಕ್ಕೆ ಬಿಡೋದಿಲ್ಲ. ನಾಗಿ ಬದುಕಲೇಬೇಕು, ನನ್ನನ್ನು ಕ್ಷಮಿಸಲೇಬೇಕು. ನಾಗಿ 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 ಅಮ್ಮ ಅಮ್ಮ, ಸಮಾಧಾನ ತಂದ್ಕೊಪ್ಪ, ಸಮಾಧಾನ ತಂದ್ಕೊ. ನನ್ ನೋಡಕ್ಕಿಲ್ವಾ? ನಂತ ಮಾತಾಡಕ್ಕಿಲ್ವಾ ನಾಗಿ? ಆ ದಿವಸ ರಾಕ್ಷಸಾಗಿ ನಡ್ಕೊಂಡು ಇವತ್ತು ಮನುಷ್ಯನಾಗಿ ನೀನು ಮುಂದೆ ಅಂಗಲಾಚ್ತಾ ಇದೆ ನಾಗಿ, ಅಂಗಲಾಚ್ತಾ ಇದೆ. ಏನಾಗಿ ಮಾತಾಡು. ನೀಲಕ್ಕ ಹೇಳುವೆ, ನಾನು ನಿನ್ ಮದುವೆ ಆಗ್ಬೇಕು ಅಂತ ಅಕ್ಕೆ ಓಡೋಡ್ತಾ ಬಂದೆ ನಾಗಿ. ನೀಲಕ್ಕ ಅಂದ್ರೆ ನೀ ಪ್ರಾಣ ಅನ್ನೋದಾಗಿ. ನಾಗಿ ನಿಮ್ಮದಾಗಿ ಕೇಳ್ಬೇಡ, ನೀಲಂ ಕೇಳ್ದಾಗಿ. ಅವಳು ದೇವತೆ, ಅವಳು ಮಾತಾಡೋದಾಗಿ ಹೇಳ್ದಾಗಿ ಮಾತಾಡು. ನೀಲಕ್ಕ ನೀಲಕ್ಕ ನಾಗಿನಿಂದ ಮಾತಾಡಕ್ಕಿಲ್ಲ. ನೋಡು ನೀಲಕ್ಕ. ನನ್ನಾಗಿ ಬದುಕಿದ್ನಲ್ಲಿ ಲೆಕ್ಕ ಬದಲಾಗಿ ಬದುಕಿದ್ಲು. ನಾನೇನಾದ್ರೂ ಕನಸು ಕಾಣ್ತಾ ಇದ್ದೀನ? ಅಣ್ಣ ಅಣ್ಣ, ನಿನ್ನ ಪಶ್ಚಾತ್ತಾಪ ಪ್ರಾರ್ಥನೆ ಆ ದೇವ್ರಿಗೆ ತಲುಪಿದೆ ಕಣೋ, ಆ ದೇವ್ರಿಗೆ ತಲುಪಿದೆ. ಊರಿನ ಜನ ಎಲ್ಲ ಆ ಪೂಜಾರಪ್ಪನ ಮಾತು ಕೇಳ್ಕೊಂಡು ಅವನ್ನ ಮಗುನ ಅಡ್ಡಿ ಸಮೇತ ಸುಟ್ಬಿಡ್ಬೇಕು ಅಂತ ಹೊಂಟಾಗ್ತಾನೇನ? ಹೊರದೆ ಹೋದ್ರೆ ಮುಖ್ಯ ಸಮೇತ ಮನೆಯನ್ನು ಸುಟ್ಟಾಕ. ಹೆದರ್ಕೋಬೇಡ. ಏನ್ರ ಬ್ರಹ್ಮ, ನಿಮಗೆಲ್ಲ ಏನಾದ್ರೂ ಹುಚ್ಚಿಗೆ ಹಿಡಿದಿದೆಯೋ ಇಲ್ಲ ಜನ ಪಡೆದಿದೆಯೋ? ಹುಚ್ಚಿಡ್ದಿರೋದು ನಮಗಲ್ಲ ಕಣಯ್ಯ, ನಿನಗೆ. ಈ ತನಕ ನೀನ್ ಮಾಡಿದ ಕತೆ ಕಥಾಂತರದೆಲ್ಲ ಬೆಳಕಿಗೆ ಬಂದಾಗ ಆಯ್ತಲ್ಲ. ಯಾಕೆ ಹಾರಾಡ್ತಿ? ಮಹಾಪತಿವ್ರತಿ ಆದ್ ನಿನ್ನ ಹೆಂಡತಿ ನೀನ್ ಅನ್ಯಾಯ ಸಹಿಸಲಾರದೆ ಪ್ರಾಣ ಕಳ್ಕೊಂಡ್ಲು. ಬೆನ್ನು ಬಿದ್ದು ತಮ್ಮ ಕಾಡು ಬಿದ್ದು ಪರದೇಶಿ ಆಗ್ಬಿಡೋದ. ಅದು ಸಾಲದು ಅಂತ ಅಂದ್ಬಿಟ್ಟು ನೀನು ವ್ಯಭಿಚಾರಕ್ಕೆ ಹುಟ್ಟದ ಈ ಪಾಪದ ಮುದ್ದೆ. ನೀನು ಎಂಥ ಮಹಾಸಾಧ್ಯಸ್ಥ ಅನ್ನೋದಕ್ಕೆ ಸಾಕ್ಷಿ ಸಾಕಲ್ಲ. ನಿಂದ ಊರೊಕ್ಕನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು, ಎಕ್ಕುತ್ತಾಯ್ತು. ಅನ್ಕೊಂಡ್ ಬಿದ್ರಲ್ಲಿ ಯಾಕೆ ಸುಮ್ಮನಿದ್ರಿ? ಹಾಕ್ರಿ ಅದಕ್ಕೆ. ಏನಂತೆ ಪೂಜಾರಿ ನೀನು? ಏನಂತೆ ನೀನು? ಇದು ಇದು ನನ್ನ ವ್ಯಭಿಚಾರದ ಪಾಪದ ಮುದ್ದೆನ? ಇನ್ನೊಂದು ಸಲ ನಿನ್ನ ಬಾಯಲ್ಲಿ ಮಾತು ಬಂದ್ರೆ ಈ ನಿನ್ನ ಹೊಲಸು ನಾಲಿಗೆನ ತುಂಡು ತುಂಡು ಮಾಡಬೇಕಾಗಿ ಬರುತ್ತೆ. ಆವತ್ತಿನ ಪಂಚಾಯಿತಿಲಿ ಈ ನಿನ್ನ ಸೊಕ್ಕಿನ ಮಾತುಗಳಿಗೆ ಜವಾಬ್ ಕೊಡೋ ಚೈತನ್ಯ ನನಗೆ ಹುಡುಗ ಹೋಗಿತ್ತು. ಆ ಸಂದರ್ಭದಲ್ಲಿ ನಾನು ದಿಕ್ಕೆಟ್ಟವನಾಗಿದ್ದೆ. ಆದ್ರೆ ಇವತ್ತು ಎದೆ ತಟ್ಟುಕೊಂಡು ಧೈರ್ಯವಾಗಿ ಹೇಳ್ತಾ ಇದ್ದೀನಿ,
ಈ ವಿಷಯದಲ್ಲಿ ನಾನು ಶುದ್ಧವಾಗಿದ್ದೀನಿ. ತಲತಲಾಂತರದಿಂದ ಘನತೆಗೆ ಹೆಸರಾಗಿರೋ ಈ ಗೌಡ ಮನೆತನಕ್ಕೆ ಮಸಿ ಬರೆಯೋದಕ್ಕೆ ಯಾವ ಹಣೆನೂ ಬರೆದಿಲ್ಲ. ಪೂಜಾರಿ, ಇದು ನನ್ನ ತಮ್ಮನ ಸಂತಾನ. ಕರಪ್ಪ ಕತೆ ಇನ್ನೊಂದು ಬಣ್ಣ ತಿರುತು. ತಾನು ಹೊರಸು ಮುಚ್ಕೊಳ್ಳೋಕೆ ಈಗ ತಮ್ಮ ಒಬ್ಬ ಸಿಕ್ಕಿಬಿಟ್ಟ. ರುಜುವಾತಿಗೆ ಎಲ್ಲವನೇ ಹೊನ್ನ, ಎಲ್ಲವನೇ ಅವ್ವ. ನನ್ನ ಅಣ್ಣನ ಮಾತು ಸತ್ಯ. ನಮ್ಮ ತಂದೆ ತಾಯಿ ಸಾಕ್ಷಿಯಾಗಿ ಹೇಳ್ತಾ ಇದೀನಿ. ನಮ್ಮ ಅಣ್ಣನ ತೋಟ ಸಾಕ್ಷಿಯಾಗಿ ಒಪ್ಕೊತಾ ಇದೀನಿ. ಈ ಮಗ ನಂದು. ಯಾರ ತಪ್ಪು ಯಾರು ಮಾಡ್ತಾ ಇದೆಯಲ್ಲ ಪೂಜಾರಪ್ಪ. ಈ ಊರಿಗೆ ದೊಡ್ಡ ಪೀಡೆ ನೀನು. ಊರಕ್ಕೆ ಗೌರವ ಮಾನ ಮರ್ಯಾದೆ ಹಾಳಾಗ್ತಾ ಇರೋದು ನೀರು ಕಾರಣೇ. ನೀನು ಮುಚ್ಚಬಾಯಿ. ಧರ್ಮರಾಯನಂತ ನಮ್ಮ ಅಣ್ಣನ ಮೇಲೆ ದ್ವೇಷ ಸಾಧಿಸೋದು ಕೇಳ್ಕೊಟ್ಟು ನೀನಲ್ಲ. ನನ್ನ ತಾಯಿ ಅಂತ ಅತ್ತೆ ಸಾಯೋದಕ್ಕೆ ಕಾರಣ ನೀನು ಕುತಂತ್ರ ಅಲ್ಲ. ನಾಗಿ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ನಮ್ ತಲೆ ಕೆಡಿಸಿ ಒಳಸಂಚಾರ ಹೇಳ್ಕೊಟ್ಟು ನೀನಲ್ಲ. ಯಾಕೆ ಬಡ್ದ ನೀನ್ ಕಬಿಟ್ಟೆ ಏನಪ್ಪ? ಈ ಎಲ್ಲ ಅನ್ಯಾಯ ಕಾರಣ ಈ ಪೀಡೆ ಜೀವ ಸಹಿತ ಬಿಡಬಾರ್ದು. ಚಂಡಾಲ ಅಲ್ಲ. ಏನ್ ನೀನ್ ಮಾಡ್ತಾ ಇರೋದು? ಅವನು ಮಾಡಿರೋ ಪಾಪಕ್ಕೆ ಶಿಕ್ಷೆ ವಿಧಿಸಬೇಕಾದವ್ರು ನಾವಲ್ಲ, ಭಗವಂತ. ಅವನ ಕರ್ಮಕ್ಕೆ ಅವನ್ನ ಬಿಡಬಾರ್ದು ಚಲೋಣ. ನಿನ್ನೆ ಅನ್ಯಾಯ ದೂರ ಹೇಳಿ ಅಪಾರ ಕಟ್ಟಿ ನಮ್ ತಲೆ ಕೆಡಿಸ್ತಾಳೆ. ಇವತ್ತು ಒಂದು ಸುಮ್ಮನೆ ಬಿಡಬಾರ್ದು. ಕಂಬ ಕಟ್ಟಿ ಚಲೋ ಸುಲಿಬೇಕು. ನಾಗಿ ಅಣ್ಣ, ಅವ್ವ, ನಾನ್ ನಿಮ್ಮಿಬ್ಬರಿಗೂ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟು ನಿಮ್ ಮನ್ಸು ತುಂಬಾ ನೋಯಿಸ್ಬಿಟ್ಟೆ ಕಣವ. ನನಗೆ ಕ್ಷಮಿಸ್ಬಿಡವ, ನನಗೆ ಕ್ಷಮಿಸ್ಬಿಡು. ಹೇಳು ಹೊನ್ನ. ಅಣ್ಣ, ನನ್ನ ಕ್ಷಮಿಸ್ಬಿಡವ. ಅವ ಅದಕ್ಕೆ ನೀಲಕ್ಕ ದಯದಿಂದ ನಾನು ಪುನಃ ಮನಸ್ಸನ್ನ ಆಗ್ಬಿಟ್ಟೆ ಕಣವ. ನಾಗಿನ ನೀನ್ ಸೊಸೆಯಾಗಿ ಕರ್ಕಳವ. ಅವ್ವ, ಹೊನ್ನ ಪಶ್ಚಾತ್ತಾಪದಿಂದ ಪರಿಶುದ್ಧನಾಗಿದ್ದಾನೆ. ನಾಗಿನ ಬದುಕಿಸ್ಕೊಂಡು ಮತ್ತೆ ಪುನರ್ಜನ್ಮ ಎತ್ತಿರೋ ಇವರಿಬ್ಬರನ್ನು ಆಶೀರ್ವಾದ ಮಾಡವ. ಹೇಳಿ ನಾಗಿ ಹೊನ್ನ.